ಓಕೆ ಜಯ. ಓಕೆ, ಎಲ್ಲರಿಗೂ ನನ್ನ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣ್ತಿದೆ ಅಲ್ಲ? ಹಾ ಮಾತಾಜಿ, ಕಾಣಿಸ್ತಾ ಇದೆ. ಓಕೆ, ಕಾಣಿಸ್ತಾ ನಾವು ಇದೆ. ಇವತ್ತು ಹೊಸ ಮಾಡ್ಯೂಲ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವು ಕೃಷ್ಣ ಸಾಧಕ. ಅದು ಇದರಲ್ಲಿ ಮೊದಲನೇಗೆ ಬರೋ ಅಂತ ವಿಷಯ ಏನಂದ್ರೆ ಕಲಿಯ 4 ಪಾದಗಳು. ಓಕೆ, ಇವತ್ತು ಈ ಟಾಪಿಕ್ ಮಾಡೋಣ. ಇಲ್ಲಿಗೆ ನಾವು ಶ್ರದ್ಧಾವನ್ನು ಸೇವಕ್ ಮಾಡಿದ್ದೀವಿ. ಭಕ್ತಿ ವೃಕ್ಷ ಮಾಡಿದ್ರೆ ಹೇಳ್ತಾ ಇರೋದು. ಯಾಕಂದ್ರೆ ನಾವು ಶ್ರದ್ಧಾವನಂದ್ರೆ 1 ರೌಂಡ್ ಅಲ್ವಾ, ಬಟ್ ನಾವು 1 ರೌಂಡ್ ಮುಂಚೆನೆ ಕೊಟ್ಟಿದ್ದೀವಿ ಅಲ್ವಾ. 18 ದಿವಸ ಪ್ರೋಗ್ರಾಮ್ ಹ್ಮ್. ಆಗಿದ ತಕ್ಷಣ ಕೊಟ್ಬಿಡ್ತೀವಿ. ಅದಾದ್ಮೇಲೆ ಕೃಷ್ಣ ಸೇವಕ ಬರ್ತೀವಿ. ಸೊ ಕೃಷ್ಣ ಸೇವಕ್ ಬಂದಾಗ ನಾವು ಶ್ರದ್ಧಾವನ್ ಮಾಡ್ಯೂಲ್ ಮಾಡಿರೋದು, ಕೃಷ್ಣ ಸಾಧಕ್ ಬಂದಾಗ ಕೃಷ್ಣ ಸೇವಕ್ ಮಾಡ್ಯೂಲ್ ಮಾಡಿರೋದು. ಸೊ ಈಗೆಲ್ಲ ಕೃಷ್ಣ ಉಪಾಸಕ ಯಾರು ಹೋಗ್ತಾ ಇದ್ದೀರೋ ಅಥವಾ ಪ್ರಭುಪಾದ ಆಶ್ರಯ ಯಾರು ಹೋಗ್ತಾ ಇದ್ದೀರೋ, ಓಕೆ, ನಿಮ್ಗೆಲ್ರಿಗೂ ಇವಾಗ ಈ ಮಟೀರಿಯಲ್ ಮಾಡ್ತಾ ಇರೋದು. ಓಕೆ, ಕೃಷ್ಣ ಸಾಧಕ ಮಾಡ್ತಾ ಇರೋದು ಆಯ್ತಾ. ಯಾಕಂದ್ರೆ ಉಪಾಸಕ ಇಲ್ಲ ಮಟೀರಿಯಲ್ ನಮ್ಮ ಹತ್ರ, ಡೈರೆಕ್ಟ್ ಪ್ರಭುಪಾದ ಆಶ್ರಯ ಇರುತ್ತೆ. ಓಕೆ, ಸೊ ಹಾಗಾಗಿ ಈ ಸರಿ ಕೆಲವರು ಉಪಾಸಕ ಬರಿತಾ ಇದ್ದಾರೆ, ಕೆಲವರು ಪ್ರಭುಪಾದ ಆಶ್ರಯ ಬರಿತಾ ಇದ್ದಾರೆ, ಸಾಧಕ ಬರಿತಾ ಇದ್ದಾರೆ, ತಗೋತಾ ಇದ್ದಾರೆ ಅಲ್ವಾ. ಕೆಲವರು ಸೇವಕ ಕೂಡ ತಗೋತಾ ಇದ್ದಾರೆ. ಹೌದಾ? ಯಾರು ಫಸ್ಟ್ ಟೈಮ್ ತಗೋತಾ ಇದ್ದಾರೆ? ಯಾರು ಫಸ್ಟ್ ಟೈಮ್ ಯಾರು ಹೊಸಬ್ರು ಬಂದಿದ್ದೀರಾ ನಮ್ಮ ಗ್ರೂಪ್ಗೆ ಇವತ್ತು, ನಮ್ಮ ಕ್ಲಾಸಿಗೆ? ನನ್ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಮೀಶಾ ಯಾರು? ಮೀಶಾ SD03 ಹೊಸಬ್ರಾ ನೀವು? ಮೀಶಾ ಮಾತಾಜಿ, ಮೀಶಾ ಯಾರು? ಓಕೆ, ಬಾಕಿ ಎಲ್ರಿಗೂ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ನೀವು ಯಾವ ಒಂದು ಭಕ್ತಿ ವೃಕ್ಷ ಲೆವೆಲ್ ಇದ್ದೀರಾ, ಯಾವ ಒಂದು ಭಕ್ತಿ ಸ್ಟೆಪ್ಸ್ ಹಂತದಲ್ಲಿದ್ದೀರಾ, ನೆಕ್ಸ್ಟ್ ಯಾವ ಹಂತ ತಗೋಬೇಕು ಅನ್ನೋದು. ಓಕೆ, ಯಾಕಂದ್ರೆ ಈ ಭಕ್ತಿ ವೃಕ್ಷ ನಾವೇನ್ ಕ್ಲಾಸ್ ಮಾಡ್ತಿದೀವೋ ಇವಾಗ ಇದು, ಓಕೆ, ಇದೆಲ್ಲ ನಿಮ್ಮ ಪ್ರೋಗ್ರೆಸ್ ಮೇಲೆ ಡಿಪೆಂಡ್ ಆಗಿರೋದು. ಯಾಕಂದ್ರೆ ಇದೆಲ್ಲ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ಸ್. ನಾವ್ ಏನೇನ್ ಭಕ್ತಿ ಜೀವನದಲ್ಲಿ ಮುಂದುವರಿಯೋದಕ್ಕೆ ಏನೇನ್ ಅಂಶಗಳು ಬೇಕು, ಅರ್ಥ ಆಗ್ಬೇಕು, ಅದೆಲ್ಲ ಈ ಮಟೀರಿಯಲ್ ಅಲ್ಲಿ ಇರೋದು. ಓಕೆ, ಸೊ ಹಾಗಾಗಿ ನಮ್ಮ ಭಕ್ತಿ ಜೀವನಕ್ಕೆ ತುಂಬಾ ಚೆನ್ನಾಗಿ ಮೇಲೇರೋದಕ್ಕೆ ಸಹಾಯ ಮಾಡುತ್ತೆ ಈ ವಿಷಯಗಳು. ಓಕೆ, ಸೊ ಕಲಿಯ 4 ಪಾದಗಳು ಆ ಒಂದ್ಸರಿ ಓದ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ, ಆಯ್ತಾ? ಯಾರು ಓದ್ತೀರಾ? ಹರೇ ಕೃಷ್ಣ. ಏನಾದ್ರು ಝೂಮ್ ಮಾಡ್ಬೇಕಾ? ಸಾಕಾ? ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ ಮಾತಾಜಿ, ಕಾಣಿಸ್ತಾ ಇದೆ ಮಾತಾಜಿ. ಓಕೆ ಮಾತಾಜಿ, ಓದಕ್ ಶುರು ಮಾಡಿ. ಸುಧಾ ಮಾತಾಜಿ ನೀವು. ಸ್ಟಾರ್ಟ್ ಮಾಡ್ಲಾ ಮಾತಾಜಿ? ಹರೇ ಹಾ, ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದಕಿ ಜೈ. ಕಲಿಯ 4 ಪಾದಗಳು. ಸೂತ ಉವಾಚ. ಅಭ್ಯರ್ಥಿಸ್ತದಾ ತಸ್ಮೈ ಸ್ವಾನಾನಿ ಕಲಯೇ ದದೌ ಯೂತಂ ಪಾನಂ ಸ್ತ್ರೀಯಃ ಶೂನಾ ಯಾತ್ರಾ ಧರ್ಮಾಶ್ಚತುರ್ವಿಧಃ. ಸೂತ ಮಹಾಮುನಿಗಳು ಹೇಳಿದರು, ಕಲಿಪುರುಷನು ಹೀಗೆ ಪ್ರಾರ್ಥಿಸಿದಾಗ ಪರೀಕ್ಷಿತ ಮಹಾರಾಜನು ಅವನಿಗೆ ಜೂಜಾಟ, ಮದ್ಯಪಾನ, ವ್ಯಭಿಚಾರ ಮತ್ತು ಪಶುವಧೆ ಮಾಡುವ ಸ್ಥಾನಗಳಲ್ಲಿ ನೆಲೆಸಲು ಅನುಮತಿ ಕೊಟ್ಟರು. ಭಾವಾರ್ಥ: ಧರ್ಮತತ್ವಗಳಾಗಿರುವ ತಪಶ್ಚರ್ಯ, ಶೌಚ, ದಯೆ, ಸತ್ಯನಿಷ್ಠ ಎಂಬ 4 ತತ್ವಗಳಿಗೆ ವಿರುದ್ಧವಾಗಿರುವ ಅಧರ್ಮದ ಮೂಲ ತತ್ವಗಳು ಈ 4: ಗರ್ವ, ವ್ಯಭಿಚಾರ, ಮದ್ಯಪಾನ ಮತ್ತು ಅಸತ್ಯ. ಜೂಜು, ವ್ಯಭಿಚಾರ, ಮದ್ಯಪಾನ ಮತ್ತು ಪಶುವಧೆಗಳು ನಡೆಯುತ್ತಿರುವ ಸ್ಥಳಗಳಲ್ಲಿ ಕಲಿಪುರುಷನಿಗೆ ನೆಲೆಸಿರಲು ರಾಜನು ಅನುಮತಿ ನೀಡಿದನು. ಇಂತಹ ಭೌತಿಕ ಸ್ಥಿತಿಗೆ ಜೀವಿಯು ಹೇಗೆ ಬಲಿಯಾಗುತ್ತಾನೆ ಎಂಬುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ದೇಹವನ್ನೇ ಆತ್ಮವೆಂದು ವ್ಯಕ್ತಿಯು ತಿಳಿಯುವುದು ಇದರ ಪ್ರಾರಂಭದ ದೆಸೆ. ಆದ್ದರಿಂದ ವ್ಯಕ್ತಿಯು ದೇಹವಲ್ಲ, ದೇಹದ ಒಳಗಿರುವವನು ದೇಹಿ ಎಂಬ ಉಪದೇಶದೊಂದಿಗೆ ಭಗವದ್ಗೀತೆಯು ಆರಂಭವಾಗುತ್ತದೆ. ಈ ಪ್ರಜ್ಞೆಯು ಕೃಷ್ಣನ ಪುಣ್ಯನಾಮವನ್ನು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವವನಿಗೆ ಮತ್ತು ಸದಾ ಭಕ್ತರ ಸಂಘದಲ್ಲಿರುವವರಿಗೆ ಮಾತ್ರ ಸಾಧ್ಯವಾಗುತ್ತದೆ. ಇದೇ ಯಶಸ್ಸಿನ ಗುಟ್ಟು. ಆದ್ದರಿಂದ ವ್ಯಕ್ತಿಯು ಭಗವಂತನ ಪುಣ್ಯನಾಮವನ್ನು ಜಪಿಸಬೇಕು ಮತ್ತು ಭೌತಿಕ ಜಗತ್ತಿನ ಕಲ್ಮಶಗಳಿಂದ, ವಿಶೇಷವಾಗಿ ಅನೈತಿಕ ಸಂಭೋಗ, ಮಾಂಸಾಹಾರ, ಮದ್ಯಪಾನ ಮತ್ತು ದೂತಗಳಂತಹ ಕಾಮೇಚ್ಛೆಯನ್ನು ಉಲ್ಬಣಗೊಳಿಸುವಂತಹ ಕಲ್ಮಶಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕು ಎಂದು ನಾವು ಒತ್ತಿ ಹೇಳುತ್ತೇವೆ. ಮನುಷ್ಯರು ಈ ತತ್ವಗಳನ್ನು ದೃಢ ಸಂಕಲ್ಪದಿಂದ ಪಾಲಿಸಲು ಪ್ರತಿಜ್ಞೆ ಮಾಡಬೇಕು. ಹೀಗೆ ಭೌತಿಕ ಅಸ್ತಿತ್ವದ ಕ್ಲೇಶಮಯ ಸ್ಥಿತಿಯಿಂದ ಬಿಡುಗಡೆ ಹೊಂದಬೇಕು. ದೇಹವೇ ಆತ್ಮವೆಂಬ ತಪ್ಪು ಕಲ್ಪನೆಯಿಂದ ಮುಕ್ತವಾಗುವುದು ಪ್ರಪ್ರಥಮ ಅಗತ್ಯವಾಗಿದೆ. ಶ್ರೀಮದ್ ಭಾಗವತಂ 6:2 38 6ನೇ ತಾತ್ಪರ್ಯ. ಸ್ಕಂಧ 2ನೇ ಅಧ್ಯಾಯ 38ನೇ ಶ್ಲೋಕ ತಾತ್ಪರ್ಯ. ಧನ್ಯವಾದ ಮಾತಾಜಿ, ಥ್ಯಾಂಕ್ ಯು. ಧನ್ಯವಾದ ಮಾತಾಜಿ. ಮತ್ತೆ ನೆಕ್ಸ್ಟ್ ಯಾರು ಓದ್ತೀರಾ? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ, ಅರುಣ ಮಾತಾಜಿ. ಹರೇ ಕೃಷ್ಣ. ಆದ್ದರಿಂದ ಒಬ್ಬ ವ್ಯಕ್ತಿಯು ಬ್ರಾಹ್ಮಣನಾಗಬೇಕಾದ್ರೆ ಈ ಶುದ್ಧೀಕರಣ ಪ್ರಕ್ರಿಯೆಯನ್ನು ಪಾಲಿಸಬೇಕು.
ಈ ದಾರಿ ಎಲ್ಲರಿಗೂ ತೆರೆದಿದೆ. ಯಾರು ಸತ್ಯವಂತನು, ಪರಿಶುದ್ಧನು, ಸಹಿಷ್ಣುವು, ಸರಳನು, ಜ್ಞಾನಪೂರ್ಣನು ಮತ್ತು ಭಗವಂತನಲ್ಲಿ ಶ್ರದ್ಧೆ ವಿಶ್ವಾಸಗಳನ್ನುಳ್ಳವನೋ ಅವನೇ ಬ್ರಾಹ್ಮಣ. ಅವನು ತನ್ನ ಮನಸ್ಸು ಮತ್ತು ಹರೇ ಕೃಷ್ಣ ಮಾತಾಜಿ. ಇಂದ್ರಿಯ ಮಾತಾಜಿ ಇಲ್ಲಿ ಪ್ರೀವಿಯಸ್ ಪ್ಯಾರ ಓದ್ಲಿಲ್ಲ. ಮೊದಲೇ ತಿಳಿಸಿದಂತೆ. ಓಕೆ ಮಾತಾಜಿ, ಸಾರಿ ಅಲ್ಲಿಂದ ಓದ್ಬೇಕು ಮಾತಾಜಿ. ಓಕೆ. ಮೊದಲೇ ತಿಳಿಸಿದಂತೆ ಅಶುದ್ಧ ಜೀವನಕ್ಕೆ 4 ಲಕ್ಷಣಗಳಿವೆ. ಅವು ಅಕ್ರಮ ಸಂಭೋಗ, ಮಾದಕ ದ್ರವ್ಯ ಸೇವನೆ, ಮಾಂಸಭಕ್ಷಣೆ ಮತ್ತು ಜೂಜುಗಾರಿಕೆ. ವೈದಿಕ ತತ್ವಗಳ ಪ್ರಕಾರ ವಿವಾಹ ಸಂಬಂಧವನ್ನು ಹೊರತುಪಡಿಸಿ ರತಿ ಕ್ರೀಡೆಯಲ್ಲಿ ತೊಡಗಕೂಡದು. ಮಾನವ ಸಮಾಜದಲ್ಲಿ ವಿವಾಹದ ವ್ಯವಸ್ಥೆ ಇದೆ. ಆದ್ದರಿಂದಲೇ ನಾವು ನಾಯಿ ಮತ್ತು ಬೆಕ್ಕುಗಳ ಜೀವನಕ್ಕಿಂತ ಬೇರೆಯೇ ಜೀವನ ಪದ್ಧತಿ ಹೊಂದಿದ್ದೇವೆ. ನಾವು ಹಿಂದೂವಾಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಿರಲಿ ವಿವಾಹವೆಂಬ ಈ ವ್ಯವಸ್ಥೆಯನ್ನು ಅಂಗೀಕರಿಸಿದ್ದೇವೆ. ಈ ವ್ಯವಸ್ಥೆಯ ಉದ್ದೇಶವೇ ಅಕ್ರಮ ಲೈಂಗಿಕತೆಯಿಂದ ದೂರವಿರಬೇಕೆಂಬುದು. ಹಾಗೆಯೇ ವೈದಿಕ ವ್ಯವಸ್ಥೆಯ ಪ್ರಕಾರ ಮಾದಕ ವ್ಯಸನವನ್ನು ಕೀಳೆಂದು ಭಾವಿಸಲಾಗಿದೆ ಮತ್ತು ಮಾಂಸಭಕ್ಷಣೆ ಎಂದು ಶಿಫಾರಸು ಮಾಡಲಾಗಿಲ್ಲ. ಏಕೆಂದರೆ ಮಾನವರು ಅಹಿಂಸಾಪರರಾಗಿರಬೇಕು. ನಮಗೆ ಬೇಕಾಗುವಷ್ಟು ಧಾನ್ಯಗಳು, ಹಾಲು, ಹಣ್ಣುಗಳು, ತರಕಾರಿಗಳನ್ನು ಒದಗಿಸಲಾಗಿದೆ. ಹಾಗಾಗಿ ಪಾಪ ಬಡಪಾಯಿ ಪ್ರಾಣಿಗಳನ್ನು ಕೊಲ್ಲಬೇಕಾದ ಅಗತ್ಯ ಸ್ವಲ್ಪವೂ ಇಲ್ಲ. ಮಾಂಸ ತಿನ್ನದೇ ಹೋದರೆ ನಮಗೆ ಪುಷ್ಟಿ ದೊರಕುವುದಿಲ್ಲ ಎಂದು ಕೆಲವರು ವಾದ ಮಾಡುತ್ತಾರೆ. ಆದರೆ ಕೃಷ್ಣ ಪ್ರಜ್ಞಾ ಪಂಥಕ್ಕೆ ಸೇರಿದ ವಿದ್ಯಾರ್ಥಿಗಳು ಮಾಂಸ ತಿನ್ನುವುದನ್ನು ಬಿಟ್ಟು ಆರೋಗ್ಯವಾಗಿಯೇ ಇದ್ದಾರೆ. ಮಾಂಸ ತಿನ್ನುತ್ತಿರುವ ಇತರರಾದರೋ ಅನೇಕ ಕಾಯಿಲೆಗಳಿಂದಲೂ ಅನಾರೋಗ್ಯಕರ ಪರಿಸ್ಥಿತಿಯಿಂದಲೂ ನರಳುತ್ತಿದ್ದಾರೆ. ಜೂಜು ಮನಸ್ಸನ್ನು ಕ್ಷೋಭೆಗೊಳಿಸುವುದರಿಂದಾಗಿ ಅದನ್ನು ನಿಷೇಧಿಸಲಾಗಿದೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ಬ್ರಾಹ್ಮಣನಾಗಬೇಕಾದರೆ ಈ ಶುದ್ಧೀಕರಣ ಪ್ರಕ್ರಿಯೆಯನ್ನು ಪಾಲಿಸಬೇಕು. ಈ ದಾರಿ ಎಲ್ಲರಿಗೂ ತೆರೆದಿದೆ. ಯಾರು ಸತ್ಯವಂತನು, ಪರಿಶುದ್ಧನು, ಸಹಿಷ್ಣುವು, ಸರಳನು, ಜ್ಞಾನಪೂರ್ಣನು ಮತ್ತು ಭಗವಂತನಲ್ಲಿ ಶ್ರದ್ಧೆ ವಿಶ್ವಾಸಗಳನ್ನುಳ್ಳವನೋ ಅವನೇ ಬ್ರಾಹ್ಮಣ. ಅವನು ತನ್ನ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸಿರುತ್ತಾನೆ. ಕೃಷ್ಣ ಥ್ಯಾಂಕ್ ಯು ಪ್ರಜ್ಞೆಗೆ ಮಾತಾಜಿ. ಆರೋಹಣ ಅಧ್ಯಾಯ 3. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಮತ್ತೆ ಯಾರು ಮುಂದುವರಿಸ್ತೀರಾ? ಹರೇ ಕೃಷ್ಣ. ಶಿಲ್ಪಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಶಿಲ್ಪಾ ಮಾತಾಜಿ, ಸುಧಾ ಮೆರವಾಡೆ ಮಾತಾಜಿ, ಸುಮಂಗಳ ಮಾತಾಜಿ ಎಸ್ ಮಾತಾಜಿ. ಓದ್ತೀರಿ ಮಾತಾಜಿ? ಹ್ಞೂನ್ರಿ ಮಾತಾಜಿ. ಆದ್ದರಿಂದ ಆದ್ದರಿಂದ ಹ್ಞೂನ್ರಿ ಮಾತಾಜಿ. ಆದ್ದರಿಂದ ಮಾತಾಜಿ ಇದು ಬುಕ್ನಾಗ ಇದು ಯಾವ ಸ್ಕಂದ ಹೇಳ್ರಿ ಮಾತಾಜಿ? ಬುಕ್ಕಿನ ಬ್ಯಾಡನ್ರಿ ಮಾತಾಜಿ? ಬುಕ್ ಅಲ್ಲ, ಬುಕ್ಕಿಂದ ಬೇಡ ಮಾತಾಜಿ. ಇದು ಬೇರೆ ಬೇರೆ ಇರುತ್ತೆ, ಹಾ, ಮಧ್ಯದಿಂದ ತೆಗ್ದಿರ್ತಾರೆ ಅವರು. ಓಕೆ ಮಾತಾಜಿ. ಆದ್ದರಿಂದ ಒಬ್ಬ ವ್ಯಕ್ತಿಯು ಬ್ರಾಹ್ಮಣನಾಗಬೇಕಾದರೆ ಈ ಶುದ್ಧೀಕರಣ ಪ್ರಕ್ರಿಯೆಯ ಕೆಳಗಿದ್ದು. ಹರೇ ಕೃಷ್ಣ. ಎರಡನೇದು ಕೆಳಗಡೆ. ಆದ್ದರಿಂದ ಪರಮಪ್ರಭುವಿನೊಂದಿಗೆ ಸಂಪರ್ಕ ಪಡೆಯಲು ಯಾವ ಕಷ್ಟವೂ ಇಲ್ಲ. ಇದನ್ರಿ ಮಾತಾಜಿ, ನಾ ಇದು ಆದ್ದರಿಂದ ಒಬ್ಬ ವ್ಯಕ್ತಿ ಅಲ್ಲಿಂದ ಮಾಡಿದ್ನಿ. ಎರಡು ಆದ್ದರಿಂದ ಇದೆಯಲ್ಲ, ಹಾಗಾಗಿ. ಹ್ಞೂನ್ರಿ. ಆದ್ದರಿಂದ ಪರಮಪ್ರಭುವಿನೊಂದಿಗೆ ಸಂಪರ್ಕ ಪಡೆಯಲು ಯಾವ ವ್ಯಕ್ತಿ ಯಾವ ಕಷ್ಟವೂ ಇಲ್ಲ. ಆದರೆ ಬರಲು ನರಕಕ್ಕೆ ಹೋಗಲು ಮಾತಾಜಿ ಸ್ವಲ್ಪ ನೆಟ್ವರ್ಕ್ ಬರ್ತಾ ಇಲ್ಲ, ಯಾಕೋ ಸರಿಯಾಗಿ ಕೇಳಿಸ್ತಿಲ್ಲ. ತುಂಬಾ ಪ್ರಯತ್ನ ಪಡಬೇಕು. ಒಬ್ಬ ಆತನು, ಹೌದ್ರಿ ಮಾತಾಜಿ, ನರಕಕ್ಕೆ ಹೋಗಲು ತುಂಬಾ ಪ್ರಯಾಸ ಪಡಬೇಕಾಗುತ್ತದೆ. ಅದಕ್ಕಾಗಿ ಅನೇಕ ವಸ್ತುಗಳನ್ನು ಸಂಪಾದಿಸಬೇಕಾಗುತ್ತದೆ. ವ್ಯಭಿಚಾರ ಮಾಡಲು ವೇಶ್ಯಾಗೃಹಗಳಿಗೆ ಹಣ ಕೊಡಬೇಕು. ಭಕ್ಷ್ಯಗಳಿಗೆ ಕಸಾಯಿ ಖಾನೆಗಳನ್ನು ಏರ್ಪಾಟು ಮಾಡಬೇಕಾಗುತ್ತದೆ. ಜೂಜಾಟಕ್ಕೆ ಕ್ಯಾಸಿನೋಗಳು, ಹೋಟೆಲುಗಳನ್ನು ತೆರೆಯಬೇಕಾಗುತ್ತದೆ. ಕುಡಿತಕ್ಕೆ ಮದ್ಯ, ಬಟ್ಟಿ ಇಳಿಸುವ ಬ್ರೇವರಿಗಳನ್ನು ತೆರೆಯಬೇಕಾಗುತ್ತದೆ. ಆದ್ದರಿಂದ ವ್ಯಕ್ತಿಯು ನರಕಕ್ಕೆ
ಹೋಗಬೇಕಾದರೆ ತುಂಬ ಪ್ರಯಾಸ ಪಡಬೇಕಾಗುತ್ತದೆ ಎಂಬುದನ್ನು ಕಾಣಬಹುದು. ಆದರೆ ಅವನು ಭಗವದ್ಧಾಮಕ್ಕೆ ಹಿಂದಿರುಗಬೇಕಾದರೆ ಏನೂ ಕಷ್ಟ ಬೇಕಾಗಿಲ್ಲ. ಭಗವದ್ಧಾಮಕ್ಕೆ ಹಿಂದಿರುಗಲು ವ್ಯಕ್ತಿಯು ಏಕಾಂಗಿಯಾಗಿ ಎಲ್ಲಿ ಬೇಕಾದರೂ ಇರಬಹುದು, ಯಾವುದೇ ಸ್ಥಿತಿಯಲ್ಲಾದರೂ ಇರಬಹುದು. ಸುಮ್ಮನೆ ಕುಳಿತು ನೆಕ್ಸ್ಟ್ ಪೇಜ್ ಮಾತಾಡಿ. ಸುಮ್ಮನೆ ಕುಳಿತು ಪರಮಾತ್ಮನನ್ನು ಧ್ಯಾನಿಸಿ ಭಗವಂತನ ಬಗ್ಗೆ ಶ್ರವಣ ಕೀರ್ತನೆಗಳನ್ನು ಮಾಡಬಹುದು. ಹೀಗಾಗಿ ಭಗವಂತನ ಬಳಿ ಸಾರಲು ಏನೂ ಕಷ್ಟವಿಲ್ಲ. ಅದಾಂತ ವಿಷತಾಂತಮಿಶ್ರಂ ಇಂದ್ರಿಯ ನಿಗ್ರಹ ಮಾಡಲು ಅಸಾಧ್ಯವಾದದ್ದರಿಂದ ನರಕಕ್ಕೆ ಹೋಗಲು ಮಹಾಪ್ರಯಾಸ ಪಡಬೇಕು. ಆದರೆ ಮಾನವನು ವಿವೇಕಿಯಾದರೆ ಸುಲಭವಾಗಿ ಭಗವಂತನ ಅನುಗ್ರಹ ಪಡೆಯಬಹುದು. ಏಕೆಂದರೆ ಭಗವಂತನು ಸದಾ ಅವನೊಡನೆಯೇ ಇರುತ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣು ಎಂಬ ಸರಳ ವಿಧಾನದಿಂದ ಭಗವಂತನು ತೃಪ್ತನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಓಕೆ, ಸೊ ಇವತ್ತು ಅವು ಈ ಒಂದು ಕಲಿಯ 4 ಪಾದಗಳ ಮೇಲೆ ನಾವು ಚರ್ಚೆ ಮಾಡ್ತಾ ಇರೋದಲ್ವಾ. ಈಗ ಎಲ್ಲಿಂದ ಬಂತಿದ್ದು? ನಾವು ಹೋದ ಟಾಪಿಕ್ ಆಕ್ಚುಲಿ ಭಕ್ತಿ, ಸಾಧನಾ ಭಕ್ತಿ ಬಗ್ಗೆ ನಾವು ಮಾತಾಡಿದ್ವಿ ಅಲ್ವಾ. ಹೇಗೆ ಕರ್ಮ ಪ್ರತಿಯೊಂದು ಕರ್ಮದಲ್ಲೂ ಅದರ ಒಂದು ಪ್ರತಿಕ್ರಿಯೆ ಇರೋದ್ರಿಂದ ನಾವು ಕಷ್ಟಗಳಿಗೆ ಒಳಗಾಗ್ತಾ ಇರ್ತೀವಿ, ಮತ್ತೆ ಮತ್ತೆ ಈ ಜನ್ಮ ಮೃತ್ಯು ಚಕ್ರಕ್ಕೆ ಸಿಗಾಕೋತಾ ಇರ್ತೀವಿ, ಹೌದಾ? ಬಟ್ ಶುದ್ಧ ಕರ್ಮ ಅಂದ್ರೆ ಏನು? ಪ್ಯೂರ್ ಆಕ್ಷನ್, ಪ್ಯೂರ್ ಕೆಲಸ ಅನ್ನೋದೇನಿದೆ? ಈ ಭೌತಿಕ ಪ್ರಪಂಚದಲ್ಲಿ ಏನಾದ್ರು ಪ್ಯೂರ್ ಅನ್ನೋದು ಇದೆಯಾ? ಪರಿಶುದ್ಧವಾದದ್ದು ಏನಾದ್ರು ಇದೆಯಾ? ಆಕ್ಚುಲಿ ಯಾವುದೂ ಇಲ್ಲ ಅಲ್ವಾ. ಓನ್ಲಿ ಭಗವಂತನಿಗೆ ಸಂಬಂಧಿಸಿರೋ ಕಾರ್ಯ ಮಾಡಿದಾಗಲೇ ಅದು ಪರಿಶುದ್ಧ ಆಗುತ್ತೆ. ಯಾವುದು ತ್ರಿಗುಣಗಳಲ್ಲಿ ಇರೋದಿಲ್ಲ. ಭಕ್ತಿ ಸೇವೆ ಯಾವಾಗ ನಾವು ಮಾಡ್ತೀವೋ ಭಗವಂತನಿಗೆ, ಅದು ಯಾವುದೇ ರೀತಿ ಒಂದು ಕಲ್ಮಶ ಇಲ್ದಿರಂಥದ್ದಾಗಿರತ್ತೆ. ಅಂದ್ರೆ ನಾವು ಅಷ್ಟು ಪ್ಯೂರ ಅಂತ ಕೇಳ್ಬೋದು ಪ್ರಶ್ನೆ. ನಾವ್ ಇನ್ನೂ ಅಷ್ಟು ದೊಡ್ಡ ಡಿವೋಟಿ ಎಲ್ಲ ಮಾತಾಜಿ, ಅಷ್ಟು ಗ್ರೇಟ್ ಭಕ್ತರಲ್ಲ ನಾವು. ಏನೋ ಚಿಕ್ಕದಾಗಿ ಮಾಡಿ ಅದು ಕೂಡ ಪರಿಶುದ್ಧ ಸೇವೆದಲ್ಲೇ ಸ್ವೀಕರಿಸ್ತಾನೆ ಭಗವಂತ. ಯಾಕಂದ್ರೆ ಭಗವಂತನಿಗೆ ನಾವು ಅರ್ಪಿಸ್ತಾ ಇರೋದ್ರಿಂದ ಅಲ್ವಾ. ಅಲ್ವಾ, ಕಲಿಯುಗದಲ್ಲಿರೋಂಥ ಮನುಷ್ಯರು ಧರ್ಮ ಯಾವ್ದ್ರ ಮೇಲೆ ನಿಂತಿದೆ, ಧರ್ಮದ ಇವತ್ತು ಪರಿಸ್ಥಿತಿ ಏನು ಅನ್ನೋದು ಅಲ್ವಾ. ಸೊ ಮೊದಲನೇ ಪ್ರಶ್ನೆನೇ ಇದು. ಏನಿರಲಿ ಪ್ರಶ್ನೆ, ಧರ್ಮ ಯಾವ 4 ಕಾಲ ಮೇಲೆ ನಿಂತಿದೆ? ಯಾರು ಹೇಳ್ತೀರಾ? ತಪಶ್ಚರ್ಯ, ಶೌಚ, ದಯೆ, ಸತ್ಯನಿಷ್ಠೆ ಅಲ್ವಾ ಮಾತಾಜಿ? 4 ಪಾದಗಳು. ಶೌಚ, ಹೌದು. 4 ಕಾಲ ಮೇಲೆ ಧರ್ಮ ನಿಂತಿರೋದು. 4 ತತ್ವಗಳು, ಧರ್ಮದ ತತ್ವ. ನಡೀತಿತ್ತು 4 ಎಲ್ಲರೂ ನಿಭಾಯಿಸ್ತಾ ಇದ್ರು. ಎಲ್ಲರೂ ಜೀವಿಸಿ ಅನ್ನೋದ್ರೂ ನಡೆಸ್ತಿರ್ಲಿಲ್ಲ. ಎಲ್ಲ ನಿಯಮಗಳನ್ನು ಆಚರಿಸುವ ಶೌಚ ಒಂದೇ ಅಲ್ಲ, ಅಂತರಂಗ ಶೌಚನೂ ಕೂಡ ತುಂಬಾ ಪ್ರಾಮುಖ್ಯ. ಕಟ್ ಆಗ್ತಾ ಇದೆ ಮಾತಾಜಿ. ಮಾತಾಜಿ ವಾಯ್ಸ್ ಕಟ್ ಆಗ್ತಾ ಇದೆ ಮಾತಾಜಿ. ಶೌಚಕ್ಕೆ ಎಷ್ಟು ಬೆಳೆ ಕೊಡೋದು? ಮಾತಾಜಿ ವಾಯ್ಸ್ ಕಟ್ ಆಗ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಯ್ಸ್ ಕಟ್ ಆಗ್ತಾ ಇದೆ ಮಾತಾಜಿ. ಹೌದಾ? ಕೇಳಿಸ್ತಾ ಇಲ್ಲ ಮಾತಾಜಿ, ಕಟ್ ಬರ್ತಾ ಇದೆ. ಅದೇ ಇಂಟರ್ನೆಟ್ ಅನ್ಸ್ತಾ ಯಾಕೋ ಈ ಮಧ್ಯ ಹತ್ರ ಬರ್ತಾ ಇದೆ. ಓಕೆ, ನಾನು ಮತ್ತೊಂದ್ಸರಿ ಹೇಳ. ಏನ್ ಹೇಳ್ತಿದ್ದೇನೆ ನಾನು ಅಂದ್ರೆ, ಧರ್ಮದ ತತ್ವ ಅಂತ ಹೇಳಿದ್ರಿ. ಧರ್ಮದ 4 ಅಂಗಗಳಿವೆ ತತ್ವಗಳು. ಅಲ್ವಾ. ಸತ್ಯ, ದಯ, ತಪ, ಶೌಚ. ಹೌದಾ? ಸತ್ಯಯುಗದಲ್ಲಿ 4 ಕಾಲ ಮೇಲೂ ಧರ್ಮ ಇತ್ತು. 4 ನಿಭಾಯಿಸೋರು ಎಲ್ಲಾ ಜನ ಅಲ್ವಾ. ಪ್ರತಿಯೊಬ್ರು ಸತ್ಯನೇ ಮಾತಾಡೋರು, ಸತ್ಯನೇ ನುಡಿಯೋರು. ಪ್ರತಿನಿತ್ಯ ಅವ್ರ ಎಲ್ಲಾ ಕಾರ್ಯದಲ್ಲಿ, ಅವ್ರ ವ್ಯವಹಾರದಲ್ಲಿ ಸತ್ಯ.
ನಡ್ಸ್ಕೊಂಬರೋರು. ದಯೆ ಎಲ್ಲರ ಹೃದಯದಲ್ಲೂ ಇರ್ತಿತ್ತು, ಪಾರವಾಗಿ. ಯಾವ ಜೀವಿ ಬಗ್ಗೆನೂ ಯಾವುದೇ ರೀತಿ ಹಿಂಸೆ ಮಾಡಬೇಕು, ಅದಕ್ಕೆ ಕಷ್ಟ ಕೊಡಬೇಕು ಅಲ್ವಾ ಅನ್ನೋ ಒಂದು ಆಲೋಚನೆಯೇ ಎತ್ತಿರಲಿಲ್ಲ. ಸತ್ಯ, ದಯ, ಶೌಚ. ಶೌಚದಲ್ಲಿ ಏನು ಬಹಿರಂಗ ಶೌಚ ಒಂದೇ ಅಲ್ಲ, ಅಂತರಂಗ ಶೌಚ ತುಂಬಾ ಮುಖ್ಯ. ಎರಡೂ ಮುಖ್ಯನೇ, ಆದರೆ ತುಂಬಾ ಮಹತ್ವವಾಗಿರೋದು ಅಂತರಂಗ ಶೌಚ. ನಾವು ಅಂತರಂಗ ಶುಚಿಗೆ ಎಲ್ಲಿ ಕೊಡ್ತೀವಿ, ಬೆಲೆ ಕೊಡ್ತೀವ? ಒಳಗೆ ಹೆಂಗಿದ್ರೆ ಏನಂತೆ, ಹೊರಗೆ ಚೆನ್ನಾಗಿದ್ರೆ ಸಾಕಂತೀವಿ ಕಲಿಯುಗದಲ್ಲಿ. ಹೌದಾ? ಎಲ್ಲ ಹಾಗೆ ತಾನೆ, ಹಂಗೆ ಅಡ್ವರ್ಟೈಸ್ಮೆಂಟ್ ನಡೀತಾ ಇರತ್ತೆ. ಹಂಗೆ ನೋಡೋಕ್ಕೆಲ್ಲ ತುಂಬಾ ಒಳ್ಳೆ ಪ್ಯಾಕೇಜಿಂಗ್ ಇರುತ್ತೆ, ಒಳಗಡೆ ಏನಿರುತ್ತೆ? ಏನೂ ಇರಲ್ಲ ಅಲ್ವಾ? ಒಳಗಡೆ ಏನಿದೆ ಕ್ವಾಲಿಟಿ ಚೆಕ್ ಅನ್ನೋದು ಏನೂ ಇಲ್ಲವೇ ಇಲ್ಲ ಅಲ್ವಾ? ಸೊ ಹೊರಗಡೆಯಿಂದ ನಾವು ಇವಾಗ ಎಲ್ಲಾನು ಹೊರಗಡೆ ಬಹಿರಂಗ ಮಾತ್ರ ಹೋಗ್ತಾ ಇರೋದು, ಎಲ್ಲ ಮೇಲ್ನೋಟದ ಮೇಲೆ. ಮೇಲ್ನೋಟದ ಮೇಲೆ ಏನು ಗಂಡು ಹೆಣ್ಣು ಮದ್ವೆಗೆ ತೋರಿಸ್ಬೇಕು ಅಂದ್ರೆ, ನಮ್ಮ ಹುಡುಗ ಏನ್ ಹುಡುಗ ರೀ, ಅವನಿಗೆ ಯಾವ್ದು ಕೆಟ್ಟ ಚಟ ಇಲ್ಲ, ಎಷ್ಟು ಒಳ್ಳೆಯವನು. ಹೌದಾ? ಅವನಷ್ಟು ಒಳ್ಳೆ ಹುಡುಗ ಸಿಗೋದಂದ್ರೆ ನಿಮ್ಗೆ ಎಷ್ಟು ಅದೃಷ್ಟ ಮಾಡಿರ್ಬೇಕಂತ ಎಲ್ಲ ದೊಡ್ಡ ದೊಡ್ಡ ಭಾಷಣ ಹೊಡಿತಾರೆ. ಎಲ್ಲ ಆದ್ಮೇಲೆ ಗೊತ್ತಾಗತ್ತೆ, ಒಂದು ಬಂಡವಾಳ ಹೊರಗೆ ಬರುತ್ತೆ. ಆಮೇಲೆ ಅವನೇನ್ ಸಾಲ ಸೋಲ ಮಾಡಿದಾನೆ, ಯಾತಿಕ್ ಮದುವೆ ಆಗ್ತಾ ಇರೋದು, ಡೌರಿ ಬೇಕು ಅನ್ನೋದಕ್ಕೆ. ಹೌದಾ? ಎಲ್ಲ ಆಮೇಲೆ ಆಚೆ ಬರುತ್ತೆ ಅಲ್ವಾ? ಮೋಸ. ಸೊ ಸತ್ಯ, ದಯ, ಶೌಚ, ತಪಸ್ಸು ನಾನೇ ಹೇಳ್ತಿದ್ದೆ. ಯಾವ್ದಾದ್ರೂ ಒಂದು ಭೌತಿಕದಲ್ಲಿ ಕೂಡ, ಭೌತಿಕ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕಾದ್ರೆ ತಪಸ್ಸು ಬೇಕಾ? ಏನಾದ್ರು ಸಾಧಿಸ್ಬೇಕಂದ್ರೆ ನಾವು ಕಷ್ಟಪಡ್ಬೇಕಾ ಅಲ್ವಾ? ಕಷ್ಟಪಡ್ತೀವಿ, ನಾವು ಕಷ್ಟಪಟ್ರೆ ಸುಖ ಅಂತೀವಲ್ವಾ? ಸೊ ಬಹಿರಂಗ ಭೌತಿಕ ವಿಷಯಕ್ಕೆ ನಾವು ಇಷ್ಟು ತಪಸ್ ಬಗ್ಗೆ ಯೋಚನೆ ಮಾಡ್ತೀವಿ, ಇಷ್ಟು ಶ್ರಮ ವಹಿಸ್ತೀವಿ. ಅಂಥದ್ರಲ್ಲಿ ಆಧ್ಯಾತ್ಮಿಕ ವಿಷಯದಲ್ಲಿ ತಪಸ್ಸು ಅವಶ್ಯಕತೆ ಇಲ್ವಾ? ಏನೇ ತಿಂದ್ರು, ಕೆಲವರು ಹೇಳ್ತಾರಲ್ಲ, ಡೋಂಗಿ ಸನ್ಯಾಸಿಗಳು ಹೇಳ್ತಾರೆ, ಡೋಂಗಿ ಗುರುಗಳು, ಏನ್ ತಿಂದ್ರು ನಡೆಯುತ್ತೆ, ಏನ್ ಮಾಡಿದ್ರು ನಡೆಯುತ್ತೆ, ಯಾವ ವೃತ್ತಿ ಮಾಡಿದ್ರು ನಡೆಯುತ್ತೆ, ಹೆಂಗೆ ಇದ್ರೂ ಪರವಾಗಿಲ್ಲ. ಹೆಂಗೆ ನಾವು ಎಲ್ಲ ಪಾಪ ಕಾರ್ಯಗಳು ಮಾಡ್ಕೊಂಡು ಅಷ್ಟು ಪವಿತ್ರವಾಗಿರೋ ಭಗವಂತನ ಸಂಪರ್ಕಕ್ಕೆ ಬರಕ್ಕಾಗತ್ತಾ? ಸಾಧ್ಯ ಇದೆಯಾ? ಎಲ್ಲ ತಪ್ಪುಗಳು ಮಾಡ್ಕೊಂಡಿರೋಂಥ ಒಂದು ಕೈದಿಗೆ ಬಿಡುಗಡೆ ಯಾವತ್ತಾರು ಇದೆಯಾ? ನಾವೇನಂತೀವಿ, ನೀನ್ ಸರಿ ಹೋಗು, ಬದಲಾಗು, ಎಲ್ಲ ಕೆಟ್ಟ ಕೆಲಸ ಬಿಟ್ಬಿಡು, ಆಗ ನಿಂಗೆ ಇಮಿಡಿಯೇಟ್ ಬಿಡುಗಡೆ ಇದ್ದೇ ಇದೆ ಅಂತ. ಅದು ಎಲ್ರಿಗೂ ಗೊತ್ತದು. ಹೌದಾ? ಒಂದು ಭೌತಿಕ ಪ್ರಪಂಚದಲ್ಲೇ ನಮಗೆ ಗೊತ್ತು, ಇಷ್ಟು ತಪ್ಪು ಮಾಡಿರೋ ಕೈದಿಗೆ ಕೂಡ ಅವ್ನು ಬದಲಾದ್ರೆ ಅವನಿಗೆ ರಿಲೀಸ್ ಇದೆ, ಬಿಡುಗಡೆ ಇದೆ, ಅವನು ಜೀವನ ಮಾಡೋದಕ್ಕೆ ಅವನಿಗೆ ಹಕ್ಕಿದೆ, ಅವನು ಎಲ್ಲರ ತರ ಬಾಳ್ಬೋದು ಅಲ್ವಾ? ಆದ್ರೆ ಅವನು ತಪ್ಪು ಮಾಡೋದನ್ನ ಬಿಡಬೇಕು ಅಲ್ವಾ? ಪಾಪ ಮಾಡೋದನ್ನ ನಿಲ್ಲಿಸ್ಬೇಕು, ಅವಾಗ್ಲೇ ಅವನಿಗೆ ಬಿಡುಗಡೆ ಇರೋದು. ಸೊ ಅದೇ ಪಾಪದ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು ಅಲ್ವಾ? ಏನಂತಾರೆ ಇಲ್ಲಿ ಸೂತ ಮುನಿಗಳು ಏನಂತಾರೆ? ಕಲಿಪುರುಷನು ಹೀಗೆ ಪ್ರಾರ್ಥಿಸಿದಾಗ ಏನಾಯ್ತು? ಆಕ್ಚುಲಿ ಪರೀಕ್ಷಿತ್ ಮಹಾರಾಜರು ಹೋಗ್ಬೇಕಾದ್ರೆ ಏನಾಯ್ತು, ಒಂದು ಕಲಿಪುರುಷ ಅಲ್ವಾ, ನೋಡೋದಿಕ್ಕೆ ಅವನು ತುಂಬಾ ಕಪ್ಪುಗೆ, ಆದ್ರೆ ಬಟ್ಟೆ ಬರೀ ಯಾವ ತರ ಇದೆ ಅಂದ್ರೆ, ಒಂದು ರಾಜನ್ ತರ ಡ್ರೆಸ್ ಹಾಕೊಂಡಿರ್ತಾನ, ನೋಡೋದಿಕ್ಕೆ ತುಂಬಾ ರಿಚ್ ಆಗಿ. ಅವನೇ ಒಬ್ಬ ರಾಜ ಏನು ಅಂತ ಅನ್ಕೋಬೇಕು, ಇನ್ನೊಬ್ಬ ರಾಜ ಬಂದಿದ್ದಾನೆ ನಮ್ಮ ದೇಶಕ್ಕೆ ಅನ್ಕೋಬೇಕು, ನಮ್ಮೂರಿಗೆ. ಆ ರೀತಿ ಡ್ರೆಸ್ ಮಾಡ್ಕೊಂಡಿದ್ದಾನ ಅವನು, ಅಷ್ಟು ಒಡವೆ ಎಲ್ಲ ಹಾಕೊಂಡು ರಿಚ್ ಆಗಿ ಕಾಣ್ತಾ ಇದ್ದಾನೆ. ಓಕೆ, ಆದ್ರೆ ಅವ್ನು ಏನ್ ಮಾಡ್ತೀಯಾನಂದ್ರೆ, ಒಂದು ಗೂಳಿ ಅಲ್ವಾ, ಒಂದು ಆಕ್ಸ್ ಗುಳಿಗೆ ಕಾಲಿಗೆ ಚೆನ್ನಾಗಿ ಪಟ 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 ಹೊಡಿತಾ ಇದ್ದಾನೆ, ಹಿಂಸೆ ಕೊಡ್ತಿದ್ದಾನೆ ಅವನು. ಓಕೆ, ಸೊ ಅವಾಗ ಈ ಪರೀಕ್ಷಿತ್ ಮಹಾರಾಜರು ನೋಡ್ತಾರೆ, ಅವ್ರು ಬಂದು ನಿಲ್ಲಿಸ್ತಾರೆ. ನಿಮ್ಗೆ ಯಾರು ಅಧಿಕಾರ ಕೊಟ್ರು ಈ ಪ್ರಾಣಿ ಮೇಲೆ, ಇಷ್ಟು ಮುಗ್ಧವಾದ ಪ್ರಾಣಿ ಮೇಲೆ ನಿನ್ಗೆ ಅತ್ಯಾಚಾರ ಮಾಡಕ್? ನಿಂಗೆ ಯಾರು ಅಧಿಕಾರ ಕೊಟ್ರು? ಯಾರು ನೀನು? ಫಸ್ಟ್ ಆಫ್ ಆಲ್ ನಾನು ಆ ರಾಜ್ಯದಲ್ಲಿ ನೀನ್ ಏನ್ ಮಾಡ್ತಾ ಇದೀಯ ಅಂತ ಕೇಳಿದ್ರು. ಅವಾಗ ಅರ್ಥ ಆಗೋಯ್ತು, ಕಲಿಪುರುಷಂಗೆ ರಾಜರು ಮಹಾರಾಜ ಪರೀಕ್ಷಿತ ಬಂದಿದ್ದಾರೆ, ಇವರು ಭಗವಂತನ ಭಕ್ತರು, ಇವ್ರಿಗೆ ಗೊತ್ತಾಗೋಯ್ತು ನಾನು ಯಾರು ಅನ್ನೋದು, ನಾನು ಇವ್ರನ್ನ ಯಾಮರ್ಸಕ್ ಆಗೋದಿಲ್ಲ. ಹಾಗೆ ಪ್ರಾರ್ಥಿಸ್ಕೊಂತಾನೆ, ನನಗೆ ನನ್ನ ಕರ್ತವ್ಯ ಇವಾಗ ಕಲಿಯುಗ ಮೊದಲಾಗಿದೆ, ಶುರುವಾಗಿದೆ, ನಾನು ಉಳ್ಕೊಳ್ಳೋದಕ್ಕೆ ಎಲ್ಲರೂ ಒಂದು ಜಾಗ ಬೇಕು, ನನಗೆ ನಾನು ಇರ್ಲೇಬೇಕು, ನಾನು ಬದುಕಿರ್ಬೇಕಾದ್ರೆ ಎಲ್ಲರೂ ಒಂದು ಜಾಗದಲ್ಲಿ ನಾನು ಬದುಕಿರ್ಬೇಕು, ಎಲ್ಲಾದ್ರೂ ಒಂದು ಜಾಗ ಕೊಡಿ ನನಗೆ ಇರೋದಿಕ್ಕೆ. ಕಲಿಪುರುಷ ಯಾರು ಅಂದ್ರೆ ಅವನೊಬ್ಬ ಪಾಪ ಪುರುಷ, ಪಾಪದ ಸಂಕೇತ. ಆಯ್ತಾ? ಪಾಪ ಮಾಡಿಸೋ ಅಂತ ವ್ಯಕ್ತಿ ಕಲಿಪುರುಷ.
ಕಲಿಯುಗದಲ್ಲಿ ಯಾಕೆ ಇಷ್ಟೆಲ್ಲ ಜಗಳ ಕದನ ನಡೆಯುತ್ತೆ ಮನೆಗಳಲ್ಲಿ? ಯಾಕೆಲ್ಲ ಮನೆಗಳು ಮುರಿಯತ್ತೆ? ಯಾಕೆಲ್ಲ ಸಂಬಂಧಗಳು ಮುರಿಯತ್ತೆ? ಎಲ್ ನೋಡಿ ಏನೋ ಒಂದು ಕತೆ ಇರತ್ತೆ, ಏನೋ ಒಂದು ಮಹಾಭಾರತ ಇರತ್ತೆ. ಅದರ ಸಂಕೇತ ಏನದ್ರ ಅರ್ಥ ಏನು ಅಂದ್ರೆ ಅಲ್ಲಿ ಕಲಿಪುರುಷ ಇದ್ದಾನೆ ಅಂತ ಅರ್ಥ. ಕಲಿಪುರುಷ ಆ ವ್ಯಕ್ತಿಗಳ ಮೇಲೆ ಪ್ರಭಾವಿಸ್ತಾ ಇದ್ದಾನೆ, ಹಾಗಾಗಿ ಅವ್ರ ಹತ್ರ ನಡ್ಕೋತಾ ಇದ್ದಾರೆ. ಆಯ್ತಿದ್ಯಾ? ಸೊ ಕಲಿಯುಗದಲ್ಲಿ ಕಲಿಪುರುಷನ ಒಂದು ಇರುವಿಕೆಯ ಸಂಕೇತ ಇದು. ಸೊ ಕಲಿಪುರುಷನ್ಗೆ ಏನಂತ ಕೊಡ್ತಾರೆ ಪರೀಕ್ಷಿತ್ ಮಹಾರಾಜರು? ಸರಿ ಆಯ್ತು, ನೀನ್ ಇದು ಇಷ್ಟೇ ಜಾಗದಲ್ಲಿ ಇರಬೇಕು, ಬಾಕಿ ಎಲ್ಲೂ ಹೊರಗಡೆ ಇರಂಗಿಲ್ಲ. ಎಲ್ಲೆಲ್ಲಿರ್ಬೋದು ಅವನು? ಎಲ್ಲೆಲ್ಲ ಅನುಮತಿ ಕೊಟ್ಟರು ಪರೀಕ್ಷಿತ್ ಮಹಾರಾಜರು ಇರೋದಕ್ಕೆ ಕಲಿಪುರುಷನಿಗೆ? ಮೊದಲು ಜೂಜಾಟ. ಹೌದಾ? ಜೂಜಾಟ. ತಿರ್ಗ ಸಂಬಂಧ ಹಾ, ಜೂಜಾಟ, ಸಂಬಂಧ, ಮದ್ಯಪಾನ, ವ್ಯವಚಾರ, ವಿಚಾರ, ಆಮೇಲೆ ಪಶುವಧೆ. ಪಶು ಆನಿಮಲ್ ಕಿಲಿಂಗ್, ಪ್ರಾಣಿ ಹಿಂಸೆ. ಈ 4 ಜಾಗಗಳಲ್ಲಿ ಕಲಿಪುರುಷ ಇದ್ದೇ ಇರ್ತಾನೆ. ಎಲ್ಲೆಲ್ಲಿ? ಜೂಜಾಟ, ಗ್ಯಾಮ್ಲಿಂಗ್ ಅಲ್ವಾ? ದುಡ್ಡು ಹಾಕೋದು ಜಾಸ್ತಿ ಆಗತ್ತೆ ಅಂತ ಸ್ಟಾಕ್ ಮಾರ್ಕೆಟು, ಜೂಜಾಡೋದು, ಇಸ್ಪಿಟ್ಟು, ಕ್ಲಬ್ಸ್ಗಳಲ್ಲಿ ಆಡಲ್ವಾ ಅದೆಲ್ಲ. ಹೌದಾ? ಆ ಜೂಜಾಡೋದ್ರಿಂದ ಏನಾಗತ್ತೆ? ಸುಳ್ಳು ನಾವು ನಿಜ ಹೇಳಕ್ಕಾಗತ್ತ? ಜೂಜಾಡ್ಬೇಕಾದ್ರೆ ನಿಜ ಹೇಳ್ತಾರೆ. ನೀವು ನೋಡಿರ್ತಾರೆ, ಸಿನಿಮಾದಲ್ಲಿ ನೋಡಿರ್ತೀವಲ್ವಾ? ಅವನೇನೋ ಅಂತಾನೆ, ಇವನೇನೋ ಅಂತಾನೆ, ಜಗಳ ಆಗತ್ತೆ, ಇವನಿಲ್ಲ ಅಂತಾನೆ, ನನ್ನ ಹತ್ರ ಅದಿಲ್ಲ ಅಂತಾನೆ. ಹೌದಾ? ಅವ್ರು ಹೇಳೋದೆಲ್ಲ ಸುಳ್ಳೇನೆ ಮಾತಾಜಿ. ಸುಳ್ಳೆ, ಒಂದು ನಿಜ ಹೇಳಲ್ಲ ಅವರು. ಒಂದು ನಿಜ ಹೇಳಲ್ಲ. ಸೊ ಜೂಜಿಂದ ಏನಾಗತ್ತೆ? ಸತ್ಯ ಅನ್ನೋದು ಹಾಳಾಗತ್ತೆ, ಸತ್ಯ ಇರೋದಿಲ್ಲ, ಮೋಸನೇ ಮಾಡುತ್ತೆ ಅಲ್ವಾ? ಸೊ ಜೂಜಾಟ ಎಲ್ಲಿರುತ್ತೋ ಅಲ್ಲಿ ಸತ್ಯ ಇರೋದಕ್ಕೆ ಸಾಧ್ಯ ಇಲ್ಲ. ಎರಡನೇದು ಮದ್ಯಪಾನ. ಮದ್ಯಪಾನ ಮಾಡಿದ್ರೆ ಏನಾಗುತ್ತೆ? ಇಂಟಾಕ್ಸಿಕೇಶನ್ ಮಾಡಿದ್ರೆ ಮತ್ತು ಹತ್ತತ್ತೆ, ಬುದ್ಧಿ ಭ್ರಮಣೆ ಆಗತ್ತೆ. ಮದ್ಯಪಾನ ಯಾಕೆ ಮಾಡ್ತಾರೆ ಜನ? ಮದ್ಯಪಾನ ಮಾಡೋದ್ರಿಂದ ಏನೋ ಕಷ್ಟಗಳು ಮರಿತಾರ ಅನ್ಕೊಂತಾರೆ. ಹೌದಾ? ಮೋಸ್ಟ್ಲಿ ಅದೇ ಇರತ್ತೆ ಕಾರಣ. ಮದ್ಯಪಾನ ಒಂದು ಚಟ ಕೂಡ. ಒಂದ್ಸರಿ ಚಟ ಹತ್ತಿದ್ರೆ ಬಿಡಿಸೋದು ತುಂಬಾ ಕಷ್ಟ, ಬಿಡೋದು ತುಂಬಾ ಕಷ್ಟ ಅಲ್ವಾ? ಏನೋ ಪರಿಹಾರ ಸಿಕ್ತು ಅಂತಾಗ ಪ್ರಭುಪಾದ್ ಅಮೆರಿಕಾಗ ಹೋದಾಗ ಆಕ್ಚುಲಿ ಅದೇ ಇದ್ದಿದ್ದು. ಅವಾಗ ಎಲ್ಲ ವ್ಯಕ್ತಿಗಳು ಕಷ್ಟಗಳಿಂದ ಪರಿಹಾರ ಬರ್ಬೇಕು ಅಂತ ಅವರೆಲ್ಲ ಇದೇ ಮಾಡ್ತಿದ್ದು, ಮದ್ಯಪಾನನೇ, ಇಂಟಾಕ್ಸಿಕೇಶನ್, ಡ್ರಗ್ಸ್ಗಳು ತಗೊಳ್ಳೋದು. ಡ್ರಗ್ಸ್ಗಳು ತಗೊಂಡು ಏನ್ ಅನ್ಕೋತಿದ್ರಿಂದ ಎಲ್ಲ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಕ್ತು ಅನ್ಕೊಳ್ಳೋದು. ಅದ್ರ ಸ್ವಲ್ಪ ಹೊತ್ತು ಅವ್ರ ಮತ್ತಲ್ಲಿರ್ತಾರಲ್ಲ, ಅದನ್ನೇ ನಿಜ ಅಂತ ಭಾವಿಸ್ತಾರೆ. ಅದು ನಿಜವಾದ ಪರಿಸ್ಥಿತಿ ಅಲ್ಲ ಅಲ್ವಾ? ಅದು ಟೆಂಪ್ರರಿ. ಅದು ಸ್ವಲ್ಪ ಹೊತ್ತು ಆ ಥರ ಇರ್ತೀವಿ ಅಷ್ಟೇ, ಮರ್ತದಂಗೆ ಅನ್ಸತ್ತೆ, ಮತ್ತೆ ನಾಪಕ ಬರುತ್ತೆ. ಅದು ಇಳಿದಿದ ತಕ್ಷಣ ಏನಾಗತ್ತೆ? ಮತ್ತೆ ನಾಪಕ ಬರುತ್ತೆ. ಮತ್ತೆ ಅವನೇನೋ ಮೋಸ ಹೋಗಿರ್ತಾನೆ, ಇನ್ಯಾರೋ ಕೈ ಕೊಟ್ಟಿರ್ತಾರೆ, ಇನ್ನೇನೋ ಅವನ ಕಷ್ಟದ ನಾಪಕ ಬರುತ್ತೆ ಅಲ್ವಾ? ಸೊ ಅದು ಪರಿಹಾರ ಅಲ್ಲ. ಸೊ ಮದ್ಯಪಾನ ಮಾಡೋದ್ರಿಂದ ಏನ್ ಹಾಳಾಗತ್ತೆ? ಯಾವ ಒಂದು ಧರ್ಮದ ಒಂದು ತತ್ವ ಭ್ರಷ್ಟ ಆಗತ್ತೆ? ಯಾರು ಹೇಳ್ತೀರಾ? ದೇಹಕ್ಕೆ ಹಾನಿ, ದೇಹಕ್ಕಾನಿ. ಸರಿ, ಧರ್ಮದ 4 ಯಾವ ತತ್ವ, ಯಾವುದು ಕಾಲು? ಭ್ರಷ್ಟಾಚಾರಕ್ಕೆ ಗೊತ್ತಾಯಿಲ್ಲ? ಸತ್ಯನಿಷ್ಠೆ, ದಯ, ಸತ್ಯ, ದಯ, ಧರ್ಮದ ತಪ, ತತ್ವಗಳು. ಶೌಚ. ಹೌದಾ? ಸತ್ಯ, ಮದ್ಯಪಾನ ಮಾಡೋದ್ರಿಂದ ಯಾವ್ದು ಹಾಳಾಗತ್ತೆ? ದೇಹ ಮನಸ್ಸು ಎರಡು ಜೂಜಾಟ ಹಾಳಾಗುತ್ತೆ. ಮಾಡ್ಬೇಕಾದ್ರೆ ಜೂಜಾಟ ಆದ್ರೆ ಸತ್ಯ ಹೋಗುತ್ತೆ. ಮದ್ಯಪಾನ ಮಾಡೋದ್ರಿಂದ ಏನಾಗುತ್ತೆ? ಕರುಣೆ ಹೋಗುತ್ತೆ. ದೇಹ ಮನಸ್ಸು ಎರಡು ಹಾಳಾಗುತ್ತೆ. ಹೋಗುತ್ತೆ. ಆತ್ಮಹತ್ಯೆಗೆ ಸಮಾನ ಅಂತ ಹೇಳ್ತಾರಲ್ಲ ಮಾತಾಜಿ ಅದನ್ನ. ಆತ್ಮಹತ್ಯೆಗೆ ಸಮಾನ. ಅದು ಬ್ರಹ್ಮಹತ್ಯೆ ಪಾತಕ. ಅದು ಮದ್ಯಪಾನ ಮಾಡೋದ್ರಿಂದ. ವ್ಯಭಿಚಾರ ಮಾಡೋದ್ರಿಂದ, ಅನೈತಿಕ ಸಂಬಂಧ ಇಟ್ಕೊಳ್ಳೋದ್ರಿಂದ ಏನಾಗತ್ತೆ? ನಮ್ಮ ಪರಿಶುದ್ಧತೆ ಹೋಗುತ್ತೆ, ನಮ್ಮ ಶುಚಿ ಹೋಗುತ್ತೆ, ನಮ್ಮ ಕ್ಲೆನ್ಲಿನೆಸ್ ಹೋಗುತ್ತೆ ಅಲ್ವಾ? ಯಾಕಂದ್ರೆ ಪ್ರತಿಯೊಂದು ಜೀವಿಗೂ ಎಂಜಾಯ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಅದಕ್ಕೋಸ್ಕರನೇ ನಿಯಮಬದ್ಧವಾಗಿ ಎಂಜಾಯ್ ಮಾಡೋದಿಕ್ಕೆ ಕೊಟ್ಟಿದ್ದಾನೆ ಪರ್ಮಿಷನ್ ಕೃಷ್ಣ. ಅರ್ಥ ಆಗಿದ್ಯಾ? ಅದಕ್ಕೆ ಗಂಡು ಹೆಣ್ಣು ಮೇಲೆಲ್ಲ ಮದುವೆ ಮಾಡ್ಕೊಂಡು ಮಾಡು ಅಂತ ಕೊಟ್ಟಿರೋದು ಪರ್ಮಿಷನ್. ಅಂದ್ರೆ ಓನ್ಲಿ ಒಬ್ನೇ ವ್ಯಕ್ತಿ, ಒಂದೇ ಸ್ತ್ರೀ. 10 ಗಂಡಸರು 10 ಹೆಂಗಸರು, 100 ಗಂಡಸರು 100 ಹೆಂಗಸರು ಅಲ್ಲ.
ಅವಾಗ ಅದೇನಾಗುತ್ತೆ, ವ್ಯಭಿಚಾರ ಆಗತ್ತೆ ಅಲ್ವಾ? ಸೊ ವ್ಯಭಿಚಾರ ಮಾಡೋದ್ರಿಂದ ನಮ್ಮ ಶುಚಿ ಹೋಗತ್ತೆ. ಪಶುವಧೆಯಿಂದ ದಯೆ ಹೋಗತ್ತೆ. ದಯೆ ಎಲ್ಲಿ ಉಳ್ಕೊಳತ್ತೆ? ಒಂದು ಜೀವಿನ ಹಿಂಸೆ ಮಾಡ್ತಾ ಇದ್ರೆ, ಜೀವಿನ ನೋಡ್ತಾ ಇದೀವಿ ನಾವು ಅಲ್ವಾ, ಅದು ಸಾಯಿಸ್ತಾ ಇದೀವಿ ಅಂತ ನೋಡ್ತಾ ಇದ್ರು ಕೂಡ ದಯೆ ಇರತ್ತಾ? ಮನ್ಸಲ್ಲಿ ಉಳ್ಕೊಳತ್ತ? ಅಂದ್ರೆ ಮನ್ಸು ಎಷ್ಟು ಕಲ್ಲಾಗಿದ್ರೆ ಒಂದು ಜೀವಿನ ನಾವು ಹಿಂಸೆ ಕೊಡಕ್ ಸಾಧ್ಯ? ಒಂದ್ ಜೀವಿನ ಸಾಯಿಸ್ಬಿಟ್ಟು ತಿನ್ನೋದಿಕ್ ಸಾಧ್ಯ? ಕಟುಕರು ಅಂತ ಹೇಳ್ತಾರಲ್ಲ ಮಾತಾಜಿ, ಹ್ಮ್ ಕೆಟ್ಟ ಸ್ವಭಾವದವ್ರಿಗೆ. ಅಂತ ಹೃದಯದ ವ್ಯಕ್ತಿಗಳಿಗೆ ಎಲ್ಲಿ ಕೃಷ್ಣ ಮನುಷ್ಯತ್ವನೇ ಇಲ್ಲ ಪ್ರೇಮ? ಅಂತ ಹೇಳ್ತಾರೆ. ಕರುಣೆ ಮನುಷ್ಯತ್ವನೇ ಇರಲ್ಲ ಕರುಣೆ ಅವ್ರಿಗೆ. ಇಲ್ಲ ಅಂತ ಹೇಳ್ತಾರೆ. ಅಲ್ವಾ? ಅಂತ ಮನುಷ್ಯರಿಗೆ ಎಲ್ಲಿ ಕೃಷ್ಣರ ಪ್ರೇಮ, ಎಲ್ಲಿ ಭಗವಂತನ ಭಕ್ತಿ? ಇದೆಲ್ಲ ಎಲ್ಲೋ ದೂರ ಇದೆ ಅವ್ರುಗಳಿಗೆ, ಆಗಲ್ಲ ಅದು. ಅದಕ್ಕೆ ಇದು 4ನ್ನ ಮಾಡಬೇಡಿ ಎಂದಿರೋದು. ಇದು ಪಾಪಕ್ಕೆ ಕಾರಣ ಇದು ಅಲ್ವಾ? ಸೊ ಎಲ್ಲಿವರೆಗೂ ನಾವು ಪಾಪ ಮಾಡ್ತಾ ಇರ್ತೀವೋ, ಪಾಪ ಕಾರ್ಯಗಳು ನಡ್ಸ್ಕೊಂಡು ಹೋಗ್ತಾ ಇರ್ತೀವೋ, ಪರಿಶುದ್ಧ ಜೀವನ ನಡೆಸೋದಿಕ್ಕೆ ನಾವು ಪ್ರಾರಂಭ ಮಾಡೋಲ್ವೋ, ಅಲ್ಲಿವರೆಗೂ ನಮ್ಮ ಪರಿಸ್ಥಿತಿ ಬದಲಾಗೋದಿಲ್ಲ. ಅಲ್ಲಿವರೆಗೂ ನಮ್ಮ ತಥಾ ದೇಹಾಂತರ ಪ್ರಾಪ್ತಿ ಅಂತ ಹೇಳಿದ್ರಲ್ವಾ, ಅಲ್ಲಿವರೆಗೂ ದೇಹನ ನಾವು ಬದಲಾಯಿಸ್ತಾನೆ ಇರ್ಬೇಕು. ಯಾವ್ದೋ ಒಂದ್ ದೇಹ, ಮನುಷ್ಯ ದೇಹ, ನಮ್ಗೆ ಮನುಷ್ಯ ದೇಹ ಬಗ್ಗೆ ಎಲ್ಲಿದೆ ಕಾಳಜಿ? ನಮ್ಗೆ ಅದ್ರ ಬೆಲೆನೂ ಗೊತ್ತಿಲ್ಲ. ಮನುಷ್ಯ ಜನ್ಮ ಸಿಕ್ಕಿರೋದು ಎಷ್ಟು ಅಪರೂಪ ಅನ್ನೋದ್ರ ಅರ್ಥ ಗೊತ್ತಿದ್ದಿದ್ರೆ ನಾವು 4 ಪಾಪಗಳು ಮಾಡೋದೇ ಇಲ್ಲ. ಯಾಕಂದ್ರೆ ಅದು ಸಿಗೋದಿಕ್ಕೆ ಎಷ್ಟು ಜನ್ಮಗಳ ಪುಣ್ಯ ಇದ್ರೆ ಒಂದ್ ಮನುಷ್ಯ ಜನ್ಮ ಸಿಗತ್ತೆ ನಮಗೆ. ಅದ್ರ ಬೆಲೆ ಗೊತ್ತಿಲ್ಲದವ್ರಿಗೆ ಏನಿದೆ, ಪ್ರಾಣಿ ಜೀವನನೂ ಒಂದೇ ಅನ್ಕೊಂತಾರೆ ಎಷ್ಟು ಜನ. ಏನಿದೆ, ಪ್ರಾಣಿಯಾಗಿ ಕೂಡ ನಾವು ಬದುಕ್ಬೋದಲ್ಲ, ಎಲ್ ಬೇಕಾದ್ರಲ್ಲಿ ಊಟ ತಿಂಡಿ ಮಾಡ್ಕೊಂಡಿರ್ಬೋದು, ಏನು ರೂಲ್ಸ್ ಇಲ್ಲಪ್ಪ. ನಮ್ಗೆ ಯಾವ್ದು ರೂಲ್ಸ್ ಇರಲ್ಲ ಅವಾಗ. ಇವಾಗ ನೋಡಿ, ಎಷ್ಟೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕು. ಬೆಳಿಗ್ಗೆ ಸ್ನಾನ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಇಷ್ಟೆಲ್ಲ ಕಷ್ಟ ದುಡಿಮೆ ಮಾಡ್ಬೇಕು. ಅವಾಗ ಏನು ಇರಲ್ವಲ್ಲ ಅಂತಾರೆ. ಪ್ರಾಣಿ ಕೂಡ ಹ್ಯಾಪಿ ಆಗಿದೆಯಲ್ಲ. ಇವ್ರಿಗೆ ಗೊತ್ತಾ ಪ್ರಾಣಿ ಹ್ಯಾಪಿ ಆಗಿದೆಯಾ ಅನ್ನೋದು? ಪ್ರಾಣಿಗೆ ಅದರದೇ ಕಷ್ಟ ಇರುತ್ತೆ ಅಲ್ವಾ? ಪ್ರಾಣಿ ಕೂಡ ಅದರದೇ ಕಷ್ಟ ಇದೆ. ಒಂದು ಹುಲಿಗೆ ಒಂದು ಜಿಂಕೆ ಸಿಗೋದಿಕ್ಕೆ 15 ದಿವಸ ಅಂತೆ. ಒಂದ್ ಜಿಂಕೆ ಸಿಕ್ಕಿದ್ರೆ ಇನ್ನು 15 ದಿನ ಅದಕ್ಕೆ ಅಷ್ಟು ಈಸಿಯಾಗಿ ಸಿಗಲ್ಲ ಅಂತೆ ಭೇಟಿ. ಅದು ಇನ್ನೊಂದು ಜಿಂಕೆ ಅಂದ್ರೆ ಅಷ್ಟು ಕಷ್ಟ ಪಡ್ಕೊಂಡು ಅದಕ್ಕೆ ಹೊಟ್ಟೆ ಹಚ್ಕೊಂಡು ಕಾದೋಗಿರತ್ತೆ. ಅವಾಗ ಅದು ಒಂದೊಂದ್ಸರಿ ಸಿಗತ್ತೆ ಅದಕ್ಕೆ. ಅಂದ್ರೆ ಅದು ತುಂಬಾ ಯುದ್ಧ ಮಾಡ್ಬೇಕು, ಅದು ಹೋರಾಟ ಮಾಡ್ಬೇಕು ಅದಕ್ಕೆ ಊಟ ಸಿಗ್ಬೇಕಂದ್ರೆ. ನಾವೇನಾದ್ರು ಹೋರಾಟ ಮಾಡ್ಬೇಕಾ? ಹೊಟ್ಟೆ ಹಸುಗೆ ಎಷ್ಟು ನರಳಿರುತ್ತೆ 15 ದಿವಸ ಅದು. ಹಾ, ಅದೇ ಇಟ್ಕೊಂಡು ಅದನ್ನ ಅಷ್ಟು ದಿನ ತಿನ್ನತ್ತೆ, ಏನೋ ಮಾಡತ್ತೆ ಅದು. ಮಾಡೋದಕ್ಕೆ ಪ್ರತಿದಿನ ಏನು ಯಾರು ಬಂದು ತಟ್ಟೆಲ್ ಹಾಕೊಡೋದಿಲ್ಲ. ನಮ್ಗೆ ಯಾರು ಮನೇಲಿ ನಾವು ಕರಿತೀವಲ್ಲ ಮಕ್ಕಳನ್ನ, ಬಾರೋ ತಿನ್ನೋ 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 ಅಂತ ತಟ್ಟೆಗೆ ಹಾಕಿ ಬಾಯಲ್ಲಿಟ್ಟಿ, ಹೌದಾ? ನಾನು ನೋಡಿದೀನಿ ಹಂಗೂ ಕೆಲವರು ಹಂಗೂ ಅಪ್ಪ ತಿನ್ನಲ್ಲ ಅಮ್ಮ ಮಕ್ಕಳು. ತಿನ್ಸ್ತಾರೆ ಕೂಡ ಅಲ್ವಾ? ಮಕ್ಳಿಗೆ ತಿನ್ಸ್ತಾರೆ, ಬಾಯಿಗೆ ತಿನ್ಸ್ತಾರೆ, ಬಾಯಲ್ಲಿ ಇಟ್ಟು ತಿನ್ಸೋದನ್ನ ನೋಡಿದೀನಿ ಸ್ಕೂಲಿಗೆ ಕಳಿಸ್ಬೇಕಾರೆ. ಅಷ್ಟಂತೂ ಹಂಗೂ ನಾನ್ ತಿನ್ನಲ್ಲ ಮಕ್ಕಳು. ಆದ್ರೂ ತಿನ್ನಲ್ಲ. ಕರೆಕ್ಟಾಗಿ ಹೇಳಿದ್ರಿ ನೀವು. ಆದ್ರೂ ಬೈದಿರ್ತಾರೆ, ನಂಗೆ ಇನ್ನೂ ತುರ್ಕ್ತಾ ಇದೆಯಾ, ಹಿಂಸೆ ಮಾಡ್ತಿದ್ಯಾ ಅಂತಾರೆ ಇನ್ನು ಮಕ್ಕಳು. ಆತರ ಏನು ನನ್ ಮಗ್ ಜೀವನ ಇಲ್ಲ ಪ್ರಾಣಿಗಳಿಗೆ. ಪ್ರಾಣಿಗೆ ಯೋಚನೆ ಮಾಡೋದಿಕ್ಕೆ ಪ್ರಜ್ಞೆ ಇಲ್ಲ. ಪ್ರಾಣಿಗೆ ಕಷ್ಟ ಯಾಕೆ ಬರ್ತಾ ಇದೆ ಅಂತ ವಿಚಾರ ಮಾಡೋಷ್ಟು ಆಲೋಚನೆ ಇಲ್ಲ, ಅದಕ್ಕೆ ಅಷ್ಟು ಬುದ್ಧಿ ಇಲ್ಲ. ಅದು ಎಷ್ಟು ಸ್ವೀಕರಿಸಿದೆ ಒಂದು ದೇಹನ, ಅದ್ರಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೆ. ಬಟ್ ನಾವು ಪ್ರಶ್ನೆ ಮಾಡಬಹುದು, ಪ್ರಶ್ನೆಗಳಿಗೆ ಪರಿಹಾರ ತಂದ್ಕೋಬಹುದು, ಪರಿಸ್ಥಿತಿನ ಬದಲಾಯಿಸ್ಕೋಬಹುದು ನಾವು ಅಲ್ವಾ? ನಾವೇನ್ ಹಣೆ ಬರಹ ಇದೆ, ಎಲ್ಲ ಹಣೆ ಬರಹ, ನನ್ನ ಹಣೆ ಬರಹ ತಕ್ಕಂಗ್ ನಡೆಯತ್ತೆ ಅಂತ ಭಾವಿಸ್ತೀವೋ, ಆ ಹಣೆ ಬರಹ ಕೂಡ ಬದಲಾಗತ್ತೆ ಅಲ್ವಾ? ಭಗವಂತನ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಾಗ, ಭಗವದ್ಗೀತೆ ಜ್ಞಾನ ಪಡ್ಕೊಂಡಾಗ, ಭಾಗವತ ಅಂತ ಇಂಪಾರ್ಟೆಂಟ್ ಮೆಸೇಜಸ್ ನಮ್ ಕಿವಿ ಮೇಲೆ ಬಿದ್ರೆ ನಮ್ಮ ಜೀವನ ಶೈಲಿನೇ ಬದಲಾಗ್ಬಿಡತ್ತೆ. ಬೇರೆ ತರಾನೇ ನಡ್ಕೋತೀವಿ ನಾವು ಒಂದು ಪರಿಸ್ಥಿತಿ ಬಗ್ಗೆ. ಬಂದ್ರೆ ಬಂತು, ಪುಣ್ಯ ಬಂದ್ರೆ ಇವಾಗ ನಂಗೆ ಏನಾರು ಪ್ರಾಫಿಟ್ ಬರ್ಬೇಕಪ್ಪ, ಸರಿ ಬಂದ್ರೆ ಬಂತು, ಇಲ್ಲ ಭಗವಂತನ ಇಚ್ಛೆ, ಎಷ್ಟು ಬಂತೋ ಬಂತು ಅಲ್ವಾ? ಎಲ್ಲದಕ್ಕೂ ಯಶಸ್ಸು ನಾವು ಭಗವಂತನಿಗೆ ಕೊಡ್ತೀವಿ. ಇಲ್ಲೇ ಹೋದ್ರೆ ತಲೆ ಕೆಡ್ಸ್ಕೊಂಡು, ತಲೆ ಮೇಲೆ ಕೈ ಇಟ್ಕೊಂಡು, ಅಯ್ಯೋ ನನ್ ಜಾಬ್ ತೆಗಿತಾ ಇದಾರೆ, ಇವಾಗೆಲ್ಲ ಕಡೆ ಆಗ್ತಿದೆ ಅಲ್ವಾ, IT ಕಂಪನಿ ಬಿದೋಗ್ತಾ ಇರೋದ್ರಿಂದ
ಎಲ್ರಿಗೂ ತಲೆ ಬಿಸಿ ಆಗಿದೆ. ಏನ್ ಮಾಡ್ಬೇಕು ತೋಚ್ತಾ ಇಲ್ಲ ಅಲ್ವಾ? ಸೊ ಬದಲಾಗ್ತಾನೆ ಇರುತ್ತೆ, ಪ್ರಪಂಚ ಬದಲಾಗ್ತಾ ಇರುತ್ತೆ. ಅದಕ್ಕೆ ಹೇಗೆ ನಾವು ತಿದ್ಕೋಬೇಕು, ಏನ್ ಆಕ್ಷನ್ ತಗೋಬೇಕು, ಧೈರ್ಯವಾಗಿ ಮುಂದುವರಿಬೇಕು. ಧೈರ್ಯ ಎಲ್ಲಿ ಬರುತ್ತೆ ನಮ್ಗೆ? ಮನೋಧೈರ್ಯ ಎಲ್ಲಿಂದ ಬರುತ್ತೆ? ನಮ್ಗೆ ಕೃಷ್ಣ ಕಾನ್ಶಿಯಸ್ನೆಸ್ ಭಗವದ್ಗೀತೆ ಅಂತ ಬೇಸಿಸ್ ಇಲ್ಲದೆ ಹೋದ್ರೆ, ಫೌಂಡೇಶನ್ ಇಲ್ಲ, ಅಡಿಪಾಯ ಇಲ್ಲ ಅಂದ್ರೆ ಬ್ಯಾಟ್ರಿ ಏನೋ ಶಕ್ತಿ ಇರಲ್ಲ. ಶಕ್ತಿ ಇರತ್ತಾ? ಸಾಕಾಗಲ್ಲ. ಧೈರ್ಯ ಸಾಕಾಗಲ್ಲ. ಭಗವಂತನ ಭಕ್ತರು ತುಂಬಾ ಧೈರ್ಯವಂತರು, ಏನ್ ಬೇಕಾ ಸಾಧಿಸ್ತಾರ. ಎಷ್ಟೆಷ್ಟು ದೊಡ್ಡ ದೊಡ್ಡ ಟೆಂಪಲ್ಗಳು ಕಟ್ತಿದ್ದಾರೆ, ಎಷ್ಟೆಷ್ಟು ಜನರನ್ನ ಡಿವೋಟೀಸ್ ಮಾಡ್ತಾ ಇದ್ದಾರೆ. ಬರೀ ಮನೆ ಇಲ್ಲ ಮಾಡ್ತಿಲ್ಲ ಕಚ್ಚಿದ್ದು ಯಾವಾಗ ಹೋಗಿ ತಂದಿಟ್ಟು ಹಾಕೊಂಡ್ ಮಾತಾಜಿ ಹರಿ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದೇನು ಭಗವಂತ, ದಟ್ ನಾವು ಈ 4 ಪಾಪ ಕಾರ್ಯಗಳನ್ನ ಮಾಡೋದನ್ನ ಬಿಡ್ಬೇಕು. ಇದು ಫಸ್ಟ್ ಆಫ್ ಆಲ್ ಈ 4 ಪಾಪ ಕಾರ್ಯಗಳನ್ನೋದು ನಾವು ಗುರ್ತಿಸ್ಬೇಕು. ಅದನ್ನೇ ಹೈಲೈಟ್ ಮಾಡ್ತಿರೋದು. ಇವಾಗ ಧರ್ಮ ಅನ್ನೋದು 4 ಕಾಲ್ ಮೇಲೆ ಇಲ್ವೇ ಇಲ್ಲ, ಒಂದೇ ಕಾಲ್ ಮೇಲೆ ನಿಂತಿರೋದು. ಅದು ಕೂಡ ಸರಿಯಾಗಿಲ್ಲ. ವೆರಿ ಸೂನ್ ಇವಾಗ ಏನು ಇಲ್ವೇ ಇಲ್ಲ. ಇವಾಗ ಸತ್ಯ ಇಲ್ಲ, ದಯ ಇಲ್ಲ, ತಪ ಇಲ್ಲ, ಶೌಚ ಇಲ್ಲ. ಎಲ್ಲಿದೆ? ಎಲ್ಲರೂ ಇದೆಯಾ? ನೋಡಿದಿರ ನೀವು? ಸತ್ಯ ಇರೋದು ಎಲ್ಲರೂ ನೋಡಿದಿರ? ದಯೆ ಅಂತೂ ಇಲ್ವೇ ಇಲ್ಲ. ಬೇಕಾದಷ್ಟು ರೋಡುದ್ದಕ್ಕೂ ಮಾಂಸ, ಏನಂತಾರೆ, ಸ್ಲಾಟರ್ ಹೌಸ್ಗೆ ಏನಂತಾರೆ, ಎಲ್ಲ ಪ್ರಾಣಿ ಕೊಲೆ ಮಾಡೋ ಜಾಗ ಅಲ್ವಾ? ಪ್ರಾಣಿನ ವಧೆ ಮಾಡೋಂತ ಬೇಕಾದಷ್ಟು ದೊಡ್ಡ 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 ಅಂಗಡಿಗಳು ತೆಗೆದಿದ್ದಾರೆ ಎಲ್ಲ ಕಡೆ. ರೋಡುದ್ದಕ್ಕೂ ಇಲ್ಲ ಬೀರು ಬ್ರ್ಯಾಂಡಿ ಅಂಗಡಿಗಳು ಅಲ್ವಾ? ಎಲ್ಲ ಕಡೆ ಮೋಸ. ಹಾಗಾಗಿ ಎಲ್ಲಿದೆ ಸತ್ಯಾದಯ ತಪ ಶೌಚ ಕಲಿಯುಗದಲ್ಲಿ? ಎಲ್ಲೆಲ್ಲೂ ಇಲ್ಲ. ಇದು ಮಾಡೋವರೆಗೂ, ಈ 4 ಪಾಪ ಕಾರ್ಯಗಳು ಬಿಡೋವರೆಗೂ ಈ 4 ಧರ್ಮ ನಿಲ್ಲೋದಿಲ್ಲ. ನಾವು ಸತ್ಯಕ್ಕೆ ಯಾವತ್ತೂ ಬೆಲೆನೇ ಕೊಡಲ್ಲ. ಆಕ್ಚುಲಿ ಸತ್ಯ ಬಿಡಿ, ದಿನ ಮಾತ್ರ ಸತ್ಯ ಅಲ್ಲ. ಮಾಮೂಲು ಸತ್ಯ ಓಕೆ, ಇವನ್ ಒಳ್ಳೆಯವನು ಇವನ್ ಕೆಟ್ಟವನು ಅನ್ನೋದು ಬಿಡಿ. ನಿಜವಾದ ಸತ್ಯಕ್ಕೆ ನಾವು ಹುಡುಕ್ಬೇಕಲ್ವಾ? ನಿಜವಾದ ಸತ್ಯನ ಹುಡುಕ್ಬೇಕಲ್ವಾ ನಾವು? ಪರಮ ಸತ್ಯ ಯಾರು ಅನ್ನೋದು ಬೇಡವಾ ನಮ್ಗೆ ಹುಡುಕೋದು? ಎಲ್ಲಿವರೆಗೂ ನಾವು ಅದೇ ಸುಳ್ಳು ಜೀವನ ನಡ್ಸ್ಕೊಳ್ತಾ ಇರೋಣ ಅಲ್ವಾ? ಸುಳ್ಳು ಜೀವನ ಅಲ್ವಾ ಇದು? ಹೌದಲ್ವಾ? ಇವಾಗ ನಾವು ನಮ್ಮ ತಂದೆ ತಾಯಿನ ಕೇಳಿದ್ರೆ ಏನಂತಾರೆ? ನಾವೆಲ್ಲ ಹಾಗೆ ನಡ್ಸ್ಕೊಂಬಂದ್ವಪ್ಪ. ಹೌದಾ? ನಮ್ಮ ತಂದೆ ತಾಯಿ ನಮ್ಗೆ ಹೀಗೆ ಹೇಳ್ಕೊಟ್ಟಿರೋದು, ಅಥವಾ ಇದೇ ದಾರಿದ ನಾವು ಬಂದಿರೋದು, ನಮಗೆ ಗೊತ್ತಿರೋದು ನಿಮ್ಗೆ ಹೇಳ್ಕೊಡ್ತೀವಿ, ಇಷ್ಟೇ ಹೇಳ್ತಾರೆ ವಿನಃ ಪೂರ್ತಿ ಸತ್ಯ ಗೊತ್ತಿಲ್ಲದೆ ಇರ್ಬೋದು ಅವ್ರಿಗೆ. ಸೊ ಅವ್ರಿಗೆ ಗೊತ್ತಿರೋ ಸಾಕಾಗಲ್ಲ ನಮಗೆ. ಅವ್ರಿಗೆ ಎಷ್ಟು ಗೊತ್ತೋ ಅದೊಂದು ಲೆವೆಲ್ವರೆಗೂ ಅಷ್ಟೇ. ನಾವಿನ್ನೂ ಹುಡುಕ್ಬೇಕಲ್ವಾ? ನಾವಿನ್ನೂ ಆಳದವರೆಗೂ ಹೋಗ್ಬೇಕು. ನಿಜವಾದ ಸತ್ಯದವರೆಗೂ ಹೋಗ್ಬೇಕು ನಾವು. ಆ ನಿಜವಾದ ಸತ್ಯದವರೆಗೂ ಹೋಗೋದಿಕ್ಕೆ ಕೃಷ್ಣ ಹೇಳ್ತಾ ಇರೋದು ಈ 4ನ ನಾವು ವರ್ಜಿಸ್ಬೇಕು, ತ್ಯಜಿಸ್ಬೇಕು. ಗೊತ್ತಾಗ್ತಿದ್ಯಾ? ಜೂಜಾಟ, ಮದ್ಯಪಾನ, ವ್ಯಭಿಚಾರ, ಪಶುವಧೆ. ಓಕೆ, ನಾವು ಜೂಜಾಟ ಆಡ್ತಾ ಇಲ್ಲ ಅನ್ಬೋದು, ಮದ್ಯಪಾನ ಮಾಡ್ತಾ ಇಲ್ಲ ಅನ್ಬೋದು, ವ್ಯಭಿಚಾರ ಅಂತೂ ಓಕೆ ಸರಿ, ಭಾರತ ದೇಶದೆಲ್ಲ ಸ್ವಲ್ಪ ಸಂಸ್ಕೃತಿ ಇರೋದ್ರಿಂದ ನಾವು ಅದನ್ನು ನಾವು ನೋಡ್ಕೊಳ್ಳೋದೆ. ನಾವು ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಫ್ಯಾಮಿಲಿ ನಿಭಾಯಿಸ್ಕೊಂಡು ಹೋಗ್ತಿರ್ತೀವಿ ಚಕಾಚಕ್. ಪಶುವಧೆ ಅದ್ರಲ್ಲಂತೂ ಕೇಳಂಗಿಲ್ಲ. ನಮ್ಮ ಫ್ಯಾಮಿಲಿದಲ್ಲಿ ಬರ್ತಾ ಇದೆ ಇದು, ನಮ್ಮ ಪರಂಪರೆದಲ್ಲಿ ಬರ್ತಾ ಇದೆ ಇದು ಅಲ್ವಾ? ಫ್ಯಾಮಿಲಿ ಮೇಲೆ ಹಾಕ್ತೀವಿ, ಪರಂಪರೆ ಮೇಲೆ ಹಾಕ್ತೀವಿ. ಯಾವ ಪರಂಪರೆ? ನಮ್ದು ಒಂದು ಪರಂಪರೆನಾ? ಭಗವಂತ ಹೇಳಿರೋ ಮಾತಕ್ಕಿಂತ ನಮ್ಮ ಪರಂಪರೆ ಅಷ್ಟು ದೊಡ್ಡದ ಅಲ್ಲ? ಹೇಳಿ, ನಮ್ಗೆ ಯಾವತ್ ಬೆಲೆ ಇದೆ ನಮ್ಮ ಪರಂಪರೆ ಮೇಲೆ? ನಮ್ಮ ಸೋಕಾಲ್ಡ್ ಪರಂಪರೆ. ನಾವು ಸುಮ್ಮನೆ ಅದು ಹೇಳ್ಬಿಟ್ಟು ನಾವು ತಪ್ಪಿಸ್ಕೊಂತೀವಿ ಅಷ್ಟೇ. ಅದ್ರ ಹಿಂದೆ ನಮ್ಮನ್ನ ನಾವು ಮುಚ್ಚಿಟ್ಕೊಂತ ಇದೀವಿ, ನಮ್ಮ ಮುಖನ. ನಮಗೂ ಗೊತ್ತ ತಪ್ಪು ಅನ್ನೋದು, ನಮ್ಮ ಮನಸಾಕ್ಷಿ ಗೊತ್ತು ಅಲ್ವಾ? ಪ್ರತಿಯೊಂದು ಜೀವಿದಲ್ಲೂ ಭಗವಂತ ಕೂತಿದ್ದಾನೆ. ಯಾವ ಜೀವಿಗೂ ಹಿಂಸೆ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಅಂತದ್ರಲ್ಲಿ ನಾವು ಅದನ್ನ ಅಷ್ಟು ಸುಲಭವಾಗಿ ಒಂದು ಮಾಂಸನ ತಂದ್ಬಿಟ್ಟು ತಿಂತೀನಿ ಅಂದ್ರೆ ಮತ್ತೆ ಎಲ್ಲಿಂದ ನಮ್ಮ ದೇಹ ಪರಿಶುದ್ಧವಾಗಿರುತ್ತೆ, ನಮ್ಮ ಮನಸ್ಸು ಪರಿಶುದ್ಧವಾಗಿರುತ್ತೆ ಅಲ್ವಾ? ತಾಮಸಿಕ ಇದೆಲ್ಲ. ಎಲ್ಲಿಂದ ಅದನ್ನ ಭಗವಂತನಿಗೆ ಅರ್ಪಿಸಕ್ಕಾಗತ್ತೆ ಅಲ್ವಾ?
ಸೊ ಅಂತ ಕಟುಕ ಹೃದಯ ಇಟ್ಕೊಂಡು ಏನ್ ಭಕ್ತಿ ಮಾಡ್ತೀವಿ ನಾವು, ಏನ್ ಹರಿನ ಮಾಡ್ತೀವಿ ಅಲ್ವಾ? ಆತರ ಒಬ್ಬ ವ್ಯಕ್ತಿ ಇದ್ನಲ್ಲ, ಯಾರಪ್ಪ, ನಾರದ ಮುನಿ ಇದು ಮಾಡಿದ್ರಲ್ಲ, ಒಬ್ಬ ವ್ಯಕ್ತಿ ಎಲ್ಲಾ ಪ್ರಾಣಿಗಳನ್ನ ಅರ್ಧ ಹಿಂಸೆ ಮಾಡ್ತಿದ್ನಲ್ಲ, ಯಾರವನು? ಮತ್ತೊಂದು ಹೆಸರು. ಆ ವ್ಯಕ್ತಿ ಬದಲಾದ ಕೊನೆಗೆ. ಇದು ಫಸ್ಟ್ ಈ ಪಶುವಧೆ ಮಾಡಿದ್ನ ನಿಲ್ಸ್ಬಿಡು, ಕುತ್ಕೊಂಡು ನೀನ್ ಹರಿನಾಮ ಮಾಡು, ನಿಂಗೆ ಏನೇನು ಊಟ ತಿಂಡಿ ಬೇಕಲ್ಲ ಜೀವನ ಮಾಡೋದಕ್ಕೆ, ಅದು ನಾನು ಅದಕ್ಕೆ ಅರೇಂಜ್ ಮಾಡ್ಕೊಡ್ತೀನಿ ಅಂತ. ಸೊ ಅವನು ಒಂದು ಹೆಂಡತಿ ಮಕ್ಕಳೆಲ್ಲ ಒಂದು ದೇವಸ್ಥಾನದಲ್ಲಿ ಕುತ್ಕೊಂಡು ಪ್ರತಿನಿತ್ಯ ಹರಿನಾಮ ಮಾಡ್ಕೊಂಡು ಶಾಸ್ತ್ರ ಓದ್ಕೊಂಡು ಇರೋರು, ಒಂದು ಕ್ಲೀನ್ ಲೈಫ್ ನಡೆಸೋಕೆ ಶುರು ಮಾಡೋದು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಜಗಾಯಮದ ಕತೆ ಬರುತ್ತಲ್ಲ, ಅದ್ರಲ್ಲಿ ಬರ್ತಾ ಮಾತಾಜಿ? ಜಗೈಮದೆ ಅಲ್ಲ, ಇವ್ರು ಯಾರಪ್ಪ, ಹೆಸರು ಬಾಯಿವರೆಗೂ ಬರ್ತದೆ, ಹೆಸರು ಬರ್ತಿಲ್ಲ. ಅಂಗುಲಿಮಾಲ ಅಂದ್ರೆ ಮಾತಾಜಿ? ಆ ಅಂಗುಲಿಮಾಲ. ಅಂಗುಲಿಮಾಲ ಇಲ್ಲ, ನಾರದವರು ಹೇಳಿದ್ದು ಗೊತ್ತಾಗ್ತಿಲ್ಲ ಇದೆ. ಮಾತಾಜಿ. ಹೇಳ್ತೀನಿ ನಾನು ನಿಮ್ಗೆ. ಹೆಸರು ಇಂಬ್ರದಿತ್ತೇನ್ರಿ ಮಾತಾಜಿ? ಅಲ್ಲ ಇಂಬ್ರದಿತ್ತೇನ? ಅಲ್ಲಪ್ಪ, ನಾ ಹೇಳಿದೀನಿ ಮುಂಚೆ ಕೂಡ ಇದೆ ಎಷ್ಟೊಂದು ಸರಿ. ಆ ಹೆಸರು ಬಂದ್ಬಿಟ್ಟು ಮೃಗಾರಿ. ಕರೆಕ್ಟ್, ಮೃಗಾರಿ. ಮೃಗಾರಿ. ಮೃಗಾರಿ ಅಂತ ಭಾಗವತಮಲ್ಲಿ ಬರುತ್ತೆ, 4 ಸ್ಕಂದದಲ್ಲಿ ಬರುತ್ತೆ. ಹ್ಮ್. ಅವನು ಎಷ್ಟು ಕಟುಕ ಅಂದ್ರೆ, ಅರ್ಧನ ಸಾಯಿಸ್ಬಿಟ್ಟು ಪ್ರಾಣಿನ, ಇನ್ನರ್ಧ ಅದು ವಿಲ 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 ಒದ್ದಾಡದ್ ನೋಡಿ ಅವ್ನು ಖುಷಿ ಪಡ್ತಿದ್ದ, ಸಂತೋಷ ಪಡ್ತಿದ್ದ. ಅದು ಯಾವಾಗ ಅದಕ್ಕೆ ಇನ್ನು ಹೌದ್ ಮಾತಾಜಿ, ಹೇಳಿದ್ರಿ, ಹೆಲ್ಪ್ಲೆಸ್ ಇದನ್ನೊಂದ್ಸರಿ ಕತೆ ಹೇಳಿದ್ರಿ, ನೆನ್ಪಾಯ್ತು. ಹೆಲ್ಪ್ಲೆಸ್ ಸ್ಟೇಟ್ ನೋಡೋದು ತುಂಬಾ ಸಂತೋಷ ಪಡ್ತಾ. ಅದನ್ನ ನೋಡಿ ನಾರದ ಮುನಿ ಹೇಳ್ತಾರೆ, ನಿಂಗೆ ಪಾಪ ಅನ್ನೋದು ಏನಾರು ಗೊತ್ತಿದ್ಯಾ? ಪಾಪ ಅನ್ನೋದು ಅದೊಂದು ಅಂಶ ಅನ್ನೋದು ಗೊತ್ತೂ ಇಲ್ಲ ಎಷ್ಟು ಜನಕ್ಕೆ. ಪಾಪ ಏನಿದೆ ಅಂತಾರೆ ಜನಕ್ಕೆ. ಇದು ನನ್ನ ವೃತ್ತಿ ಇದು ಅಂತ, ನನ್ನ ತಂದೆ ಇದನ್ನ ಹೇಳ್ಕೊಟ್ಟಿದ್ದಾರೆ, ಇದನ್ನ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ, ನನಗೇನ್ ಗೊತ್ತಿದ್ದಲ್ಲಿ ಪಾಪ ಇದೆಯಾ ಪುಣ್ಯ ಇದೆಯಾ ನನ್ಗೆ ಪದನೂ ಗೊತ್ತಿಲ್ಲ. ಮೃಗಾರಿ ಇದೆಲ್ಲ ಪಾಪ ಪುಣ್ಯ ಮಾತಾಡೋರಲ್ಲ ಅಂತಾರೆ, ಒಂದು 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 ಕ್ಲಾಸ್ ಆಫ್ ಪೀಪಲ್ ಮಾತಾಡ್ತಾರೆ. ಅದು ಆರ್ಯನ್ಸ್, ಅದು ಅಂದ್ರೆ ವೇದಶಾಸ್ತ್ರ ತಿಳ್ಕೊಂಡಿರೋರು ಪಾಪ ಪುಣ್ಯ ಅಂತ ಮಾತಾಡ್ತಾರೆ. ಗೊತ್ತಾಗ್ತಿದ್ಯಾ? ಮೋಸ್ಟ್ ಅನ್ಸಿವಿಲೈಸ್ ಅಂದ್ರೆ ನನ್ ಬರೀ ನನ್ನ ಹೊಟ್ಟೆ ಒಂದೇ ನನ್ಗೆ ಯೋಚನೆ, ನನ್ ಮೈಥುನ, ನಂದು ತಿನ್ನೋದು, ಇಷ್ಟೇ ಕಾಳಜಿ ವಹಿಸ್ಕೊಳ್ಳೋರ್ಗೆ ಪಾಪ ಪುಣ್ಯ ಅವ್ರಿಗೆ ಶಾಸ್ತ್ರ ಎಲ್ಲ ಅರ್ಥ ಆಗಲ್ಲ, ತುಂಬಾ ದೂರ. ಅದಕ್ಕೆ ಅಂತ ವ್ಯಕ್ತಿಗಳು ಪ್ರಾಣಿ ವರ್ಗ ಎಲ್ಲ, ಪ್ರಾಣಿ ಜನ್ಮ ಅಥವಾ ಯಾವ್ದಾದ್ರು ಲೋ ಕ್ಯಾಸ್ಟ್, ಒಂದು ಅವ್ರಿಗೆ ಏನ್ ಬೇಕು, ಅವ್ರಿಗೆ ಬೇಕಾಗಿರೋದು ಏನ್ ಬೇಸಿಕ್, ಎಷ್ಟು ಬೇಕೋ ಅಷ್ಟು ಸಿಗಂಗ್ ಮಾಡ್ತಾನೆ ಭಗವಂತ. ಬಟ್ ತುಂಬಾ ಮೋಸ್ಟ್ ಇಂಟೆಲೆಕ್ಚುಯಲ್ ಪೀಪಲು, ಈ ತರ ಭಕ್ತರು, ಇಂಥವ್ರು ಮಾತ್ರ, ಇವ್ರಿಗೆ ಮಾತ್ರ ಪೂರ್ತಿ ಜ್ಞಾನ ಇರುತ್ತೆ. ಎಲ್ಲ ಡೀಪ್ ಅಂಶಗಳು, ಭಗವಂತ ಹೇಳೋ ಪ್ರತಿಯೊಂದು ಅಂಶಗಳ ಮೇಲೆ ಅವ್ರು ಯೋಚನೆ ಮಾಡಿ ಆ ತರ ಅವ್ರ ಜೀವನ ಶೈಲಿ ನಿರೂಪಿಸ್ಕೋತಾರೆ. ಸರಿ, ಈ ಮೃಗಾರಿ ಯಾವ ತರ ಬದಲಾದ ಅಂದ್ರೆ, ಕೊನೆಗೆ ಒಂದ್ ಸ್ವಲ್ಪ ಕಾಲ ಆದ್ಮೇಲೆ ಅದ್ರಲ್ಲಿ ಎಷ್ಟು ಬದಲಾಯ್ತು ಒಂದು ಹೃದಯ ಅಂದ್ರೆ, ಒಂದ್ ದಿವ್ಸ ನಾರದ ಮುನಿ ಬರ್ತಿರ್ತಾರೆ, ದೂರದಿಂದ ಕಾಣಿಸ್ಕೊಂತಾರೆ. ನಮ್ ಗುರುಗಳು ಬರ್ತಿದ್ದಾರೆ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು ಅಂತ ಅವ್ನು ಓಡ್ಕೊಂಡ್ ಬರ್ಬೇಕಾದ್ರೆ ಕುಣ್ಕೊಂಡ್ ಬರ್ತೀಯ ಅವನು, ಹಿಂಗೆ ಅರ್ಧ ಹಿಂಗೆ 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 ಸೀದಾ ಬರ್ತಿಲ್ಲ ಅವನು. ಇದೇನೋ ಮೃಗಾರಿ ಈ ತರ ಬರ್ತಿದ್ಯಾ ನೀನು ಅಂದ್ರೆ, ಅದೆಲ್ಲ ದಾರಿ ಉದ್ದಕ್ಕೂ ಇರುವೆಗಳು ಓಡಾಡ್ತಿದೆ, ಆ ಇರುವೆಗಳ ಮೇಲೆ ಕಾಲಿಟ್ಬಿಟ್ರೆ ಅದಕ್ಕೆ ಎಲ್ಲಿ ನೋವಾಗುತ್ತೋ, ಅದು ಪ್ರಾಣ ಹೋಗುತ್ತೋ, ಅದ್ರ ಬಗ್ಗೆ ನಂಗೆ ಯೋಚನೆ ಆಗಿದೆ ಅಂತ ಅವನ ಅಂಗವಸ್ತ್ರದಿಂದ ಹಿಂಗೆ ಹಿಂಗೆ ಸರಿಸ್ಬಿಟ್ಟು ಬರ್ತಾನವನು ನಮಸ್ಕಾರ ಮಾಡಕ್ಕೆ. ಎಲ್ಲಿದ್ದವನು ಮೃಗಾರಿ ಅರ್ಧ ಹಿಂಸೆ ಮಾಡ್ಬಿಟ್ಟು ಅವನು ಅರ್ಧ ಸಾಯಿಸ್ಬಿಟ್ಟು ಬಿಡೋನು, ಇನ್ನು ಪೂರ್ತಿ ಸಾಯ್ಲಿಕ್ಕೆ. ಅಂತದ್ರಲ್ಲಿ ಇವಾಗ ಸಾಯಿಸೋದಿಕ್ಕೂ ಯೋಚನೆ ಮಾಡ್ತಾನೆ. ಇರುವೆ ಕೂಡ ಅವ್ನು ಲೆಕ್ಕ ಕೊಡ್ತಿದ್ದಾನೆ, ಬೆಲೆ ಕೊಡ್ತೀಯ. ಅದಲ್ವಾ ಮನುಷ್ಯ ಅಂದ್ರೆ, ಅದಲ್ವಾ, ಅದು ತಾನೇ ಜ್ಞಾನ ಚಕ್ಷು ಅಂದ್ರೆ, ಅದು ತಾನೆ ದಯೆ ಅಂದ್ರೆ, ಅದು ತಾನೆ. ಇಲ್ಲಪ್ಪ ನಮ್ಗೆ ಅದ್ ಯಾವ್ದು ಇಲ್ಲ, ನಾವು ತುಂಬಾ ಒಳ್ಳೆ ಜನ ಅನ್ಬಿಟ್ರೆ ಆಗೋಯ್ತಾ? ನಾವೇ ನಮ್ಮನ್ನ ಒಳ್ಳೆಯವ್ರು ಅನ್ಕೊಂಡ್ಬಿಟ್ರೆ ಸಾಕ, ಒಳ್ಳೆಯವ್ರಾಗ್ಬಿಡ್ತೀವ? ಭಗವಂತನ ಡೆಫಿನೇಷನ್ ನಾವು ಮ್ಯಾಚ್ ಆಗ್ಬೇಕಲ್ವಾ? ಭಗವಂತ ಹೇಳ್ತಾರೆ, ಈ 4 ಕಾರ್ಯ ಮಾಡದೇ ಇರೋರು ನನ್ನ ಹತ್ರ ಬರ್ತಾರೆ, ಅವ್ರಿಗೆ ನನ್ನ ತತ್ವ ಅರ್ಥ ಆಗತ್ತೆ ಅಂತಾನೆ. ಯಾಕಂದ್ರೆ ಭಗವಂತ ತುಂಬಾ ಪರಿಶುದ್ಧ ವ್ಯಕ್ತಿ, ಅವನ ಬಗ್ಗೆ ನಮ್ಗೆ ಅರ್ಥ ಆಗೋದಿಕ್ಕೂ, ಕಿವಿಗ್ ಮೇಲೆ ಬೀಳೋದಿಕ್ಕೂ ನಮ್ಗೆ ಸಾಕಷ್ಟು ಪುಣ್ಯ ಬೇಕು. ಹಾಗಾಗಿ 4 ಪಾಪದ
ಕಾರ್ಯಗಳೇನಿದೆಯೋ ಇದನ್ನ ಯಾವುದೇ ಪರಿಸ್ಥಿತಿದಲ್ಲೂ ಮಾಡಬಾರ್ದು ಅಂತ ಕೃಷ್ಣ. ಇದನ್ನ ಯಾವಾಗ ಬಿಡ್ತೀವಲ್ಲ ಅವಾಗ ನಿಜವಾಗ್ಲೂ ನಮ್ಮಲ್ಲಿ ಬದಲಾಗತ್ತೆ, ನಮ್ಮಲ್ಲಿ ಧರ್ಮ ಅನ್ನೋದು ಸ್ಥಾಪಿಸತ್ತೆ, ನಮ್ಮ ಒಳಗಡೆನೆ ಈ 4 ಬರುತ್ತೆ. ಧರ್ಮ ಏನದು? ಸತ್ಯ, ದಯ, ತಪ, ಶೌಚ. ಸತ್ಯ ನುಡಿಯೋದು, ಸತ್ಯದ ಬಗ್ಗೆ ನಾವು ಗೌರವ ಕೊಡೋದು, ಸತ್ಯನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋದು, ಡೀಪ್ ಆಗಿ ಹೋಗೋದು. ಸತ್ಯ ಪರಮ ಸತ್ಯ ಕೃಷ್ಣ, ಸತ್ಯಂ ಪರಂ ಧೀಮಹಿ ಅಂತಾನೆ ಮೊದಲನೇ ಶ್ಲೋಕ ಭಾಗವತದಲ್ಲಿ ಅಲ್ವಾ. ಸತ್ಯ, ದಯೆ, ಪ್ರತಿಯೊಂದು ಜೀವಿರಾಶಿ ಮೇಲೆ ದಯೆ ತೋರಿಸು ಅಂತಾನಲ್ವಾ ಕೃಷ್ಣ. ಎಲ್ಲಾ ಜೀವಿರಾಶಿದಲ್ಲೂ ನಾನಿರೋದ್ರಿಂದ ಎಲ್ಲಾ ಜೀವಿರಾಶಿ ಮೇಲೂ ನಾವು ದಯೆ ತೋರಿಸ್ಬೇಕು. ಭಾಗವತದಲ್ಲಿ ಹೇಳ್ತಾರೆ, ಮನೇಲಿರೋ ಒಂದು ಹಲ್ಲಿ ಕೂಡ, ಆ ಹಲ್ಲಿಗೂ ನಮಗೂ ಒಂದು ಸಂಬಂಧ ಇದೆಯಂತೆ. ಅದಕ್ಕೆ ಅದು ನಮ್ಮ ಮನೆಯಲ್ಲಿರೋದು. ಅದು ಅದಕ್ಕೂ ತಿನ್ನೋದಿಕ್ಕೆ ಅನುಮತಿ ಇದೆ, ಅದಕ್ಕೆ ರೈಟ್ ಇದೆ. ನಾವು ಅದನ್ನ ತೆಗಿಯಂಗಿಲ್ಲ. ಹೋಗಿ ನಾವು ಪಡ ಸ್ಪ್ರೇ ಹೊಡೆದ್ಬಿಟ್ಟು ಅದನ್ನ ಸಾಯಿಸ್ಬಿಡ್ತೀವಪ್ಪ. ಅದಕ್ಕೂ ಬದುಕೋದಿಕ್ಕೆ ಒಂದು ಅರ್ಹತೆ ಇದೆ. ಅದು ಏನೋ ಒಂದಿಷ್ಟು ಮಾಡ್ಕೊಂಡಿದೆ, ಕೆಲಸ ಪುಣ್ಯ ಮಾಡ್ಕೊಂಡಿದೆ, ಎಲ್ಲೋ ಅಲ್ಲದ್ ಬದುಕ್ಬೇಕದು ಅಲ್ವಾ. ಸೊ ಆ ಪ್ರಾಣಿಗಳನ್ನೂ ನಮ್ಮ ಅಣ್ಣ ತಮ್ಮಂದ್ರು ಅಂತ ಭಾವಿಸ್ಬೇಕು. ಅದಕ್ಕೂ ಬದುಕೋದಿಕ್ಕೆ ಅನುಮತಿ ಇದೆ ಅಲ್ವಾ. ಅದು ಕರುಣೆ ಅಂದ್ರೆ, ಅದು ದಯೆ ಅಂದ್ರೆ ಅಲ್ವಾ. ಸತ್ಯ, ದಯ, ತಪ, ತಪಸ್ಸು, ಪ್ರತಿನಿತ್ಯ ಜಪ ಮಾಡೋದು, ಪ್ರತಿನಿತ್ಯ ನಾವು ಬೆಳಿಗ್ಗೆ ಹೇಳೋದು, ಭಗವಂತನಿಗೋಸ್ಕರ ತಾಯಿನ ತೆಗಿಯೋದು ಅಲ್ವಾ. ಯಾವ್ದು ಕಷ್ಟನೋ ಅದನ್ನ ಮಾಡೋದಲ್ವಾ. ಈಗ ತಪಸ್ಸಂದ್ರೆ ಏನು? ಇವಾಗ ನನ್ನ ಮಗನ್ಗೆ ಎಕ್ಸಾಮ್ಸ್ ಇದೆ, ಕಷ್ಟ. ಕೂತ್ಕೊಂಡು ಒಟ್ಟಿಗೆ ಓದ್ಬೇಕು ಅಂದ್ರೆ ಕಷ್ಟ. ಟಿವಿ ಆಫ್ ಮಾಡ್ಬೇಕು, ಆಟಾಡಕ್ ಹೋಗ್ಬಾರ್ದು ಅಲ್ವಾ. ಎಲ್ಲದಕ್ಕೂ ಒಂದು ರಿಸ್ಟ್ರಿಕ್ಷನ್ ಇದೆ, ಕಷ್ಟನೇ. ತಪಸ್ಸೇ ಅದು ಪರೀಕ್ಷೆ ಸಮಯ ಅಂದ್ರೆ ಅಲ್ವಾ. ಅದೇ ತರ ನಮ್ಮ ಜೀವನ ಶೈಲಿ ಪ್ರತಿನಿತ್ಯ ಒಂದು ತಪಸ್ಸಿರ್ಲೇಬೇಕು. ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ತಪಸ್ಸೆ, ತಪಸ್ಸಿಗೇನು ಕಮ್ಮಿ ಅಲ್ಲ. ಯಾಕಂದ್ರೆ ನಾವ್ ಏನಂದ್ರೆ ತಿನ್ನಲ್ವಲ್ಲ, ಯಾರಂದ್ರೆ ಏನಂತ ತಿಂತಾರಪ್ಪ. ನಾವು ನಿಯಮಗಳನ್ನ ಆಚರಿಸ್ತೀವಿ, ಭಗವಂತನಿಗೆ ಅರ್ಪಿಸಿರೋದನ್ನ ತಗೋತೀನಿ, ಭಗವಂತನಿಗೆ ಕೊಟ್ಟಿರೋದನ್ನ ಮಾತ್ರ ನಾನು ಸ್ವೀಕರಿಸ್ತೀನಿ ಅಲ್ವಾ. ಕೆಲವರು ಹೇಳ್ತಾರಲ್ಲ, ನಾವು ತುಂಬಾ ವೆಜಿಟೇರಿಯನ್ಸ್. ಈ ವೆಜಿಟೇರಿಯನ್ಸಿಗೆ ಇರಷ್ಟು ಜಂಬ ಆಕ್ಚುಲಿ ಯಾರಿಗೂ ಇಲ್ಲ ಅನ್ಸುತ್ತೆ ಒಂದ್ಸರಿ. ನಾವು ವೆಜಿಟೇರಿಯನ್ಸ್ ರೀ, ನಾವು ಆಲ್ರೆಡಿ ತುಂಬಾ ಧಾರ್ಮಿಕರು. ವೆಜಿಟೇರಿಯನ್ಸ್ ಆದ್ರೆ ಸಾಕಾಗಲ್ಲ, ಬರೀ ಸಸ್ಯಾಹಾರಿ ತಿನ್ಕೊಂಡಿರ್ತೀವಪ್ಪ ಅಂದ್ ಮಾತ್ರಕ್ಕೆ ಅವ್ರು ತುಂಬಾ ಗ್ರೇಟ್ ಅಂತ ಅಲ್ಲ. ನಾವು ಕೃಷ್ಣನಿಗೆ ಅರ್ಪಿಸಿರೋ ಪ್ರಸಾದ ಮಾತ್ರ ಸ್ವೀಕರಿಸಂಗ್ ಆಗ್ಬೇಕು, ಬರೀ ವೆಜಿಟೇರಿಯನ್ ಆದ್ರೆ ಸಾಕಾಗಲ್ಲ. ಭಗವಂತನಿಗೆ ಅರ್ಪಿಸ್ದೇನೆ ನಾನು ಎಲ್ಲ ತಿಂತೀನಪ್ಪ ಅಂದ್ರೆ, ನಂದು ಸೊತ್ತು ಅನ್ಕೊಂಡು ಇರೋರು ಇದ್ರೆ ಅದು ಎಲ್ಲದು, ಅದೆಲ್ಲೂ ಮ್ಯಾಚ್ ಆಗಲ್ಲ, ಡಿವೋಟಿ ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಆಗಲ್ಲ. ಭಗವಂತ ಏನ್ ಸ್ವೀಕರಿಸ್ತಾನೋ ಅದನ್ನ ಮಾತ್ರ ಸ್ವೀಕರಿಸ್ತೇನೆ. ಎಲ್ಲೋ ಯಾರೋ ಹೋಟೆಲ್ ಮಾಡಿರೋದನ್ನ, ರೋಡಲ್ಲಿ ಮಾಡಿರೋದನ್ನ ನಾವು ಮುಟ್ಟಲ್ಲ ಅನ್ನೋರು, ಅದು ಹೈ ಸ್ಟ್ಯಾಂಡರ್ಡ್. ಅಂದ್ರೆ ನಾವು ಅಷ್ಟು ಕಾಳಜಿ ವಹಿಸ್ಕೊತಾ ಇದ್ದೀವಿ ಅಂತ ಅರ್ಥ. ನಮ್ ದೇಹದ ಬಗ್ಗೆ, ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಏನ್ ಬರುತ್ತೆ ಅಲ್ವಾ. ಯಾಕಂದ್ರೆ ನಾವು ಜನ್ಮ ಮೃತ್ಯು ಇನ್ನೊಂದು ಚಕ್ರಕ್ಕೆ ಹೋಗಕ್ಕೆ ತಯಾರಿಲ್ಲ. ಹಾಗಾಗಿ ಇಲ್ಲಪ್ಪ, ನಾವು ಲೈಟಾಗಿ ತಗೋತೀವಿ, ನಮ್ಗೇನ ಅಡ್ಡಿ ಇಲ್ಲ, ಇನ್ನೊಂದು 10 ಸರಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀವಿ, ಪರವಾಗಿಲ್ಲ, ನಮ್ಮ ಹತ್ರ ಬೇಕಾದಷ್ಟು ರೊಕ್ಕ ಇದೆ ಅಂದ್ರೆ ಕೃಷ್ಣನ ತದಾಸ್ತು ಅಂತಾನೆ. ಇಲ್ಲ ಬೇಡಪ್ಪ, ಸಾಕು, ನೋಡಾಗಿದೆ. ಎಲ್ಲರೂ ಅನುಭವಿಸಿದ್ದಾರೆ, ನಮಗ ಅನುಭವ ಇಲ್ಲ ಅಂತ ಯಾರು ಹೇಳಕ್ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಒಂದ್ ಮಗು ಕೂಡ ಅನುಭವಿಸಿದೆ, ಒಪ್ತೀರಾ? ಮಗು ಕೂಡ ಅನುಭವಿಸಿದೆ, ಆಸ್ಪತ್ರೆಯಿಂದಾನೇ ಬಂದಿರೋದು, ಅಳ್ಕೊಂಡೇ ಬಂದಿರೋದು, ಅದೇ ನಕ್ಕೊಂಡ್ ಬಂದಿಲ್ಲ. ಪ್ರತಿ ಜೀವಿಗೂ ಅನುಭವ ಇದೆ. ಅನುಭವದಿಂದ ಅವನು ಯೋಚನೆ ಮಾಡ್ಬೇಕು, ಅವನಿಗೆ ಆತರ ಸ್ಟ್ರಿಕ್ಟ್ ಆಗ್ಬೇಕು. ಆ ತಪಸ್ಸು ಬೇಕೇ ಬೇಕು. ಆ ತಪಸ್ ಮಾಡಲ್ಲ ಅನ್ನಕ್ಕಾಗಲ್ಲ. ನಂಗೇನು ರೂಲ್ಸ್ ಬೇಡ, ನಂಗೆ ಯಾವ ನಿಯಮ ಬೇಡಪ್ಪ. ಯಾಕಂದ್ರೆ ಪ್ರಾಣಿ ವರ್ಗಕ್ಕೆ ಹೋಗ್ತಾನಷ್ಟೇ, ಸಿಂಪಲ್. ನಮ್ಗೇನ್ ಬೇಕೋ ಅದು ತಕ್ಕಂಗ್ ಲಭಿಸತ್ತೆ, ಹೌದಲ್ವಾ? ಕರೆಕ್ಟ್ ಅಲ್ವಾ? ಇದೆಲ್ಲ ಲಾಜಿಕೇ ಅಲ್ವಾ? ಇದ್ರಲ್ಲೇನು ಮೂಢನಂಬಿಕೆ ಏನೂ ಇಲ್ಲ ಇದ್ರ ಅಲ್ವಾ. ಮೂಢನಂಬಿಕೆ ಏನೂ ಇಲ್ಲ. ಈ ತರ ನಾವು ನಡ್ಕೊಳ್ಳೋದ್ರಿಂದ ನಾವ್ ಯಾವ ರೀತಿ ನಡ್ಕೋತೀವೋ ಅದೇ ತರ ನಮ್ಗೆ ದೇಹ ಸಿಗತ್ತೆ. ನಾವ್ ಏನ್ ಕೋರ್ಕೋತೀವೋ ನಮ್ಗೆ ಅದೇ ಸಿಗತ್ತೆ ಅಲ್ವಾ. ನಾವು ಸರಿಯಾದ ಕೋರ್ಕೊಂಡ್ರೆ ಸರಿಯಾಗಿರೋದ್ ಸಿಗತ್ತೆ. ಸರಿ ಅಂದ್ರೆ ಏನರ್ಥ? ಸರಿ ನಮ್ ಪ್ರಕಾರ ಒಂದ್ ಸರಿ ಇರ್ಬೋದು, ನಿಮ್ ಪ್ರಕಾರ ಒಂದ್ ಸರಿ ಇರ್ಬೋದು, ಬಟ್ ಭಗವಂತನ ಪ್ರಕಾರ ಸರಿ ಏನೋ ಅದೇ ನಿಜವಾದ ಸರಿ, ಹೌದಾ?
ಧರ್ಮ ಮತ್ತು ಸಾಕ್ಷಾತ್ ಭಗವತ್ ಪ್ರಣೀತ. ನಾನು ಒಬ್ನೇ ಹೇಳ್ಬೋದು ದೇಶ ಪ್ರೇಮ ತುಂಬಾ ಮುಖ್ಯ, ಇನ್ನೊಬ್ಬ ಹೇಳ್ಬೋದು ಹಸುನ ರಕ್ಷಣೆ ಮಾಡೋದು ತುಂಬಾ ಮುಖ್ಯ, ಇನ್ನೊಬ್ಬ ಹೇಳ್ಬೋದು ಸಸ್ಯಾಹಾರಿಯಾಗಿರೋದು ತುಂಬಾ ಮುಖ್ಯ, ಇನ್ನೊಬ್ಬ ಹೇಳ್ಬೋದು ಯೋಗ ಮಾಡೋದು ತುಂಬಾ ಮುಖ್ಯ, ಇನ್ನೊಬ್ಬ ಹೇಳೋದು ಪ್ರಾಣಾಯಾಮ ಮಾಡೋದು ತುಂಬಾ ಮುಖ್ಯ, ಇನ್ನೊಬ್ಬ ಹೇಳೋದು ಎಕ್ಸರ್ಸೈಸ್ ಮಾಡೋದು ತುಂಬಾ ಮುಖ್ಯ, ಇನ್ನೊಬ್ಬ ಹೇಳೋದು ಇನ್ನೇನ. ಒಬ್ರೊಬ್ರದ್ದು ಒಂದೊಂದು ಧರ್ಮ ಇದೆ, ಅವ್ರದ್ದು ಎಲ್ರದ್ದು ಒಂದು ಗೀತೆ ಇದೆ. ಬಟ್ ಎಲ್ಲದಕ್ಕಿಂತ ಮುಖ್ಯ ಗೀತೆ ಏನು? ಭಗವದ್ಗೀತೆ. ಭಗವದ್ಗೀತದಲ್ಲಿ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಕೃಷ್ಣ, ಅದೇ ಮುಖ್ಯ. ಬಾಕಿ ಎಲ್ಲ ಕೆಳಗಡೆ, ಸೆಕೆಂಡ್ರಿ. ಅದು ಅಷ್ಟು ಮುಖ್ಯ ಅಲ್ಲ. ಕೃಷ್ಣ ಹೇಳ್ತಾರೋ ತುಂಬಾ ಮುಖ್ಯ, ಅರ್ಜೆಂಟ್, ಅದು ಪ್ರಯಾರಿಟಿ. ಅದು ಪ್ರಯಾರಿಟಿ ಅಂದ್ರೆ ಏನು? ಇವಾಗ ಅರ್ಜೆಂಟ್, ನಿಮ್ಗೆ ಆಫೀಸ್ಗೆ ಹೋಗ್ಬೇಕು, ಮಕ್ಕಳನ್ನ ಕಳಿಸ್ಬೇಕು ಸ್ಕೂಲ್ಗೆ, ಅರ್ಜೆಂಟ್. ಅವಾಗ ಟೈಮ್ ಇಲ್ಲ, ಬಸ್ ಬರ್ತಿದೆ, ಹೆಂಗಿರುತ್ತೆ ನಮ್ಮ ಸ್ಪೀಡ್? ಅವಾಗ ಗಬ 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 ಕೆಲಸ ಮಾಡ್ತಿರಲ್ವಾ ಬೆಳಿಗ್ಗೆ? ಅರ್ಜೆಂಟ್. ಅವಾಗ ಪ್ರಯಾರಿಟಿ, ಊಟ ದಬ್ಬಿ ಕಳಿಸೋದು ಮುಖ್ಯ. ಹಂಗೆ ಕೃಷ್ಣ ಹೇಳ್ತಿರೋದು ಕಾಲ ಮಿಂಚೋಗ್ತಾ ಇದೆ, ಕಲಿಯುಗದಲ್ಲಿದ್ದೀವಿ ನಾವು. ಧರ್ಮ ಅನ್ನೋದು 4 ಪಾದದ ಮೇಲೆ ಇಲ್ಲ. ಇಂಥ ಕಾಲದಲ್ಲಿ ನಮ್ಮ ಪರಿಸ್ಥಿತಿ ಏನ್ ಮತ್ತೆ? ನಾವು ಏನ್ ಮೃಗಾರಿಕ್ಕಿಂತ ಏನ್ ಕಮ್ಮಿ ಇಲ್ಲ ಅಲ್ವಾ? ನಾವು ಯಾವ್ದೋ ಪಾಪದ ಒಂದು ಇದ್ರಲ್ಲಿ ಹೋಗ್ತಾ ಇದೀವಿ, ಒಂದು ಫನಲಲ್ಲಿ ಹೋಗಿ ಬೀಳ್ತಾ ಇದೀವಿ ಅಷ್ಟೇ. ಎಳ್ಕೊಂಡು ಹೋಗ್ತಾ ಇದೆ ಕಾಲ, ನಮ್ನ ಎಳ್ಕೊಂಡು ಹೋಗ್ತಾ ಇದೆ. ನಮ್ಗೆ ಗೊತ್ತಿಲ್ಲ ನಾವ್ ಎಲ್ಲಿ ಹೋಗ್ತಿದೀವಿ ಅನ್ನೋದು ಅಲ್ವಾ? ಸೊ ಕೃಷ್ಣ ಎಷ್ಟು ಜ್ಞಾನ ಕೊಡ್ತಿದ್ದಾನೆ ನೋಡಿ, ಎಷ್ಟು ಇಂಪಾರ್ಟೆಂಟ್ ಮೆಸೇಜ್ ಹೇಳ್ತಾ ಇರೋದು ಅಲ್ವಾ? ಸತ್ಯ, ದಯ, ತಪ, ಶೌಚ, ಶುಚಿ. ಶುಚಿ ಇಲ್ಲ ಅಂದ್ರೆ ಹೆಂಗ್ ನಡೆಯೋದಕ್ಕೆ ಸಾಧ್ಯ? ಶುಚಿ ನಾವು ಕ್ಲೀನ್ ಆಗಿಲ್ಲ ಅಂದ್ರೆ ಮನೇಲಿ ನಮ್ಗೆ ತಲೆ ಕೆಟ್ಟೋಗತ್ತೆ ಅಲ್ವಾ? ಮನೆ ಕ್ಲೀನಿಂಗ್ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ತೀವಿ, ಕಾರ್ ಕ್ಲೀನಿಂಗ್ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀವಿ, ನಮ್ಮ ಬಟ್ಟೆ ಎಷ್ಟು ಶುಭ್ರವಾಗಿರೋದು ಹಾಕೋತೀವಿ. ಮನಸ್ಸಲ್ಲಿ ಇಲ್ಲದ್ದೆಲ್ಲ ಯೋಚನೆಗಳು ಪರವಾಗಿಲ್ಲ ಅಂತೀವಿ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ. ಮನಸ್ಸಲ್ಲೂ ಒಳ್ಳೆ ವಿಚಾರಗಳು ಬರ್ಬೇಕಲ್ವಾ? ಎಲ್ಲರಿಗೂ ಒಳ್ಳೇದನ್ನ ಬಯಸುವಂಥದ್ದು ಅಲ್ವಾ? ಎಲ್ಲರಿಗೂ ಒಳ್ಳೇದನ್ನ ಬಯಸುವಂತ ಮನಸ್ಸು ಅಂದ್ರೆ ಕೊನೆಗದು ಭಗವಂತನಿಗೆ ಮುಟ್ಬೇಕು. ನಾವತ್ ಹೇಳ್ತಾ ಇದ್ನಲ್ಲ ಒಂದ್ ಕ್ಲಾಸಲ್ಲಿ, ಎಲ್ಲಾ ಧರ್ಮ ಕೊನೆಗೆ ಭಗವಂತನವರೆಗೂ ಮುಟ್ತಾ ಇಲ್ಲ ಅಂದ್ರೆ ಅದು ಇನ್ನೂ ಪೂರ್ತಿ ಪರಿಪೂರ್ಣತೆ ಹೊಂದಿಲ್ಲ ಅಂತ ಅರ್ಥ. ಅಂದ್ರೆ ಅದು ಪೂರ್ತಿ ಮೆಚುರಿಟಿ ಸಿಕ್ಕಿಲ್ಲ ಅಂತ ಅರ್ಥ ಆ ಯೋಚನೆಗೆ. ಜಸ್ಟ್ ನನಗೋಸ್ಕರ ಒಳ್ಳೆಯವನಾಗಿರೋದು, ನನ್ನ ಫ್ಯಾಮಿಲಿಗೋಸ್ಕರ ಒಳ್ಳೆಯವನಾಗಿರೋದು, ನನ್ನ ಕುಟುಂಬದೋಸ್ಕರ, ನಮ್ಮ ಕಮ್ಯುನಿಟಿ, ನಮ್ಮ ಊರು, ನಮ್ಮ ದೇಶ ಅಷ್ಟೇ ಅಲ್ಲ. ಅದರ ಮೇಲೆ ಕೊನೆಗೆ ಕೃಷ್ಣನಿಗೂ ಮುಟ್ಟಬೇಕು. ಕೃಷ್ಣನಿಗೋಸ್ಕರ ನಾನು ಒಳ್ಳೆ ಕಾರ್ಯ ಮಾಡೋದು. ಆ ರೀತಿ ಮಾಡಿದಾಗಲೇ ಅದು ಪರಿಪೂರ್ಣತೆ ಹಂತಕ್ಕೆ ಹೋದಂಗೆ. ಸೊ ಏನ್ ಹೇಳ್ತಿದ್ದಾರೆ ಈ ಒಂದು ಟಾಪಿಕ್ ಅಲ್ಲಿ? ದಟ್ ಎಷ್ಟೆಲ್ಲ 4 ಪಾಪಗಳಿಂದ ಯಾವ ರೀತಿ ನಮ್ಮ ಒಂದು ಪರಿಸ್ಥಿತಿ ಅಲ್ವಾ? ಏನಂತಾರೆ ಇಲ್ಲಿ? ಅಡಾಂತ ಗೋಬಿರ್ ವಿಷತಾಂತ ಮಿಶ್ರಾಮ್ ಅಂದ್ರೆ ಏನರ್ಥ? Because of inability to control the senses, one must go through great endeavor to go to hell. But if one is sensible enough, he can very easily obtain the favor of God. ಪಾಪ ಮಾಡೋದು ಆಕ್ಚುಲಿ ಎಷ್ಟು ಕಷ್ಟವಾಗಿದೆ. ಇಷ್ಟೆಲ್ಲ ಜೂಜಾಡ್ಬೇಕು ಅಂದ್ರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬೇಕು, ಅನೈತಿಕ ಸಂಬಂಧ ಇಟ್ಕೋಬೇಕಂದ್ರೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕು ಅಲ್ವಾ? ಪ್ರಾಣಿ ಹಿಂಸೆ ಮಾಡ್ಬೇಕು, ಪ್ರಾಣಿ ಹತ್ಯೆ ಅಂದ್ರೆ ಪ್ರಾಣಿ ಹಿಡ್ಕೊಂಡ್ಬಂದು ಅದಕ್ಕೆ ಅದು ತುಂಬಾ ಕಾಸ್ಟ್ಲಿ ಅನ್ಕೋತೀನಿ, ನಂಗೆ ಗೊತ್ತಿಲ್ಲ. ಮಾಂಸದ ಒಂದು ಬೆಲೆ ಕೂಡ ತುಂಬಾ ಜಾಸ್ತಿ ಇರ್ಬೋದು. ಇದೇ ಚೀಪ್ ಆಕ್ಚುಲಿ, ವೆಜಿಟೇಬಲ್ಸ್ ತುಂಬಾ ಕಮ್ಮಿ ರೇಟ್ ಅನ್ಕೋತೀನಿ ಅಲ್ವಾ? ಹಾಗಾಗಿ ತುಂಬಾ ಪಾಪ ಮಾಡೋದು ತುಂಬಾ ಒದ್ದಾಟನೂ ಇದೆ, ತುಂಬಾ ಖರ್ಚು ಇದೆ, ಜೊತೆಗೆ ಅದಕ್ಕೆ ತಕ್ಕಂಗ ಅದರ ಒಂದು ಪ್ರತಿಕ್ರಿಯೆ ಜಾಸ್ತಿ ಅನುಭವಿಸೋದು ಇರುತ್ತೆ ಅಲ್ವಾ? ಕಷ್ಟನೂ ಜಾಸ್ತಿ ಇದಕ್ಕೆ ಪಡ್ಬೇಕಾಗತ್ತೆ, ಪನಿಷ್ಮೆಂಟು ಇದೆ. ಬಟ್ ಒಳ್ಳೆ ದಾರಿದಲ್ಲಿ ಇರೋದು ತುಂಬಾ ಸುಲಭ ಆಕ್ಚುಲಿ, ಖರ್ಚೇನೂ ಇಲ್ಲ ಅದ್ರಲ್ಲಿ. ಭಗವಂತನ ಭಕ್ತಿ ಮಾಡೋದು ತುಂಬಾ ಸುಲಭ. ಏನು ಖರ್ಚು? ಏನಾರು ಖರ್ಚು, ನಾವು 1 ರೂಪಾಯಿನ ಖರ್ಚು ಮಾಡಿದೀವ? ಈ ಕ್ಲಾಸ್ ಸೇರಕ್ಕೆ 1 ರೂಪಾಯಿ ಖರ್ಚು ಮಾಡಿದ್ರೆ, ಸ್ವಲ್ಪ ಇಂಟರ್ನೆಟ್ ಚಾರ್ಜ್ ಹೋಗಿರ್ಬೋದು ಅಲ್ವಾ? ಅದು ಬಿಟ್ಟಿಂದೇನೂ ಇಲ್ಲ ಅಲ್ವಾ? ಸೊ ಭಗವಂತನ ಭಕ್ತಿ ಮಾಡೋದು ತುಂಬಾ ಸುಲಭ ಅಂತಿರೋದು ಕೃಷ್ಣ. ಪಾಪ ಮಾಡೋದಕ್ಕೆ ತುಂಬಾ ಶ್ರಮ ವಹಿಸ್ಬೇಕು. ಬಟ್ ಸ್ವಲ್ಪ ನೀವು ಶ್ರಮ ವಹಿಸಿದ್ರೆ ಭಕ್ತಿ ಮಾಡೋದಿಕ್ಕೆ ಎಲ್ಲೋ ಮುಟ್ಬೋದು, ನಾವು ಎಲ್ಲೆಲ್ಲೋ ಮುಟ್ಬೋದು. ಇಲ್ಲಿಂದ ಎಲ್ಲೋ ಪಾತಾಳದಿಂದ ಎಲ್ಲೋ ಮೇಲಕ್ಕೆ ಹಾರ್ಬೋದು ನಾವು. ಎಷ್ಟು ಯೋಚನೆ ಮಾಡಿ,
ಈ ವಿಷಯನ ಎಲ್ಲ ಇಡೀ ಪ್ರಪಂಚ ಗೊತ್ತಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ ಇಷ್ಟು ಜನಕ್ಕೆ ಅಲ್ಲ, 20 ಜನ ನಾವೇನ್ ಸೇರಿದೀವಿ ಇಷ್ಟೇ ಅಲ್ಲ, ಇಡೀ ಪ್ರಪಂಚ ಗೊತ್ತಾದ್ರೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅವ್ರು ಸ್ವಲ್ಪ ದುಡಿಮೆ ಮಾಡೋದಿಕ್ಕೆ ಕರ್ಮಿಗಳು, ಅಲ್ವಾ? ಅದೇ ಒಂದ್ ಸ್ವಲ್ಪ ಶಕ್ತಿನ ಇಲ್ಲಿ ಕೃಷ್ಣನ್ ಭಕ್ತಿಲ್ ಮಾಡೋಂಗಾದ್ರೆ ಎಲ್ಲಿಂದ ಎಲ್ಲಿ ಹೋಗ್ತಾರೆ ಅವ್ರು? ಎಷ್ಟು ಜನ್ಮಗಳನ್ನ ಅವ್ರು ನಿಲ್ಸ್ಬೋದು ಅಲ್ವಾ? ಎಷ್ಟು ಆಂಗ್ಸೈಟಿ, ಎಷ್ಟು ಭಯ, ಆ ಅನ್ಸರ್ಟನಿಟಿ ಬಗ್ಗೆ ಅಲ್ವಾ, ನಾಳೆ ಏನಾಗತ್ತೆ ಅನ್ನೋ ಭಯದಿಂದ ಹೊರಗೆ ಬರ್ತಾರೆ. ಎಷ್ಟು ನೆಮ್ಮದಿ, ಪೀಸ್ ಆಫ್ ಮೈಂಡ್. ಕೃಷ್ಣ ಡಿವೋಟೀಸ್ ಆರ್ ಮೋಸ್ಟ್ ಪೀಸ್ಫುಲ್ ಅಂಜ ಕೃಷ್ಣ. ನನ್ನ ಭಕ್ತರಷ್ಟು ಏನಂತಾರೆ ಪೀಸ್ಗೇನು ಶಾಂತಿ. ಶಾಂತಿ, ಪರಮ ಶಾಂತಿ ಅಲ್ವಾ? ಸೊ ನಾವ್ ಯಾರು ಅನ್ನೋದು ನಾವ್ ಹೇಳೋದ್ರಿಂದ ಅಲ್ಲ, ನಾವು ಮಾಡೋದ್ರಿಂದ ನಾವು ಅನ್ಸ್ಕೋತೀವಿ. ನಾವು ಕಾರ್ಯತಃ ಏನ್ ಮಾಡ್ತಾ ಇದೀವಿ, ಸುಮ್ನೆ ಹೇಳಿದ್ರೆ ಏನು ಹೇಳಬೇಕಾದಷ್ಟು ಹೇಳ್ಬೋದು. ನಾವು ನಮ್ಮ ಬಗ್ಗೆ ನಾವು ಕತೆ ಪುಟಗಳ ಗಟ್ಟಲೆ ಬರಿಬೋದು. ನಾವು ಏನ್ ಮಾಡ್ತಿದೀವಿ, ನಿಜವಾಗ್ಲೂ ಎಷ್ಟು ಟೈಮ್ ತೆಗಿತಿದೀವಿ ನಾವು ಕೃಷ್ಣನ್ ಭಕ್ತಿ ಮಾಡೋದಕ್ಕೆ. ಕೃಷ್ಣನ್ ಭಕ್ತಿ ಮಾಡಿದ್ರೆ ಕೃಷ್ಣನ್ಗೋಸ್ಕರ ಅಲ್ಲ ನಾವು ಮಾಡ್ಬೇಕಾಗಿರೋದು, ನಮಗೋಸ್ಕರ ನಾವು ಮಾಡ್ಕೋಬೇಕು ಅಲ್ವಾ? ಕೃಷ್ಣನ್ ಏನಾದ್ರು ಸೇವೆ ಬೇಕಾ? ಕೃಷ್ಣನ್ ಏನಾದ್ರು ಕಮ್ಮಿ ಆಗಿದೆಯಾ ನಾವು ಮಾಡೋದಿಕ್ಕೆ, ನಮ್ಮ ಹತ್ರ ಕೇಳಕ್ಕೆ? ಇಲ್ಲ. ನಮ್ಮ ಹತ್ರ ಇಲ್ದೇ ಇರೋದ್ರಿಂದ ನಾವು ಮಾಡ್ತಾ ಇರೋದು ಅಲ್ವಾ? ನಮಗ್ ಶಾಂತಿ ಇಲ್ದೇ ಇರೋದ್ರಿಂದ, ನಮಗ್ ಸುಖ ಇಲ್ದೇ ಇರೋದ್ರಿಂದ ನಾವು ಸುಖ ಹುಡುಕ್ತಾ ಇರೋದು ಅಲ್ವಾ? ಸುಖಿಯಾಗಿರೋ ವ್ಯಕ್ತಿನ ನಾವು ಸೇವೆ ಮಾಡ್ತಿರೋದು. ಪರಮ ಸುಖಿ, ಪರಮ ಆನಂದ. ನಾವು ಹಾಡಿದಿರ, ಆನಂದ ಪರಮಾನಂದ ಪರಮಾನಂದ. ನ್ಯಾಚುರಲ್ ಆಗಿ ಆನಂದದಲ್ಲಿರೋದು ಕೃಷ್ಣ. ಸೊ ಹಾಗಾಗಿ ಈ 4 ಏನ್ ಇಲ್ಲಿ ಹೇಳ್ತಿದಾರೋ 4 ಲೆಗ್ಸ್ ಆಫ್ ಕಲಿ ಅನ್ನೋದು, ಇದ್ರಲ್ಲಿ ನಮ್ಗೆ ಇದನ್ನ ವರ್ಜಿಸಕ್ಕೆ ಹೇಳ್ತಾ ಇರೋದು ಕೃಷ್ಣ. ಓಕೆನಾ? ಇಲ್ಲಿ ಇನ್ನೇನಿದೆ ಪ್ರಶ್ನೆಗಳು ನೋಡೋಣ ಒಂದ್ಸರಿ ಶೇರ್ ಮಾಡ್ತೀನಿ. ಏನಂತಿದ್ದಾರೆ ಇಲ್ಲಿ? ಅಶುದ್ಧ ಜೀವನದ ಲಕ್ಷಣವೇನು? ಅಶುದ್ಧ ಜೀವನ ಲಕ್ಷಣವೇನು? ಇದೇ 4 ಅಲ್ವಾ? ಇದೇ 4. ಮಾಂಸ ಭಕ್ಷಣೆ, ಜೂಜು, ಹ್ಮ್ ತತ್ವ, ಮತ್ತೆ ಅನೈತಿಕ ಸಂಬಂಧ. ಅನೈತಿಕ ಸಂಬಂಧ. ಎಸ್ ಅಲ್ವಾ? ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ನಮ್ ದೇಶದಲ್ಲಿ ಕಮ್ಮಿ, ಬಟ್ ಹೊರಗ್ ದೇಶದಲ್ಲಿ ತುಂಬಾ ಇದೆ. ನಮ್ ದೇಶದಲ್ಲಿ ಏನ್ ಕಮ್ಮಿ ಅಂತ ಅಲ್ಲ, ಐ ಟಿ ಅಂತ ಅಲ್ಲ, ಎಲ್ಲಾ ಕಡೆ ಇದೆ. ಮನೇಲೊಬ್ರು, ಆಫೀಸಲ್ಲಿ ಒಬ್ರು. ನಾನೇ ಕೇಳಿದ್ದೀನಿ ಇದೆಲ್ಲ ಮಾತುಗಳು, ನನ್ನ ಟೈಮಲ್ಲೇ ಕೇಳಿದ್ದೀನಿ ನಾನು. ಆಫೀಸಲ್ಲೇ ನಡೀತಾ ಇರತ್ತೆ ಸಂಬಂಧಗಳು, ಆಫೀಸಲ್ಲೇ ನಡೀತಾ ಇರತ್ತಲ್ಲ. ಅಂದ್ರೆ ಎಲ್ಲ ಬಿಟ್ಬಿಡ್ತಾರೆ ಜನ ಇವಾಗ, ಎಲ್ಲ ಬಿಟ್ಬಿಡಿದ್ದಾರೆ. ಕಲಿಯು ವಾಸ ಮಾಡುವ 4 ಸ್ಥಳಗಳು ಯಾವುವು? ಸೇಮ್ ಇವಾಗ ಏನ್ ಮಾತಾಜಿ ಹೇಳಿದ್ರು ಅದು. ಕ್ರಮಬದ್ಧ ಜೀವನದ 4 ತತ್ವಗಳು ಯಾವುವು? ಸತ್ಯ, ದಯ, ತಪ, ಶೌಚ. ಓಕೆ, ನಾವು ಕ್ರಮಬದ್ಧ ಜೀವನದ ತತ್ವಗಳನ್ನು ಏಕೆ ಪಾಲಿಸಬೇಕು? ಎಸ್, ಯಾರು ಹೇಳ್ತೀರಾ ಅದಕ್ಕೆ? ಶಾರ್ಟ್ ಆಗಿ ಆನ್ಸರ್ ಹೇಳಿ. ಕ್ರಮಬದ್ಧ ಜೀವನ ಯಾಕೆ ಈ ರೆಗ್ಯುಲೇಷನ್ ಯಾಕೆ ಬೇಕು? ಯಾಕೆ ನಾವೆಲ್ಲ ಬಿಡ್ಬೇಕು? ನಮ್ಮ ಮಾಂಸಾಹಾರ, ಪ್ರಾಣಿ ವಧೆ, ಅನೈತಿಕ ಸಂಬಂಧ ಮಾಡದೇ ಇರೋಂಥದ್ದು ಯಾಕಿರ್ಬೇಕು? ಇದೆಲ್ಲ ಬೇಕಾ ನಮ್ಗೆ? ರೂಲ್ಸ್ ಏನ್ ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಇರ್ಬೋದು ಅಂತ ಯಾಕಿರ್ಬಾರ್ದು ಜೀವನ? ಆತರ ಇದ್ರೆ ನಮ್ ತಪಸ್ ಶಾಂತಿಯುತವಾದ ಜೀವನ ನಡ್ಸಕ್ ಆಗಲ್ಲ ನಡ್ಸಕ್ ಆಗಲ್ಲ. ಎಲ್ಲೋ ಯಾವ ಪಾಪ ಮಾಡಿದ್ರು ಅದು ತಪ್ಪು ಅಂತ ಗೊತ್ತಾಗುತ್ತೆ ನಮ್ಗೆ. ಅದು ಆದ್ರೂ ಮಾಡ್ತಾರೆ ಅಲ್ವಾ? ಆದ್ರೂ ಮಾಡ್ತಾರೆ. ಆದ್ರೂ ಕಳ್ಳ ಒಂದ್ಸರಿ ಜೈಲಿಂದ ಬಂದ್ಮೇಲೂ ಮತ್ತೆ ಅವ್ನ್ ಕಳ್ತನ ಮಾಡ್ತಾನೆ. ಕುಡಿಯೋದ್ ತಪ್ಪು ಅಂತ ಅಂತಾರೆ, ಅದ್ ಕುಡಿತಾನೆ ಇರ್ತಾರೆ. ಹೌದು. ಅದೇ ಪಾಪ ಅನ್ನೋದು ಒಂದು ಬೀಜ ರೂಪದಲ್ಲಿ ಇರುತ್ತೆ. ಅದು ನಮ್ ಕೈಲಿ ಮಾಡ್ಸತ್ತಾನೆ ಇರುತ್ತೆ. ಆ ಪಾಪ ಮಾಡೋ ಒಂದು ಪ್ರಕ್ರಿಯೆ ಇದೆಯಲ್ವಾ, ಒಂದು ಮಾಡ್ಬೇಕು ಅನ್ನೋ ಒಂದು ನಮ್ಮಲ್ಲಿ ಒಂದು ಇರತ್ತದು. ಮಾಡ್ಬೇಕು, ಅದ್ ನಮ್ ಕೈಲಿ ಮಾಡಿಸ್ತಾ ಇರತ್ತೆ, ಗೊತ್ತಿದ್ರು ಕೂಡ. ಗೊತ್ತಿದ್ರು ಮಾಡ್ಬೇಕು ಅನ್ನೋದು ಅದೊಂದು ಅದೇನದು ಬೇರಿಂದ ಕಿತ್ತು ಹಾಕತ್ತೆ ಭಕ್ತಿ ಸೇವೆ ಮಾಡೋದ್ರಿಂದ.
ಅಷ್ಟು ಪವರ್ಫುಲ್ ಭಕ್ತಿ ಸೇವೆ, ಕೃಷ್ಣನ್ ಭಕ್ತಿ ಸೇವೆ. ಪಾಪ ಮಾಡಬೇಕು ಅನ್ನೋ ಒಂದು ಪ್ರವೃತ್ತಿ ಕೂಡ ತೆಗೆದುಬಿಡೋದು. ಪ್ರವೃತ್ತಿ ತೆಗೆದಿದ್ಯಾ? ನಾವ್ ಎಷ್ಟೇ ಪುಣ್ಯವಂತರ ಫ್ಯಾಮಿಲಿದಲ್ಲಿ ಹುಟ್ಟಿರ್ಬೋದು, ಬಟ್ ನಮ್ಗೆ ಒಬ್ಬನ ಮೋಸ ಮಾಡ್ಬೇಕು ಅಲ್ವಾ, ಅಥವಾ ಇನ್ನೇನಾದ್ರೂ ನಮ್ಮಲ್ಲಿ ಇದು ಪಾಪದ ಎಷ್ಟೊಂದು ಇದೊಂದು ಸ್ಮಾಲರ್ ವರ್ಷನ್. ಇದು ಒಬ್ನು ಮೋಸ ಮಾಡ್ಬೇಕು, ಸುಳ್ಳು ಹೇಳ್ಬೇಕು ಅಲ್ವಾ, ಇದೆಲ್ಲ ಮನುಷ್ಯನ ಗುಣ, ಇದು ಸಾಮಾನ್ಯ ಗುಣ. ಇದು ಅದು ಎಲ್ಲಾನು ಅದು ಧ್ವಂಸ ಮಾಡ್ಬಿಡುತ್ತೆ ಭಕ್ತಿ ಸೇವೆ ಬರೋದ್ರಿಂದ. ಕ್ಲೀನ್ ಮಾಡಕ್ ಬಿಡುತ್ತೆ ಅವನ್ನ ಒಳಗಿಂದ ಹೊರಗಡೆಯಿಂದ. ಅದಕ್ಕೆ ಜನಕ್ಕೆ ಪಾಪಪ್ರಜ್ಞೆ ಆಕ್ಚುಲಿ ಇಷ್ಟ ಆಗಲ್ಲ. ಅದಕ್ಕೆ ಎಷ್ಟೊಂದ್ ಜನ ಭಕ್ತಿಗೆ ಪಾಪಪ್ರಜ್ಞೆ ಬರಲ್ಲ. ಕಾಡ್ತಾ ಇರುತ್ತೆ ಅಲ್ವಾ ಮಾತಾಜಿ? ಮಾತಾಜಿ, ಪಾಪಪ್ರಜ್ಞೆ ಕಾಡ್ತಾ ಇರುತ್ತೆ. ಹಾ, ಪಾಪ ಪಾಪ ಪ್ರಜ್ಞೆ ಮಾಡಿದ್ಮೇಲೆ ಕಾಡುತ್ತೆ. ಕಾಡ್ತಾ ಬಟ್ ಇರುತ್ತೆ. ಕಾಡಿದ್ರು ಕೂಡ ಅವನು ಮಾಡದ್ ಪೂರ್ತಿ ಬಿಡ್ತಾನ? ಹ್ಮ್. ಇವಾಗ ನೋಡಿ, ಪಾಪನ ನಿರ್ಮೂಲ ಮಾಡೋದು ತುಂಬಾ ಸುಲಭ. ಅದೇ ಕೃಷ್ಣ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ನಿಂದೆಲ್ಲಾ ಪಾಪನ ನಾನು ತಗೊಂತೀನಿ ಎಂದಿದ್ದಾನೆ ಕೃಷ್ಣ. ಅದು ಓನ್ಲಿ ಬೈ ಸರೆಂಡರ್ ಟು ಕೃಷ್ಣ ಸಾಧ್ಯ, ಅದರ್ವೈಸ್ ಸಾಧ್ಯ ಇಲ್ಲ. ಅದರ್ವೈಸ್ ಯಾವ ದೇವಿ ದೇವತೆಗಳು ಈ ಮಾತನ್ನ ಹೇಳಿಲ್ಲ. ಯಾರು ಯಾರ್ದು ಪಾಪ ತೆಗಿಯಕ್ಕಾಗಲ್ಲ. ಯಾವ ಜೀವಿಗಳು ತೆಗಿಯಕ್ಕಾಗಲ್ಲ, ಯಾವ ದೇವತೆಗಳು ತೆಗಿಯಕ್ಕಾಗಲ್ಲ. ಯಾರಿಗೂ ಅಷ್ಟು ಪವರ್ ಇಲ್ಲ. ಬಟ್ ಓನ್ಲಿ ಕೃಷ್ಣ ಕ್ಯಾನ್ ಡೂ ದಟ್. ಓಕೆ, ಸೊ ಹಾಗಾಗಿ ಈ ಕ್ರಮಬದ್ಧ ಜೀವನ ನಡೆಸೋದು ಅಷ್ಟು ಮುಖ್ಯ. ಅವುಗಳನ್ನು ಪಾಲನೆ ಮಾಡೋದರಿಂದ ನಮಗಾಗುವ ಲಾಭವೇನು? ಏನ್ ಲಾಭ ಸಿಗುತ್ತೆ? ಶಾಂತಿಯುತವಾದ ಜೀವನ, ನೆಮ್ಮದಿ ಶಾಂತಿ ಇರೋಂತ ಜೀವನ ಸಿಗುತ್ತೆ. ಹಾ, ನೆಮ್ಮದಿ ಶಾಂತಿ ಇರೋಂಥ ಜೀವನ ಸಿಗತ್ತೆ. ಭಗವಂತನ ಬಗ್ಗೆ ನಮಗೆ ಅರಿತುಕೊಳ್ಳಕ್ಕೆ ನಮಗೆ ಮನಸ್ಸು ಬರುತ್ತೆ. ಆಯ್ತಾ? ಈ ಎಲ್ಲ ಕಷ್ಟಗಳಿಂದ ಹೊರಗೆ ಬರೋದಿಕ್ಕೆ ನಮ್ಗೆ ದಾರಿ ಕಾಣುತ್ತೆ. ಎಲ್ಲಿವರೆಗೂ ಪಾಪ ಜೀವನ ನಡ್ಸ್ಕೊಂಡು ಹೋಗ್ತಿದ್ವೋ ಅದು ಅಂಧಕಾರ ಅಷ್ಟೇ. ಪಾಪ ಅಂದ್ರೆ ಜಸ್ಟ್ ಅಂಧಕಾರ ಅಷ್ಟೇ, ವರ್ಲ್ಡ್ ಆಫ್ ಡಾರ್ಕ್ನೆಸ್ ಅಷ್ಟೇ. ಅಲ್ಲೇನು ಲೈಟ್ ಅನ್ನೋದಿಲ್ಲ. ಲೈಟ್ ಅಂದ್ರೆ ಅದು ಪುಣ್ಯ. ಅದು ದೀಪ ಇದೆ ಅಂದ್ರೆ ಏನರ್ಥ? ದಾರಿ ದೀಪ ಅಂದ್ರೆ ಏನರ್ಥ? ದೀಪ ಅಂದ್ರೆ ಒಂದು ದಾರಿ ಕಾಣುತ್ತೆ ನಮ್ಗೆ ಹೋಗೋದಿಕ್ಕೆ. ತಮಸ್ಸಲ್ಲಿರೋನಿಗೆ, ಪಾಪ ಭರಿತ ಜೀವನ ನಡ್ಸ್ಕೊಳ್ಳೋನಿಗೆ ಅವ್ನಿಗೆ ಎಲ್ಲಿದೆ? ಅಂಧಕಾರದಲ್ಲಿ ಇರ್ತಾನಷ್ಟೇ ಅವನು. ಅವನ ಜೀವನ ಇನ್ನು ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಈ ಭೌತಿಕ ಜಗತ್ತಿನ ಯಾತನಾ ಭರಿತ ಕಷ್ಟಗಳಿಂದ ಹೇಗೆ ಪಾರಾಗಬಹುದು? ಪಾಪ ಕಾರ್ಯ ಮಾಡೋದು ನಿಲ್ಸೋದ್ರಿಂದ. ಪಾಪ ಕಾರ್ಯ ನಿಲ್ಸೋದ್ರಿಂದ ಸರಿ. ಮತ್ತೆ ಭಕ್ತಿ ಸೇವೆ ಮಾಡೋದ್ರಿಂದ ಮಾತಾಜಿ. ಹರಿಬೋಲ್ ಮಾತಾಜಿ. ಭಕ್ತಿ ಸೇವೆ ಮಾಡೋದ್ರಿಂದ, ಭಕ್ತಿ ಸೇವೆ ಮಾಡೋದ್ರಿಂದ ನಾವು ಯಾತನ ಪಡೋದನ್ನ ನಿಲ್ಲಿಸಬಹುದು. ಪಾಪ ಮಾಡ್ಬೇಕು ಅನ್ನೋ ಪ್ರವೃತ್ತಿ ನಮ್ಮಲ್ಲಿ ಹೋಗತ್ತೆ. ಗೊತ್ತಾಯ್ತಾ? ಅದಕ್ಕೆ ಫಸ್ಟ್ ನಾವು ಬಂದ ತಕ್ಷಣ ಯಾರಿಗೂ ಅದನ್ನ ಬಿಟ್ಬಿಡಿ, ಇದನ್ನ ಬಿಟ್ಬಿಡಿ, ಇದನ್ನ ಬಿಟ್ಬಿಡಿ. 4 ಫಸ್ಟ್ ಟಾಪಿಕ್ ಅಲ್ಲ ಇದು. 4 ಇದು ಕೃಷ್ಣ ಸಾಧಕ ಮಾಡಿರೋದು ಇದು ಅಲ್ವಾ. ಕಲಿಯ 4 ಕಾಲುಗಳು ನಾವ್ ಇವತ್ತು ಚರ್ಚೆ ಮಾಡ್ತಾ ಇರೋದು ಇಷ್ಟು ನಿಧಾನವಾಗಿ. ಯಾಕಂದ್ರೆ ಪಾಪದ ಬಗ್ಗೆ ನಾವು ಶುರುದಲ್ಲೇ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಕಲಿಯುಗದಲ್ಲಿ ಎಲ್ಲರೂ ಪಾಪಿಗಳೇ. ಕಲಿಯುಗದಲ್ಲಿ ಇನ್ನು ಪುಣ್ಯವಂತರ ಹೆಂಗಿರೋದಕ್ಕೆ ಸಾಧ್ಯ? ಅದಕ್ಕೆ ಚೈತನ್ಯ ಮಹಾಪ್ರಭು ನಮಗೆ ಕೊಟ್ಟಿರೋದು ಮಾರ್ಗ ಹರೇ ಕೃಷ್ಣ ಮಹಾಮಂತ್ರ ಹೇಳೋದು. ಭಗವಂತನ ಭಕ್ತಿ ಸೇವೆ ಎಲ್ಲಿಂದ ಶುರುವಾಗತ್ತೆ? ಹರೇ ಕೃಷ್ಣ ಮಹಾಮಂತ್ರದಿಂದ. ಯಾರೊಬ್ರು ಕೇಳ್ತಾ ಇದ್ರು ನನ್ನ, ದಟ್ ನೀವು ಭಕ್ತರು ಅಂತಿರಲ್ಲ, ಏನ ಭಕ್ತಿ ಅಂದ್ರೆ ಏನು? ಏನ್ ಮಾಡ್ತೀರ ನೀವು ಅಂತ. ಏನ್ ಮಾಡ್ತಾರೆ ಭಕ್ತರು? ಚಾಂಟಿಂಗ್, ಜಪ ಅಲ್ವಾ? ಅದೇ ಭಕ್ತಿ. ಜಪಾನೇ ಭಕ್ತಿನಾ ಅಂತ ಕೇಳ. ಜಪಾನೇ ಭಕ್ತಿ, ಬೇರೆ ಏನು ಭಕ್ತಿ ಅನ್ನೋದೇನೋ ಇಲ್ಲ. ಭಕ್ತಿ ಡೆಫಿನೇಷನ್ ಜಪ. ಅಂದ್ರೆ ನಾವು ಭಗವಂತನಿಗೋಸ್ಕರ ಸಮಯ ತೆಗೆದು ಭಗವಂತನ ಬಾಯಿಂದ, ನಮ್ಮ ಬಾಯಿಂದ ಭಗವಂತನ ನಾಮ ಉಚ್ಚಾರಣೆ ಮಾಡ್ತಿದ್ದೀವಿ. ನಾಮ ಉಚ್ಚಾರಣೆ ನಾವು ಕಿವಿದಲ್ಲಿ ಕೇಳಿಸ್ಕೊತಾ ಇದ್ದೀವಿ. ಶ್ರವಣ ಕೀರ್ತನ ಆಗ್ತಾ ಇದೆ. ಅದೇ ಭಕ್ತಿ ಸೇವೆ. ಅದಕ್ಕಿಂತ ಇನ್ನು ಉತ್ತಮೋತ್ತಮ ಸೇವೆ ಇನ್ನೇನೂ ಇಲ್ಲ. ಟಾಪ್ ಮೋಸ್ಟ್ ಸೇವೆ ಅದು ಜಪ, ಹರಿನಾಮ ಜಪ.
ಶ್ರವಣ ಕೀರ್ತನ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಯಾವುದು ಸುಲಭ, ಕೃಷ್ಣ ಪ್ರಜ್ಞೆಯೋ ಅಥವಾ ನಿಮ್ಮನ್ನು ಬಂಧನದಲ್ಲಿಟ್ಟಿರುವ ಭೌತಿಕ ಚಟುವಟಿಕೆಗಳು? ಯಾವುದು ನಿಮ್ಗೆ ರಿಲ್ಯಾಕ್ಸಿಂಗ್ ಅನ್ಸತ್ತೆ? ಕೃಷ್ಣ ಪ್ರಜ್ಞೆ ಜಪ ಮಾಡೋದೇ ರಿಲ್ಯಾಕ್ಸಿಂಗ್ ಆಗಿದೆ ಕೃಷ್ಣ ಭಕ್ತಿ, ಕೃಷ್ಣ ಜಪ ಮಾಡುದು ಅಲ್ವಾ? ಅದೇ ರಿಲ್ಯಾಕ್ಸಿಂಗ್ ಆಗುತ್ತೆ. ಅದೇ ರಿಲ್ಯಾಕ್ಸಿಂಗ್, ಅದೇ ಹ್ಯಾಪಿನೆಸ್. ನಾವು ಒರಿಜಿನಲ್ ಆಗಿರ್ಬೋದು ಅಲ್ವಾ, ನಮ್ ನಿಜ ಸ್ವರೂಪ ಇದು. ನಾವೇನು ನಾಟಕ ಮಾಡ್ಬೇಕಾಗಿಲ್ಲ ಇಲ್ಲಿ. ಒಳ್ಳೆಯವ್ರ ತರ ಇರೋದು, ಇನ್ನೇನೋ ಮಾತಾಡೋದು, ಸ್ವೀಟ್ ಆಗಿ ಮಾತಾಡೋದು, ಸಿಹಿಯಾಗಿ, ನಾವ್ ಅಲ್ದೇನೆ. ಅದು 108 ನಾಟಕಗಳು ಮಾಡ್ಬೇಕು ಭೌತಿಕ ಪ್ರಪಂಚದಲ್ಲಿ. ಯಾವ ನಾಟಕನೂ ಅವಶ್ಯಕತೆ ಇಲ್ಲ. ಜೀವನ ಮಾಡಕ್ಕೆ ಮುಖವಾಡ ಹಾಕೋಬೇಕು. ಮುಖವಾಡ ಹಾಕೋಬೇಕು, ಸರಿಯಾದ ಹೇಳಿದ್ರಿ ಮಾತಾಡಿ. ನಾವ್ ಇನ್ಯಾರು ಆಗ್ಬೇಕಲ್ಲಿ. ಇಲ್ಲಿ ನಾವ್ ಏನಿದೀವೋ ಕೃಷ್ಣಂಗ್ ಗೊತ್ತು ನಾವ್ ಯಾರು ಅನ್ನೋದು ಅಲ್ವಾ. ನಮ್ಮ ಹೃದಯದಲ್ಲೇ ಅವನಿದ್ದಾನೆ, ಅವನಿಗೆ ಗೊತ್ತು ನಾವ್ ಎಷ್ಟು ಸರಿ ಇದೀವಿ, ಎಷ್ಟು ತಪ್ಪು ಅವ್ನಿಗೆ ಗೊತ್ತು. ಆದ್ರೂ ಅವ್ನು ನಮ್ಗೆ ಚಾನ್ಸ್ ಕೊಟ್ಟಿದ್ದಾನೆ ಅಲ್ವಾ, ಭಕ್ತಿ ಮಾಡೋದಕ್ಕೆ. ಆದ್ರೂ ಅವ್ನು ನಮ್ಗೆ ಅನುಮತಿ ಕೊಟ್ಟಿದ್ದಾನೆ. ಅವನ ಅನುಮತಿ ಕೊಟ್ಟಿರೋದ್ರಿಂದನೇ ನಾವು ಉಚ್ಚಾರಣೆ ಮಾಡ್ತಾ ಇರೋದಿಲ್ಲ. ನಮ್ಮ ಬಾಯಿಂದ ಹೆಂಗ್ ಬರುತ್ತೆ ಹೊರಳತ್ತೆ ಪದ, ಕೃಷ್ಣ ಪದ ಹೆಂಗ್ ಬರ್ತಾ ಇದೆ ಅಲ್ವಾ. ಯಾವ್ದಾದ್ರು ಅಂಗಾಂಗಗಳು ಕೆಲಸ ಮಾಡ್ಬೇಕು ಅಂದ್ರೆ ಅವನ ಅನುಮತಿ ಇರೋದ್ರಿಂದನೇ ಸಾಧ್ಯ ಅದು ಅಲ್ವಾ. ಸೊ ಕೃಷ್ಣ ಪ್ರಕ್ರಿಯೆಗಳನ್ನು ಪಾಲಿಸಲು ನಿಮಗಿರುವ ತೊಂದರೆಗಳೇನು? ಎಸ್, ಯಾರ್ಯಾರು ಏನಾದ್ರು ತೊಂದರೆ ಇದೆಯಾ ಕೃಷ್ಣ ಪ್ರಜ್ಞೆಯ ಈ ಪ್ರಕ್ರಿಯೆಗಳನ್ನು ಪಾಲಿಸಲು? ಯಾರು ತೊಂದರೆಯಿಂದ ಕಷ್ಟಪಡ್ತಿದ್ದಾರೆ? ಏನಾದ್ರು ತೊಂದರೆ ಇದೆಯಾ ನಿಮಗೆ? ಇಲ್ಲ ಸುಲಭವಾಗಿದೆಯಾ ನಿಮ್ಗೆ? ಎಲ್ಲರಿಗೂ ಅನುಕೂಲವಾಗಿದೆಯಾ? ಅನುಕೂಲವಿದೆ. ಯಾರ್ಯಾರು ಸೇರಿದ್ದೀರಾ ಇವತ್ತು 21 ಎಲ್ಲರಿಗೂ ಅನುಕೂಲವಾಗಿದೆಯಾ ಭಕ್ತಿ ಮಾಡೋದಿಕ್ಕೆ? ಎಲ್ಲರಿಗೂ ಈ 4 ಇದೇ ಮಾತಾಜಿ. ಆಚರಿಸಕ್ಕೆ ಎಲ್ರಿಗೂ ಅನುಕೂಲವಾಗಿದೆ? ಯಾರಿಗಾರು ತೊಂದರೆ ಇದೆಯಾ? ಇಲ್ಲ ಮಾತಾಜಿ, ಯಾರಿಗೆ ತೊಂದರೆ ಇಲ್ಲ ಮಾತಾಜಿ. ಸೊ ನೀವು ಕ್ರಮಬದ್ಧ ಜೀವನದ 4 ನಿಷೇಧ ತತ್ವಗಳನ್ನು ಪಾಲಿಸಲು ಇಚ್ಛಿಸುವಿರಾ? ಎಸ್ ಮಾತಾಡಿ. ರೆಡಿ? ರೆಡಿ ಎಲ್ಲರೂ ರೆಡಿ ಇದ್ದೀರಾ? ಹಾ ರೆಡಿ ಇದೀವಿ ಮಾತಾಜಿ. ಎಲ್ಲರೂ ರೆಡಿ ಇದ್ದೀರಾ? ಎಲ್ಲರೂ ಎಲ್ಲರೂ ರೆಡಿ ಇದ್ದೀರಾ? ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಒಂದ್ಸರಿ ರೆಡಿ ಅಂತ ಹೇಳಿ. ರೆಡಿ ಇದೇವಿ ಮಾತಾಜಿ. ಎಲ್ಲರೂ ಚಾಟ್ ಮಾಡಿ. ಎಲ್ಲರೂ ಚಾಟ್ ಅಲ್ಲಿ ರೆಡಿ ಅಂತ ಬರೀರಿ. ರೆಡಿ. ಎಲ್ಲರೂ ರೆಡಿ ಅಂತ ಬರೀರಿ. ರೆಡಿ ಅಲ್ಲ ಮಾತಾಜಿ, ರೆಡಿ ಇದೇವಿ ಮಾತಾಜಿ. ಎಲ್ಲರೂ ನಾವ್ ಹೇಳ್ತೇವೆ, ನಮ್ಗೆ ಬರಕ್ ಬರಂಗಿಲ್ಲ ಮಾತಾಜಿ. ಬಾಯಲ್ ಓಕೆ ಸರಿ, ಬಾಯಲ್ಲಾರು ಹೇಳಿ, ಇಲ್ಲಾಂದ್ರೆ ಥಮ್ಸ್ ಅಪ್ ಆರು ತೋರಿಸಿ, ಏನೋ ಒಂದು ಇಂಡಿಕೇಶನ್ ತೋರಿಸಿ. ರೆಡಿ? ರೆಡಿ ಮಾತಾಜಿ. ರೆಡಿ ಮಾತಾಜಿ. ಅದು ರೆಡಿ ಮಾತಾಜಿ. ರೆಡಿ. ನಿಶಾಂತ ಮಾತಾಜಿ ರೆಡಿ? ಎಲ್ಲ ರೆಡಿ ಇದ್ದೀರಾ? ರೆಡಿ ಇದೀವ್ರಿ ಮಾತಾಜಿ. ಸರಿ, ಒಂದ್ಸರಿ ಯಾರು ಇದು ನಾಮಾಮೃತ ಓದಿ. ಯಾರು? ತುಂಬಾ ಇಂಪಾರ್ಟೆಂಟ್ ಇದು. ಶ್ರೀನಾಮಾಮೃತ ಯಾರು ಓದ್ತೀರಾ? ಯಾರು ಓದ್ತೀರಾ? ಮಾತಾಜಿ ಉದಿ ಮಾತಾಜಿ. ಓದ್ತೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಶ್ರೀನಾಮಾಮೃತ. ಶುದ್ಧವೋ ಅಶುದ್ಧವೋ ವ್ಯಕ್ತಿಯು ಜಪ ಮಾಡಲು ಪ್ರಾರಂಭಿಸಬೇಕು. ಅದು ಅವನನ್ನು ಶುದ್ಧಗೊಳಿಸುತ್ತದೆ. ಸುಬುದ್ಧಿ ರಾಯನಿಗೆ ಉಪದೇಶ ಮಾಡುತ್ತಾ ಮುಂದುವರಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸು. ನಿನ್ನ ಜಪ ಶುದ್ಧವಾಗಿರಬೇಕು. ಆಗ ನಿನ್ನೆಲ್ಲ ಪಾಪ ಕ್ರಿಯೆಗಳ ಫಲವು ಹೊರಟು ಹೋಗುತ್ತವೆ. ನೀನು ಪೂರ್ಣ ಶುದ್ಧನಾಗಿ ಜಪಿಸಿದಾಗ ನಿನಗೆ ಭಗವಂತನ ಪಾದಕಮಲಗಳಲ್ಲಿ ಆಶ್ರಯ ಸಿಗುತ್ತದೆ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 15.19. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮತ್ತೆ ಪ್ರಚಾರವೇ ಮೂಲ ತತ್ವ. ಕೃಷ್ಣ ಪ್ರಜ್ಞಾ ಆಂದೋಲನವು ಇಡೀ ವಿಶ್ವವನ್ನೇ ಕಾಪಾಡಬಲ್ಲದು. ಯಾರು ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವ್ ಓದ್ಲೇನ್ರಿ ಮಾತಾಜಿ? ಓದಿ ಮಾತಾಜಿ. ಪ್ರಚಾರವೇ ಮೂಲ ತತ್ವ. ಕೃಷ್ಣ ಪ್ರಜ್ಞಾ ಆಂದೋಲನವು ಇಡೀ ವಿಶ್ವವನ್ನೇ ಕಾಪಾಡಬಲ್ಲದು. ಕಿರಾತ ಹೊಣ ಅಂದ್ರ ಪೋಲಿಂದ
ಉಲ್ಕಷ, ಆಭೀರ, ಶಂಭ, ಯಮ, ಖಸ ಜನಾಂಗದವರು. ಶಂಭ, ಯಮ, ಸಖ, ಅಜಾಂಗದವರು ಜನಾಂಗದವರು ಹ, ಮತ್ತು ಪಾಪ ಕೃತ್ಯಗಳಲ್ಲಿ ವ್ಯಕ್ತರಾಗಿರುವ ಇತರರು ಕೂಡ ಪರಮ ಶಕ್ತನಾದ ಭಗವಂತನ ಭಕ್ತನನ್ನು ಆಶ್ರಯಿಸಿ ಪುನೀತರಾಗಬಹುದು. ಆ ಭಗವಂತನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮೇಲೆ ಪ್ರಸ್ತಾಪಿಸಲಾದ ಈ ಐತಿಹಾಸಿಕ ಹೆಸರುಗಳು ಪ್ರಪಂಚ ವಿವಿಧ ದೇಶಗಳ ಹೆಸರುಗಳು. ಸತತವಾಗಿ ಪಾಪ ಕರ್ಮಗಳಲ್ಲಿ ನಿರತರಾದವರು ಕೂಡ ಭಗವಂತನ ಭಕ್ತರ ಆಶ್ರಯಕ್ಕೆ ಬಂದರೆ ಪರಿಪೂರ್ಣ ಮಾನವನ ಮಾನವರ ಮಟ್ಟಕ್ಕೆ ಏರಬಲ್ಲರು. ಜೀಸಸ್ ಕ್ರಿಸ್ತ ಮತ್ತು ಹಜರತ್ ಮಹಮ್ಮದ್ ಅವರು ಈ ಜಗತ್ತಿನಲ್ಲಿ ಭಗವಂತನ ಪರಮವಾಗಿ ಅದ್ಭುತ ಸೇವೆ ಸಲ್ಲಿಸಿದ ಇಬ್ಬರು ಪ್ರಚಂಡ ಭಕ್ತರು. ಜಗತ್ತಿನ ಸದಸ್ಯರ ಪರಿಸ್ಥಿತಿಯಲ್ಲಿ ದೈವರಹಿತ ನಾಗರಿಕತೆಯ ಬದಲು ಭಗವಂತನ ಭಕ್ತನಿಗೆ ಜಗತ್ತಿನ ಆಡಳಿತ ಸೂತ್ರದ ನಾಯಕತ್ವವನ್ನು ವಹಿಸಿಕೊಡಬೇಕೆಂದು ಶ್ರೀ ಸುಖಮುನಿಗಳು ವಾಕ್ಯದಿಂದ ಕಂಡು ಬರುತ್ತದೆ. ಅದಕ್ಕಾಗಿಯೇ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಎಂಬ ಸಂಸ್ಥೆಯನ್ನು ವಿಶ್ವ ಮಟ್ಟದಲ್ಲಿ ಆರಂಭಿಸಲಾಗಿದೆ. ಈಗ ಸರ್ವ ಭಕ್ತನಾದ ಭಗವಂತನ ಅನುಗ್ರಹದಿಂದ ಜಗತ್ತಿನಾದ್ಯಂತ ಮಾನವನ ಹೃದಯದಲ್ಲಿ ಸಂಪೂರ್ಣ ಪರಿವರ್ತನೆ ಆಗುವುದು. ಹರೇ ಕೃಷ್ಣ ಮಾತಾಜಿ, ದಂಡೋ ಪ್ರಣಾಮ. ಜೈ ಹರಿ ಬೋಲ್. ಮತ್ತೆ ಯಾರು ಮುಂದುವರಿಸ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ. ಏಕೆಂದರೆ ಸಾಮಾನ್ಯ ಜನರ ಧೂಳು ಹಿಡಿದ ಮನಸ್ಸುಗಳನ್ನ ಶುದ್ಧಗೊಳಿಸಿ ಪರಿವರ್ತನೆ ಮಾಡಲು ಭಗವಂತನ ಭಕ್ತರು ಸಮರ್ಥ ಅಧಿಕಾರಿಗಳು. ಜಗತ್ತಿನ ರಾಜಕಾರಣಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಉಳಿದುಕೊಳ್ಳಬಹುದು. ಏಕೆಂದರೆ ಭಗವಂತನ ಪರಿಶುದ್ಧ ಭಕ್ತರಿಗೆ ರಾಜಕೀಯ ಮುಂದಾಳತ್ವದಲ್ಲಾಗಲಿ ಅಥವಾ ರಾಜಕೀಯ ಗೋಜಲುಗಳಲ್ಲಾಗಲಿ ಆಸಕ್ತಿ ಇರುವಲ್ಲ. ಜನಸಾಮಾನ್ಯರು ರಾಜಕೀಯ ಪ್ರಚಾರದಿಂದ ದಾರಿ ತಪ್ಪದಂತೆ ನೋಡಿಕೊಳ್ಳುವುದರಲ್ಲಿ ಹಾಗೂ ಅಂತಿಮವಾಗಿ ದುರ್ಗತಿಗೆ ಈಡಾಗುವಂತಹ ನಾಗರಿಕತೆಯನ್ನ ಅನುಸರಿಸಿ ಅಮೂಲ್ಯವಾದ ಮಾನವ ಜೀವ ಹಾಳಾಗಬಾರದೆನ್ನುವುದರಲ್ಲಿ ಮಾತ್ರ ಭಕ್ತರಿಗೆ ಆಸಕ್ತಿ. ಆದುದರಿಂದ ಭಕ್ತರ ಉತ್ತಮ ಸಮಾಲೋಚನೆಯಿಂದ ರಾಜಕಾರಣಗಳಿಗೆ ಮಾರ್ಗದರ್ಶನ ದೊರೆತರೆ ಚೈತನ್ಯ ಮಹಾಪ್ರಭುಗಳು ತೋರಿಸಿದಂತೆ ಭಕ್ತರು ಮಾಡುವ ಪುನೀತರಾಗಿ ಪ್ರಚಾರದಿಂದ ನಿಶ್ಚಯವಾಗಿಯೂ ಪ್ರಪಂಚದ ಪರಿಸ್ಥಿತಿಯಲ್ಲಿ ಮಹತ್ವಪೂರ್ಣ ಬದಲಾವಣೆಯು ಉಂಟಾಗುತ್ತದೆ. ಒಬ್ಬ ವ್ಯಕ್ತಿಯು ಅತ್ಯಂತ ಪಾಪಿಷ್ಠನಾಗಿದ್ದರೂ ಶುದ್ಧ ವೈಷ್ಣವನೊಡನೆ ವ್ಯವಸ್ಥಿತ ಸಂಪರ್ಕದಿಂದ ಅವನನ್ನ ಕೂಡಲೇ ಪರಿಶುದ್ಧಗೊಳಿಸಬಹುದು. ಆದುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಜ್ಞೆಯಂತೆ ಶ್ರೀಮದ್ ಭಾಗವತ ಅಥವಾ ಭಗವದ್ಗೀತೆಯ ಪಂಥವನ್ನ ಪ್ರಪಂಚಾದ್ಯಂತ ಉಪದೇಶಿಸಬಹುದು. ಆದ್ದರಿಂದ ಆ ದಿವ್ಯ ಪಂಥವನ್ನ ಅಂಗೀಕರಿಸಲು ಸಿದ್ಧರಿರುವವರೆಲ್ಲ ಉದ್ಧಾರ ಮಾಡಬಹುದು. ಭಕ್ತರು ಮಾಡುವ ಇಂತಹ ಸಾಂಸ್ಕೃತಿಕ ಪ್ರಚಾರವನ್ನ ದೇಶದ ಸಂಪ್ರದಾಯಕ್ಕೆ ಕಟ್ಟು ಬೀಳದ ನಿಷ್ಪಕ್ಷಪಾತಿಗಳು ಕುತೂಹಲಿಗಳು ಆದ ಜನ ಖಂಡಿತವಾಗಿಯೂ ಸ್ವೀಕರಿಸಬಹುದು. ಶ್ರೀಮದ್ ಭಾಗವತದ 2.4.18. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ನೋಡೋದಲ್ಲ, ತುಂಬಾ ಮುಖ್ಯವಾದ ಅಂಶ ಏನು, ಇಂಥ ವ್ಯಕ್ತಿ ಯಾರು, ಈ ಕಿರಾತ, ಹೂನ, ಆಂಧ್ರ, ಪುಲಿಂದ, ಪುಲ್ಕಷ, ಆಬೀರ, ಶಂಭ, ಯಮ, ಖಸ ಇವರೆಲ್ಲ ಇದಾರಲ್ಲ, ಇವರೆಲ್ಲ ಆಕ್ಚುಲಿ 4 ಇವರೆಲ್ಲ ಈ ನಮ್ಮ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಏನಿದಾರಲ್ವಾ ಅದಕ್ಕಿಂತ ಕಮ್ಮಿ ವರ್ಗದವ್ರು. ಇವರೆಲ್ಲ ಅದಕ್ಕಿಂತ ಕಮ್ಮಿ ವರ್ಗದವ್ರು. ಓಕೆ, ಹಾಗಾಗಿ ಪಾಪ ಕೃತ್ಯಗಳಲ್ಲಿ ವ್ಯಸ್ತರಾಗಿರುವ ಇತರರು ಕೂಡ ಪರಮಶಕ್ತನಾದ ಭಗವಂತನ ಭಕ್ತರನ್ನು ಆಶ್ರಯಿಸಿ ಪುನೀತರಾಗಬಹುದು. ಆ ಭಗವಂತನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು ಸಲ್ಲಿಸುತ್ತೇನೆ ಅಂತ ಹೇಳಿದ್ರು. ಭಗವಂತನ ಭಕ್ತರು, ಭಗವಂತನ ಶುದ್ಧ ಭಕ್ತರು ಭಗವಂತನಷ್ಟೇ ಶಕ್ತಿಶಾಲಿಗಳು. ಹಾಗಾಗಿ ಈ ಒಂದು ಮೂವ್ಮೆಂಟ್ ಅನ್ನೋದನ್ನ ತೆಗ್ದಿರೋದು, ಇಸ್ಕಾನ್ ಮೂವ್ಮೆಂಟ್ ಅನ್ನೋದು ತೆಗ್ದಿರೋದು ಯಾತಕ್ಕೆ ಅಂದ್ರೆ,
ಎಲ್ಲಾ ಬದ್ಧ ಜೀವಿಗಳು, ಎಲ್ಲಾ ಪಾಪ ಜೀವಿಗಳನ್ನು ಪವಿತ್ರ ಮಾಡೋದಿಕ್ಕೆ, ಅವ್ರನ್ನ ಪುನೀತರಾಗಿ ಮಾಡೋದಿಕ್ಕೆ, ಮಾಡ್ಬಿಟ್ಟು ಅವ್ರನ್ನ ಭಗವದ್ ಧಾಮನ್ ಕಳ್ಸೋದಿಕ್ಕೆ ರೆಡಿ ಮಾಡ್ತಾ ಇರೋದು, ಅವ್ರಿಗೆ ಅರ್ಹತೆನ ಕೊಡ್ತಾ ಇರೋದು. ನಮ್ಗೇನು ಅರ್ಹತೆ ಇಲ್ಲ ಆಕ್ಚುಲಿ ಜಪ ಮಾಡೋದಿಕ್ಕೆ. ಆಕ್ಚುಲಿ ನಮ್ಗೆ ಜಪ ಮಾಡೋಕೆ ಯಾವ ಅರ್ಹತೆನೂ ಇಲ್ಲ. ಹರಿನಾಮ ತಗೊಳ್ಳೋದಿಕ್ಕೆ ನಮ್ಗೆ ಈ ಪರಂಪರೆಗೆ ಸಂಬಂಧ ಪಡ್ಕೊಳ್ಳೋದಿಕ್ಕೂ ಅರ್ಹತೆ ಇಲ್ಲ. ಆದ್ರೆ ಚೈತನ್ಯ ಮಹಾಪ್ರಭು ಅಷ್ಟು ಕರುಣಾಮಯಿ ಆಗಿರೋದ್ರಿಂದ ಈ ಸಂಸ್ಥೆನ ತೆಗೆಯೋದಿಕ್ಕೆ ಪ್ರೇರೇಪಿಸಿರೋದು. ಹಾಗಾಗಿ ಇವತ್ತು ಈ ಸಂಸ್ಥೆ ಬಂದಿರೋದು, ಹಾಗಾಗಿ ಈ ಹರಿನಾಮ ಇನ್ನೂ ಬೆಳೀತಾ ಇರೋದು, ಹಾಗಾಗಿ ಎಷ್ಟೊಂದು ಭಕ್ತರು ತಯಾರಾಗ್ತಾ ಇರೋದು. ಸೊ ಈ ಹರಿನಾಮ ಮಾಡೋದ್ರಿಂದ, ಈ ಪ್ರಚಾರ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಭಗವದ್ಗೀತೆ ಜ್ಞಾನ, ಭಾಗವತ ವಿದ್ಯೆ, ಹರಿನಾಮ ಜಪ ಕೊಡೋದ್ರಿಂದ ಇಡೀ ಪ್ರಪಂಚನ ನಾವು ಕಾಪಾಡ್ತಾ ಇರೋದು. ಆಕ್ಚುಲಿ ಡಿವೋಟೀಸ್ ಮಾಡ್ತಾ ಇರೋ ಕೆಲಸ ಅಂದ್ರೆ ಅದು ಕಂಪೇರೇ ಮಾಡೋಕ್ಕಾಗಲ್ಲ ಭೌತಿಕ ಕೆಲಸಕ್ಕೆ. ಹಾಗಾಗಿ ನಮ್ಮೆಲ್ಲರದ್ದು ಜವಾಬ್ದಾರಿ. ಇವತ್ತೆಲ್ಲರೂ ನಾವು ಯಾರ್ಯಾರು ಇದ್ದೀರೋ ಇವತ್ತು ಕ್ಲಾಸಲ್ಲಿ, ನಂದೊಬ್ಬಳದೇ ಅಲ್ಲ, ನಿಮ್ಗೆಲ್ರದ್ದು ಪ್ರತಿಯೊಬ್ಬರದ್ದು ಜವಾಬ್ದಾರಿ. ನಿಮ್ಮ ಮನೆ, ನಿಮ್ಮ ಮೇಲೆ ಯಾರ್ಯಾರು ನಂಬಿಕೆ ಇಟ್ಕೊಂಡಿದಾರೋ, ನಿಮ್ಮ ಫ್ರೆಂಡ್ಸು, ನಿಮ್ಮ ಸರ್ಕಲಲ್ಲಿ ಇದ್ರ ಬಗ್ಗೆ ಅವರಿಗೆ ಸ್ವಲ್ಪಾರು ಹೇಳ್ಬಿಟ್ಟು ಅವ್ರನ್ನ ನಮ್ಮ ಸತ್ಸಂಗ ಕರ್ಕೊಂಬರೋದು, ನಮ್ಮ ಪ್ರತಿನಿತ್ಯ ಕ್ಲಾಸ್ಗಳಿಗೆ ಕರ್ಕೊಂಬರೋದು. ಏನಾದ್ರು ಒಂದು ಇಷ್ಟ ಆಗೇ ಆಗತ್ತಲ್ವ. ಯಾರಿಗೂ ಏನು ಇಷ್ಟ ಆಗಲ್ಲ ಅನ್ನಂಗಿರತ್ತ? ಏನೋ ಇಷ್ಟ ಆಗದಿರೋದಿದ್ದಾರೆ. ಕ್ಲಾಸ್ ಇಷ್ಟ ಆಗದೆ ಇರ್ಬೋದು, ಮೇ ಬಿ ಕೀರ್ತನೆ ಇಷ್ಟ ಆಗ್ಬೋದು, ಶ್ಲೋಕಗಳು ಇಷ್ಟ ಆಗ್ಬೋದು, ಫ್ರೆಂಡ್ಸ್ ಇಷ್ಟ ಆಗ್ಬೋದು, ಮಾತಾಜೀಸ್ ಮಾತಾಡೋದು ಇಷ್ಟ ಆಗ್ಬೋದು. ಏನೋ ಒಂದು ಸಿಗತ್ತಲ್ವ, ಇಲ್ಲಿ ಏನೂ ಇಲ್ಲ ಅಂತೀಯ. ಓಕೆ, ಇದು ಆನ್ಲೈನ್ ಆಗಿರೋದ್ರಿಂದ ಪ್ರಸಾದ ಇಲ್ಲ ನಮಗೆ, ಬಟ್ ಫಿಸಿಕಲ್ ಪ್ರೋಗ್ರಾಮ್ ಬೇಕಾದ್ರೆ ಕರ್ಕೊಂಬರ್ಬೋದು ಅಲ್ವಾ? ಅಲ್ವಾ ಮಾತಾಜಿ ಹೇಳ್ತಿದ್ದೆ, ನಿಜಾನ? ಎಲ್ಲ ಇದೆ ಇದರಲ್ಲಿ, ಯಾವ್ದಿಲ್ಲ ಆಕ್ಚುಲಿ, ಎಲ್ಲ ಇದೆ. ಒಳ್ಳೆ ಹಾಡು, ಒಳ್ಳೆ ನೃತ್ಯ, ಒಳ್ಳೆ ಒಳ್ಳೆ ವ್ಯಕ್ತಿಗಳ ಸಾಂಗತ್ಯ ಅಲ್ವಾ? ನಮ್ಮ ಮನ್ಸ್ ಬಿಚ್ಚಿ ಮಾತಾಡ್ಕೋಬಹುದು ನಾವು, ಹೌದಾ? ಹೊರಗಡೆ ಹತ್ರ ನಾವೆಲ್ಲ ಹೇಳ್ಕೊಳಕ್ ಆಗತ್ತ? ಅವ್ರು ಆಡ್ಕೋತಾರ. ಅವ್ರು ನಿಮ್ಮ ಮನೇಲಿ ಗಲಾಟೆ ನಡೀತು ಅಂದ್ರೆ, ಜಗಳ ಆಯ್ತು ಅಂದ್ರೆ ಅವರು ನಕ್ಕೋತಾರ ಹಿಂದ್ಗಡೆ. ನೋಡಿ ಇವ್ರು ಹೆಂಗಿದ್ದಾರೆ ಅಲ್ವಾ? ಡಿವೋಟೀಸ್ ಏನು ಸಹಾಯ ಮಾಡ್ತಾರೆ. ಹೌದಾ, ನಿಮ್ಮನೇಲಿ ಈ ತರ ಆಗ್ತಿದ್ಯಾ, ಹಾಗಾದ್ರೆ ಈ ತರ ಮಾಡಿ ಅಲ್ವಾ? ಒಂದು ಗೈಡ್ ಮಾಡ್ತಾರೆ, ಇಲ್ಲ ಒಂದು ಒಳ್ಳೆ ಮಾತಾಡಿ ಹೇಳ್ತಾರೆ. ಯಾರು ಆಡ್ಕೊಂಡು ಗೆಲಿ ಮಾಡ್ಕೊಳ್ಳೋದು, ಇವ್ರೇನ್ ಬಾರಿ ಸರಿ ಇದ್ದಾರಾ ಗೆಲಿ ಮಾಡಕ್ಕೆ? ಆ ತರ ಡಿವೋಟೀಸ್ ನಡ್ಕೊಳ್ಳೋದು ಅಲ್ವಾ? ಸೊ ಎಲ್ಲ ಒಳ್ಳೆ ಬೆಸ್ಟ್ ಆಫ್ ದ ಬೆಸ್ಟ್ ಒಂದೇ ಕಡೆ ಬಂದ್ರೆ ಏನೋ ಅದೇ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಅಂದ್ರೆ. ಇದ್ರ ನಾವು ಪೂರ್ತಿ ಫಲಿತ ತಗೊಳಕ್ ಬರ್ಬೇಕು. ನಮಗ್ ಗೊತ್ತಿಲ್ಲ ಅಷ್ಟೇ, ಪೂರ್ತಿ ತಗೊಳಕ್ ನಮ್ಗೆ ಸಿಗ್ತಾ ಇಲ್ಲ. ನಮ್ಗೆ ಅಷ್ಟು ಶಕ್ತಿ ಇಲ್ಲದೆ ಇರ್ಬೋದು ಮೇ ಬಿ. ಅದನ್ನೇ ಕೇಳ್ಕೊಬೇಕು ನಾವು, ಕೃಷ್ಣನ ಬಲರಾಮನ ಹತ್ರ ಪ್ರಾರ್ಥಿಸ್ಕೋಬೇಕು. ಪೂರ್ತಿ ಇದ್ರದ್ದು ನಾವು ರಸ ತಗೊಳಂಗಾಗಬೇಕು ಅಂತ, ಒಂದೊಂದು ಹನಿನೂ ತಗೊಳಂಗಾಗಬೇಕು. ಅವಾಗ ನಾವ್ ಎಷ್ಟು ಎಂಜಾಯ್ ಮಾಡ್ತೀವಿ. ಹೆಂಗೆ ನಮ್ ಗುರುಗಳಂತ ಚೈತನ್ಯ ಜಯಪ್ರತಾಪ್ ಸ್ವಾಮಿ ಮಹಾರಾಜರು ಜಸ್ಟ್ ಅವ್ರ ಕೀರ್ತನ್ ಮೇಳದಲ್ಲೆಲ್ಲ ಎಲ್ಲ ನಮ್ಗೆ ಇವತ್ತು ಡಿವೋಟೀಸ್ ಹೇಳ್ತಾ ಇದ್ರು. ಅವ್ರ ಕೀರ್ತನ್ ಮಾಡೋದ್ರಿಂದ ಸಾಕ್ಷಾತ್ ವಿಗ್ರಹಗಳು ಕಣ್ಣಿಂದ ನೀರು ಬರ್ತಾ ಇದ್ದಾರೆ. ಎಷ್ಟೊಂದ್ ಸರಿ ಅವರು ವಿಗ್ರಹಗಳ ಜೊತೆ ಮಾತಾಡ್ತಾರೆ. ನಾನ್ ಇವಾಗ ಅದನ್ನು ಕೇಳಬೇಕು ಅನ್ಕೊಂಡೆ ಮಾತಾಜಿ. ಅದು ನಿನ್ನೆಯಿಂದ ವಿಡಿಯೋ ರಿಲೀಸ್ ಆಗ್ತಾ ಇದೆ. ಕೀರ್ತನ್ ಮೇಳದಲ್ಲಿ ಶ್ರೀವಾಸ್ ಪಂಡಿತ್ ಅವ್ರ ಕಣ್ಣಿಂದ ಬರ್ತಾ ಇದೆ ಮಾತಾಜಿ. ನಾನ್ ಅದನ್ನ ಕೇಳಬೇಕು ಅನ್ಕೊಂಡೆ, ನಿಮ್ಗೆ ನೀವೇ ಹೇಳಿದ್ರಿ. ಅವರು ಪ್ರಭುಪಾದ ಹೇಳಿದ್ರು ಅವ್ರನ್ನ, ನೀನು ಚೈತನ್ಯ ಮಹಾಪ್ರಭುವಿನ ನಿತ್ಯ ಪಾರ್ಷದರು ಅಂತ ಹೇಳಿದ್ರು. ಅವ್ರು ಯಾಕೆ ಬರ್ತಾರೆ ಇಲ್ಲಿ ಭೂಮಿ ಮೇಲೆ? ನಿತ್ಯ ಪಾರ್ಷದರು ನಮಗೋಸ್ಕರ ಬಂದಿರೋದವ್ರು, ಅವ್ರಿಗೋಸ್ಕರ ಅಲ್ಲ. ಅವ್ರು ಯಾವಾಗಲೂ ಕೃಷ್ಣ ಭಕ್ತದಲ್ಲೇ ತಲ್ಲೀನರಾಗಿರ್ತಾರ. ಅವ್ರು ನಮ್ಗೆ ಹೇಳಿದೆ ತಲ್ಲೀನತೆ. ಸ್ವಲ್ಪ ಹೊತ್ತು ಬರೋಕೆ ನಮ್ಗೆ ಎಷ್ಟು ಒದ್ದಾಟ, ಎಷ್ಟು ಮನ್ಸನ್ನ ಬೆಂಡ್ ಮಾಡ್ಕೋಬೇಕು, ಎಷ್ಟು ಕಷ್ಟ ಪಡ್ಬೇಕು ಅಲ್ವಾ? ಸ್ವಲ್ಪ ಜಪ ಆಗಿದ ತಕ್ಷಣ ಅಪ್ಪ ಸುಸ್ತೊಳಿತೀನಿ. ಸೊ ಪ್ಯೂರ್ ಡಿವೋಟೀಸ್ ಇನ್ನೂ ಭೂಮಿ ಮೇಲೆ ಇದ್ದಾರೆ ಅಲ್ವಾ? ಜಸ್ಟ್ ಅವ್ರ ಪಾದ ಧೂಳು, ಅವರ ಒಂದು ಆಶೀರ್ವಾದ, ಅವ್ರದ್ದು ಸಂಪರ್ಕ, ಅವರ ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಎಷ್ಟು ನಮ್ಮ ಜೀವನ ಎಷ್ಟು ಉದ್ಧಾರ ಆಗತ್ತೆ, ಎಲ್ಲಿಂದ ಎಲ್ಲೋ ಹೋಗ್ತೀವಿ ಅಲ್ವಾ? ಅದೇ ಇಲ್ಲಿ ಹೇಳ್ತಾ ಇರತ್ತೆ ಈ ಪ್ರಚಾರ ಮೂಲ ತತ್ವದಲ್ಲಿ. ಓಕೆ, ಸೊ ಡಿವೋಟೀಸ್ ಆರ್ ವೆರಿ ವೆರಿ ಪವರ್ಫುಲ್. ಅಂದ್ರೆ ಕೃಷ್ಣನೇ ಅವ್ನ ಪ್ರತಿನಿಧಿ ರೂಪದಲ್ಲಿ ಬರ್ತಾನ. ಓಕೆನಾ? ಅದರ ಒಂದು ಬೆನಿಫಿಟ್ ನಾವು ತಗೋಬೇಕು. ಅಂಡ್ ಪ್ರಚಾರ ನಾವು ಚೆನ್ನಾಗಿ ಮಾಡ್ಬೇಕು. ಕೃಷ್ಣ ಪ್ರಜ್ಞೆನ ಪ್ರಚಾರನ ನಾವು ಮಾಡ್ಬೇಕು. ನಾವು ತಿಳಿದಿರೋರಿಗೆ ನಾವು ತಿಳಿಸ್ಬೇಕು. ಇದ್ರಲ್ಲಿ ಏನಿದೆ ನಾಚಿಕೆ ಪಟ್ಕೊಳ್ಳೋದು ಇದೆಯಾ? ಎಲ್ಲರೂ ಸಾಯೋದು ನಿಜಾನೇ ಅಲ್ವಾ?
ಸಾಯೋ ಸಮಯದಲ್ಲಿ ಮಾತಾಡೋದೇನಿದೆ ಅಲ್ವಾ? ಅವಾಗ ಏನು ಮಾಡಕ್ಕಾಗಲ್ಲ. ಅವಾಗ ಏನು ಮಾಡಕ್ಕಾಗಲ್ಲ. ಬದುಕಿದಾಗ್ಲೇ ಏನಾದ್ರು ಸರಿಯಾಗಿದ್ದಾಗ್ಲೇ ಏನಾದ್ರು ಮಾಡ್ಬೋದು ಅಲ್ವಾ? ಸೊ ಪ್ರತಿಯೊಬ್ಬನಿಗೂ ಗೊತ್ತು ಸಾಯ್ಬೇಕು ಅನ್ನೋದು, ಪ್ರತಿಯೊಬ್ಬನಿಗೂ ಗೊತ್ತು ಕಷ್ಟ ಅನುಭವಿಸ್ಬೇಕು ಅನ್ನೋದು ಅಲ್ವಾ? ಧೈರ್ಯವಾಗಿ ಮಾತಾಡ್ಬೇಕು. ಅದೇ ಹೇಳ್ತಾರೆ ಪ್ರಭುಪಾದ, ಧೈರ್ಯವಾಗಿ ಕೃಷ್ಣ ಭಕ್ತಿನ ನಾವು ಪ್ರಚಾರ ಮಾಡ್ಬೇಕು, ಧೈರ್ಯವಾಗಿ ಮಾತಾಡ್ಬೇಕು. ಅದು ನಿಜವಾದ ಕರುಣೆ ಅಂದ್ರೆ. ನಿಜವಾದ ಕರುಣೆ ಅಂದ್ರೆ ಇನ್ನೊಂದ್ ಜೀವಿನ ನಾವು, ನೀನ್ ಹಾಳಾದ್ರೆ ನನಗೇನು, ನಾನ್ ಯಾಕೆ ನಿನಗೆ ಹೇಳ್ಕೊಳ್ಳಿ, ನನಗೆ ಗೊತ್ತಾಗಿದ್ಯಪ್ಪ ಒಂದು ಒಳ್ಳೆ ವಸ್ತು ನನಗೆ ಸಿಕ್ಕಿದೆ, ನನ್ನ ಹತ್ರ ಇಟ್ಕೋತೀನಿ, ನಾನು ಸೀಕ್ರೆಟ್ ಆಗಿ ಇಟ್ಕೋತೀನಿ, ಇನ್ನೊಬ್ಬನ್ಗೆ ಹೇಳಲ್ಲ ನಾನು. ಇದೆಲ್ಲ ನಮ್ಮೂಡು ಇನ್ನೊಬ್ರು ತಿಳಿಸೋದು. ಗೋಷ್ಠಿ ಆನಂದಿ ಅಂದ್ರೆ ಇನ್ನೊಬ್ರು ತಿಳಿಸೋದು. ಪ್ರಹ್ಲಾದ್ ಮಹಾರಾಜ್ ಹತ್ರ ನಂಗ್ ಸಿಗ್ತದ ಸಾಕು, ನನ್ನ ನೋಡ್ಕೋತೀನಿ ಅನ್ನ ಹಂಗಿಲ್ಲ. ನನ್ನ ನೋಡ್ಕೋತೀನಿ ಡೆಫಿನೆಟ್ಲಿ, ಇನ್ನೊಬ್ಬನ್ಗೂ ಒಂದ್ಸರಿ ಹೇಳ್ತೀನಿ, ನೋಡೋಣ ಅವನಿಗೇನಾರು ಲೈಕ್ ಆಗ್ಬೋದು, ಒಳ್ಳೆ ಪ್ರಸಾದ ತಿನ್ನಕ್ಕೆ ಇಷ್ಟಪಡ್ಬೋದು. ಹೌದಾ? ನಾವಂತೂ ಶಿವರುದ್ರಕ್ಕೆ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ವಿ, ಶೇಷಾದ್ರಿಪುರಂಗೆ. ಏನಪ್ಪ ಇಷ್ಟೆಲ್ಲ ಪ್ರಸಾದಗಳು ಇವ್ರು ಕೊಡ್ತಾರೆ, ಇವರು ಲಿಮಿಟು ಮಾಡಿಲ್ಲ. ಹೊಸಬ್ರು ಅಂತವ್ರು ಅವ್ರು ನೋಡ್ತಿಲ್ಲ. ನಮ್ಗೇನು ಹೊಸಬ್ರು ಅಂತ ನಮ್ಗೇನು ಲೇಬಲ್ ಇಲ್ಲ, ಮುಖ ನೋಡ್ರೆ ಗೊತ್ತಾಗತ್ತಲ್ಲ ಯಾವತ್ತು ಕಾಣಿಸ್ಕೊಳ್ಳೋದಿಲ್ಲ, ಯಾವತ್ತೋ ಒಂದ್ಸರಿ ಬರ್ತಾರೆ ಅಂತ. ಆದ್ರೂ ಏನೋ ಅಲ್ಲಿ ಕೇಳ್ತಾರಿಲ್ಲ. ಬಟ್ ಆ ಡಿವೋಟೀಸ್ ನೋಡಿ, ಆ ಭಕ್ತಿ ವೃಕ್ಷ ನೋಡಿ, ಅಲ್ಲಿ ಮಾತಾಡೋ ನಮ್ಮ ಸೀನಿಯರ್ಸ್ಗಳನ್ನ ನೋಡಿ, ಅವ್ರ ಸಿನ್ಸಿಯಾರಿಟಿ ನೋಡಿ, ಏನ್ ಬರುತ್ತೆ ಇವ್ರಿಗೆ ಅನ್ಸ್ತಿತ್ತು ನಂಗೆ ಯಾವಾಗ್ಲೂ. ಇವ್ರು ಇಷ್ಟು ಕಷ್ಟ ಪಡ್ಕೊಂಡು ಎಲ್ಲಿಂದ ವೈಟ್ ಫೀಲ್ಡ್ ಇಂದ ಬರ್ಬೇಕಲ್ಲ, ಒಂದು ಕ್ಲಾಸ್ಗೋಸ್ಕರ ಇಷ್ಟು ಓದಾಡ್ಕೊಂಡ್ ಬರ್ಬೇಕಾ? ನಂಗೆ ಹತ್ರನೇ ಇದೆ, ಮನೆ ಹತ್ರ, ನಂಗೇನಿದೆ ಕಷ್ಟ ಬರೋದಕ್ಕೆ ಅನ್ಸ್ತಿತ್ತು. ಅವ್ನು ನಾನು ಬರ್ರಂತ ಗಾಡಿ ಓಡಿಸ್ಕೊಂಡು ಬರ್ತಿದ್ದೆ. ಆಮೇಲೆ ನಾನು ಪ್ರಸಾದ ಮಾಡ್ಕೊಂಡು ತಗೊಂಡೋಗ್ತಿದ್ದೆ. ಹಂಗೆ ಸ್ಲೋಲಿ ಇಂಟ್ರೆಸ್ಟ್ ಬಂತು. ಸೊ ಅಫ್ಕೋರ್ಸ್ ಅದಕ್ಕಿಂತ ಮುಂಚೆ ನಮ್ ಗುರು ಮಹಾರಾಜ್ ದರ್ಶನ ಆಗಿತ್ತು ನಂಗೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಆ ರೀತಿ ಹಂಗೆ ಎಲ್ಲರ ಜೀವನದಲ್ಲೂ ಹಾಗೆ ಅಲ್ವಾ? ಇದೇ ಪ್ರಭುಪಾದ್ ಬುಕ್ ಸಿಕ್ಕಿರ್ಬೇಕು, ಇಲ್ಲ ಯಾರಾದ್ರೂ ಒಂದು ಡಿವೋಟಿ ಮಾರ್ಗದರ್ಶನದಲ್ಲಿ ಬಂದಿರ್ಬೇಕು ನಾವು. ಓಕೆನಾ? ಹಾಗಾಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಿತ್ತು. ಇದೊಂದು ಜರ್ನಿ ಇದು. ಈ ಜರ್ನಿನ ನಾವು ಎಂಜಾಯ್ ಮಾಡ್ಬೇಕು, ನಾವು ಕೊನೆ ಮುಟ್ಬೇಕು. ಓಕೆನಾ? ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇವತ್ತಿನ ಕ್ಲಾಸ್ ಬಗ್ಗೆ ಏನು ಇಲ್ಲ ಅಂದ್ರೆ ಸ್ಟಾಪ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಸುರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಇಲ್ಲಿ ಪ್ರಚಾರ ಮಾಡ್ಬೇಕು ಅಂತ ಹೇಳಿರೋದು, ಮತ್ತೆ 10 ಅಪರಾಧದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅವ್ರಿಗೆ ಹೇಳಕ್ ಹೋಗ್ಬೇಡಿ ಅಂತ ಹೇಳಿದಾರಲ್ವಾ? ಹಾ, ಯಾವ್ದು ಕರೆಕ್ಟ್ ಮಾತಾಜಿ? ಎರಡೂ ಕರೆಕ್ಟ್ ಮಾತಾಜಿ. ಪ್ರಚಾರ ಹೆಂಗೆ ಮಾಡ್ಬೇಕು, ಹೆಂಗೆ ಆದ್ರೆ ಯಾವ ಗೊತ್ತಾಗುತ್ತೆ ರೀತಿ ಮಾತಾಜಿ? ಮಾಡ್ಬೇಕು ಅಂದ್ರೆ ತುಂಬಾ ಜಾಸ್ತಿ ಆಳವಾಗಿ ಹೇಳಕ್ ಹೋಗ್ಬಾರ್ದು. ಹರಿನಾಮ ಮಾಡೋದ್ರಿಂದ ಫಲಿತಗಳು ಹೇಳೋದು ಅದೆಲ್ಲ ಅವ್ರಿಗೆ ನಂಬಿಕೆ ಇಲ್ಲ ಅಲ್ವಾ? ಹಾಗಾಗಿ ನಾವು ಜಾಸ್ತಿ ಹೇಳಕ್ ಹೋಗ್ಬಾರ್ದು. ಜಸ್ಟ್ ಚಾಂಟ್ ಮಾಡಿ ಅಂತ ಹೇಳ್ಬೇಕು. ಅವರಿಗೆ ಪ್ರಸಾದ ಕೊಡ್ಬೇಕು, ನಮ್ಮ ಸೆಂಟರಿಗೆ ಕರ್ಕೊಂಡ್ಬರ್ಬೇಕು, ಡಿವೋಟಿಸ್ನ ಪರಿಚಯ ಮಾಡ್ಬೇಕು, ಅವ್ರಿಗೆ ಯಾತ್ರೆ ಕರ್ಕೊಂಡು ಹೋಗ್ಬೇಕು, ನಮ್ಮ ಅಸೋಸಿಯೇಷನ್ ಅವ್ರಿಗೆ ಕೊಡ್ಬೇಕು. ಸ್ಲೋಲಿ ಅವ್ರಿಗೆ ಲೈಕ್ ಆಗತ್ತೆ, ಇದ್ರಲ್ಲಿ ನಿಜ ಇದೆ ಅಂತ ಗೊತ್ತಾಗತ್ತೆ. ಎಲ್ರಿಗೂ ಗೊತ್ತು ಪ್ರಪಂಚ ಪೂರ್ತಿ ಮೋಸ ಅನ್ನೋದು. ಎಲ್ಲ ಕಡೆ ನಾವು ಮೋಸ ಹೋಗ್ತಿದೀವಿ, ಎಲ್ಲ ಕಡೆ ದ್ರೋಹ ಇದೆ ಅಂತ. ಬಟ್ ಇವ್ರು ಯಾರೋ ಒಳ್ಳೆ ಜನ ಇದಾರಪ್ಪ, ನಂಗೆ ಯಾರೋ ಒಳ್ಳೇದ್ ಕೊಡ್ತಿದ್ದಾರೆ ಅಂತ ಅವ್ರಿಗೆ ಬರುತ್ತೆ. ಆಗ ಸ್ಲೋಲಿ ಅವರು ಡಿವೋಟೀಸ್ ಆಗ್ತಾರೆ ಮಾತಾಜಿ. ಓಕೆ ಮಾತಾಜಿ. ಸರಿ ಮಾತಾಜಿ. ಅಫ್ಕೋರ್ಸ್ ತುಂಬಾ ಇನ್ನಸೆಂಟ್ ನಾವು ಪ್ರೀಚ್ ಮಾಡ್ಬೇಕು. ಆಕ್ಚುಲಿ ಟು ಬಿ ಮೋರ್ ಸ್ಪೆಸಿಫಿಕ್, ಯಾರಿಗ್ ನಾವು ಪ್ರಚಾರ ಮಾಡ್ಬೇಕು ಅಂದ್ರೆ ಅಸೂಯೆ ಪಡೋರ್ಗಲ್ಲ. ಯಾಕೆ ಕೃಷ್ಣನೇನ ನಮ್ ದೇವ್ರು ಇದಾರೆ, ಅವರು ಪವರ್ಫುಲ್ ರೀ, ಅವರು ಎಲ್ಲ ಕೊಡ್ತಾರ್ರಿ, ಸರಿ ಆಯ್ತು ನಿಮ್ ದೇವ್ರ ಪೂಜೆ ಮಾಡ್ಕೊಳ್ಳಿ, ಇದನ್ನು ಹೇಳಿ ಅಂತ ಹೇಳ್ಬೋದು ಅಷ್ಟೇ ಹೊರತು ಅದಕ್ಕಿಂತ ಜಾಸ್ತಿ ಹೇಳಕ್ಕಾಗಲ್ಲ. ತುಂಬಾ ಎನ್ವಿಯಸ್ ಪೀಪಲ್ಗೆ, ಅಸೂಯೆ ಇರೋಂಥ ಜನಕ್ಕೆ ನಾವು ಜಾಸ್ತಿ ಹೇಳಕ್ಕಾಗಲ್ಲ. ಬಟ್ ಇನ್ನಸೆಂಟ್ ಡೆಫಿನೆಟ್ಲಿ ಕೊಡ್ಬೋದು ಅಲ್ವಾ? ಯಾರಿಗೆ ಬೇಕು ಅಂತ ಹಾತೊರಿತಿದ್ದಾರೋ ಅಲ್ವಾ, ನೆಮ್ಮದಿನ, ಕೃಷ್ಣ ಪ್ರೇಮನ, ದಾರಿನ ಅವ್ರಿಗೆ ಕೊಟ್ರೆ ಅವ್ರು ಸಾರ್ಥಕ ಮಾಡ್ಕೋತಾರೆ ಜೀವನ. ಸೊ ಆದಷ್ಟು ಕೊಡ್ಬೇಕಾದ. ಥ್ಯಾಂಕ್ ಯು ಮಾತಾಜಿ. ಶಾಪ್ಮಾನಲ್ಲಿ ಯಾರಿಗ ಇನ್ನೇನಾದ್ರು ಪ್ರಶ್ನೆ ಇತ್ತಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ, ನಾವು ಭಗವದ್ಗೀತೆ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೋಗ್ತೇವಲ್ಲ ಮಾತಾಜಿ, ಹಾ ಭಗವದ್ಗೀತೆ ತಗೊಂತಾರ ಮಾತಾಜಿ, ಖುಷಿಯಾಗಿ ತಗೊಂತಾರ, ಭಕ್ತಿಯನ್ನ ತಗೋತಾರಿ.
ನಾವ್ ಆನ್ಲೈನ್ ಕ್ಲಾಸಿಗೆ ಕ್ಲಾಸ್ ಅಟೆಂಡ್ ಮಾಡ್ರಿ ನಮ್ ಕ್ಲಾಸ್ ಇರ್ತಾವ ನಾವ್ ಹೇಳ್ತೇವಲ್ಲ ಮಾತಾಜಿ ಅವಾಗ ಸ್ವಲ್ಪ ಲೈಟ್ ಆಗಿ ಅವ್ರ ಇದ್ದವ್ರು ಸ್ವಲ್ಪ ಬಿಡ್ತಾರ್ರಿ ಮಾತಾಜಿ ಹೆಂಗ್ ಕನ್ವಿನ್ಸ್ ಮಾಡ್ಬೇಕ್ರಿ? ಅವ್ರಿಗ್ರಿ ಮಾತಾಜಿ ನೀವೇ ನಿಮ್ಮನೆಗೆ ಕರ್ಸ್ಬೇಕು. ನೀವೇ ಅವ್ರ ಮನೆಗೆ ಕರ್ಕೊಂಬಂದು ನಿಮ್ಮ ಮನೇಲೆ ಒಂದ್ ಚಿಕ್ಕ ಪ್ರೋಗ್ರಾಮ್ ಮಾಡ್ಬಿಟ್ಟು ಒಂದ್ 5 ನಿಮಿಷ ಕೀರ್ತನೆ, ಒಂದ್ 5 ನಿಮಿಷ ರೀಡಿಂಗು, ಅದ್ರ ಬಗ್ಗೆ 1-2 ಮಾತು ಹೇಳೋದು ಮಾಡ್ಬಿಟ್ಟು ಅವ್ರಿಗೆ ಒಂದು ಪ್ರಸಾದ ಕೊಟ್ಬಿಟ್ಟು ಕಳಿಸ್ಬೇಕು. ಇದರಿಂದ ಅವ್ರು ಡಿವೋಟಿ ಆಗ್ತಾರೆ. ಅಲ್ವಾ? ನಿಮ್ಗೆ ಎದುರುಗಡೆ ಕಾಣಿಸೋರ್ನ ಕರ್ಕೊಂಡು ಹೋಗೋಷ್ಟು ಶಕ್ತಿ ಇಲ್ಲಿ ಕರ್ಕೊಂಬರಕ್ ಆಗಲ್ಲ ನೀವು, ಅಲ್ವಾ? ಅವ್ರಿಗೆ ಅಷ್ಟು ಇನ್ಸ್ಪಿರೇಷನ್ ಇಲ್ಲ ಇಲ್ಲಿಗೆ ಬರಕ್ಕೆ, ಆನ್ಲೈನ್ ಕ್ಲಾಸಿಗೆ ಬರಕ್ಕೆ ಅಷ್ಟು ಶಕ್ತಿ ಇಲ್ಲ ಅವ್ರಿಗೆ. ನಿಮ್ಮ ಹತ್ರ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ನಿಮ್ಮ ಹತ್ರ ಅವ್ರನ್ನ ಕರ್ಕೊಂಬಂದು ನಿಮ್ಮನೆ ಕರ್ಕೊಂಬಂದು ನಿಮ್ಮನೇಲಿ ಅದನ್ನ ಚಿಕ್ಕದಾಗಿ ಕೊಡ್ಬೋದು ಅವ್ರಿಗೆ, ಭಕ್ತಿ ರುಚಿನ. ಮಾತಾಜಿ ಬುಕ್ ತಗೋತಾರ್ರಿ, ಅದನ್ನ ಹೆಂಗ್ ಓದ್ಬೇಕು ಅದ್ ಏನ್ ಅಂತ ಹೇಳಿ ಆನ್ಲೈನ್ ಕ್ಲಾಸ್ ಅವ್ರು ಹೇಳ್ಕೊಡ್ತಾರ ನಮ್ಮ ಮಾತಾಜಿ, ಸ್ವಲ್ಪ ಅಟೆಂಡ್ ಮಾಡ್ರಿ, 1-2 ಕ್ಲಾಸ್ ಅಟೆಂಡ್ ಮಾಡ್ರಿ ಅಂತಂದ್ರೆ ಹ್ಞೂ ಅಂತಾರ್ರಿ, ಲಿಂಕ್ ಕಳಿಸ್ತೇವೆ ಮಾತಾಜಿ, ಅಟೆಂಡ್ ಮಾಡಲ್ರಿ ಮಾತಾಜಿ. ಇಲ್ಲಿವರೆಗೂ ಬರಕ್ ಆಗಲ್ಲ, ಅದು ತುಂಬಾ ಕಷ್ಟ. ಇಲ್ಲಿವರೆಗೂ ಬರೋದಕ್ಕೆ ತುಂಬಾ ಹಶು ಜಾಸ್ತಿ ಬೇಕು, ಅವ್ರಿಗೆ ಅಷ್ಟು ಹಶು ಇಲ್ಲ. ಆಯ್ತಾ? ಇಲ್ಲಿವರೆಗೂ ಬರೋದಕ್ಕೆ ಜಾಸ್ತಿ ಪುಣ್ಯ ಬೇಕು, ಅವ್ರಿಗೆ ಇಲ್ಲ. ಅವ್ರಿಗೆ ಅದು ರುಚಿ ಗೊತ್ತಿಲ್ಲ, ಅದಕ್ಕೆ ನೀವು ರುಚಿ ಕೊಡಿ ಅಂತಿರೋದು ನಾನು. ನೀವು ಪ್ರಸಾದ ಮಾಡಿಕೊಟ್ರೆ ನಿಮ್ಮ ಮೇಲೆ ಅವ್ರಿಗೊಂದು ನಂಬಿಕೆ ಬರುತ್ತೆ. ಓ, ಸುಧಾ ಮಾತಾಜಿ ಕೊಡ್ತಿದ್ದಾರೆ, ಸುಧಾ ಮೆರವಣೆ ಮಾತಾಜಿ, ಇವ್ರು ಎಷ್ಟು ಚೆನ್ನಾಗಿ ಕೀರ್ತನೆ ಮಾಡ್ತಾರೆ, ನಾನು ಕೀರ್ತನೆ ಕಲ್ತ್ಕೊತೀನಿ ಇವ್ರ ತರನೇ, ಅಲ್ವಾ? ಅವ್ರ ಮನ್ಸಿಗೆ ಬರುತ್ತೆ. ಆಮೇಲೆ ನೀವು ಕೀರ್ತನೆ ಹಾಡ್ಸ್ಬಿಟ್ಟು ಅವ್ರಿಗೆ ಕಳಿಸ್ಬಿಟ್ಟು ಅವ್ರಿಗೊಂದು ಪ್ರಸಾದ ಕೊಟ್ಟು ಕಳಿಸಿ, ಒಂದು ಬಾಳೆಹಣ್ಣು ಸಾಕು. ನೀವೇನು ದೊಡ್ಡ 4 ಬಗೆ ಮಾಡಕ್ ಬೇಕಾಗಿಲ್ಲ. ಡೈಲಿ ಒಂದ್ ಅರ್ಧ ತುಂಡು ಕೊಟ್ಟರು ಪರವಾಗಿಲ್ಲ, ಬಟ್ ಏನಾದ್ರು ಒಂದು ಕೊಡ್ಬೇಕು, ಅದೇ ರೂಲ್. ಮಾತಾಜಿ ಟೆಂಪಲ್ ಒಳಗೆ ಪ್ರಸಾದ ಓಕೆನಾ? ತಂದ್ ಕೊಟ್ರುನು ಇದು ಮಾಡಂಗಿಲ್ರಿ ಮಾತಾಜಿ. ಟೆಂಪಲ್ ಪ್ರಸಾದ ತಗೊಂಡ್ಬರ್ತೀನ್ರಿ ಮಾತಾಜಿ ನಾನು. ತಗೊಂಡ್ಬಂದ್ ಕೊಟ್ರುನು ಅವ್ರು ಭಕ್ತಿ ಮಾಡಾಕ ಮಾಡಾಕ್ ಬರಂಗಿಲ್ರಿ ಮಾತಾಜಿ. ಇಲ್ಲೇ ಇದ್ರಿ ನಮ್ಮ ಮನಿ ಕಡೆನ ಸೆಂಟರ್, ಅವ್ರು ಬರಂಗಿಲ್ಲ ನೋಡ್ರಿ ಮಾತಾಜಿ. ಟೈಮ್ ಆಗತ್ತ. ನಾ ದಿನಾ ಹೋಗ್ತೇನ್ರಿ ಮಾತಾಜಿ ಸೇವೆ ಮಾಡಾಕ ಇದ್ರಿಗೆ ಪ್ರಸಾದ್ ಮಾಡಿ ಬರ್ತೀನ್ರಿ ಮಾತಾಜಿ. ನಾನು ದಿನಾ ಹೋಗ್ತೀನಿ, ದಿನಾ 5 ಗಂಟೆಗೆ ಹೋಗ್ತೀನ್ರಿ ಮಾತಾಜಿ ನಾ ಪ್ರಸಾದ ಮಾಡಾಕ. ಸುಧಾ ಮೆರವಾಡಿ ಮಾತಾಜಿ, ಹರಿ ಬೋಲ್ ಮಾತಾಜಿ, ಅವ್ರಿಗೆ ಟೈಮ್ ಆಗತ್ತೆ ಮಾತಾಜಿ. ಅದು ಎಷ್ಟು ಅಂಧಕಾರದಲ್ಲಿ ಇಷ್ಟಾರೋ ಅಷ್ಟು ಟೈಮ್ ಆಗತ್ತೆ ಮಾತಾಜಿ. ಅಷ್ಟು ಪಾಪ ಇರತ್ತೋ ತುಂಬಾ ಟೈಮ್ ಆಗತ್ತ. ಹಾಗೆ ನಿಧಾನಕ್ಕೆ ತಾಳ್ಮೆಯಿಂದ ಒಳ್ಳೆ ಮಾತಿಂದ ಡೈಲಿ ಕೊಡಿ ನೀವು ಪ್ರಸಾದ, ಒಂದು ಕಾಲದಲ್ಲಿ ಬರ್ತಾರ. ಮಾತಾಜಿ ಇವಾಗ ನಾವು ದೂರ ಹೋಗಿರ್ತೇವ ಮಾತಾಜಿ ಡಿಸ್ಟ್ರಿಬ್ಯೂಷನ್ ಮಾಡಾಕ ಬುಕ್, ಎಲ್ಲಿ ಜಾತ್ರೆ ಇರ್ತೈತಿ, ಎಲ್ಲಿ ಇಂತ ಸಮೂಹ ಇರ್ತೈತಲ್ರಿ ಮಾತಾಜಿ ಜನಗಳದ್ದು, ಅಲ್ಲಿ ಹೋಗಿರ್ತೇವ್ರಿ ಮಾತಾಜಿ. ವೆರಿ ನೈಸ್. ಅವಾಗ ನೀವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಒಂದು ಡ್ರೈ ಪ್ರಸಾದನೂ ಕೊಡ್ಬೋದು. ನೀವು ಇನ್ನಾರು ಇದು ಮಾಡ್ತಿರಲ್ಲ, ಏನಾದ್ರು ಶಂಕರಪಾಳಿನೋ ಏನಾರು ಮಾಡ್ಬಿಟ್ಟು ಒಂದು ಚಿಕ್ಕ ಕವರ್ ಅಲ್ಲಿ 2 ಹಾಕೊಟ್ರಿ ಅನ್ಕೊಳ್ಳಿ, ಅದ್ರಿಗೆ ಜೀವನ ಪರ್ಯಂತ ನಾಪ್ ಕಟ್ಕೋತಾರ ಅವ್ರು. 2 ತುಂಡು ಕೊಟ್ರು ನಾಪ್ ಕಟ್ಕೋತಾರ, ಗೊತ್ತಾ? ಜಪ ಮಾಡೋದು ಮಾತಾಜಿ, ಜಪ ಮಾಡೋದೆಲ್ಲ ನಮ್ಮ ಕ್ಲಾಸ್ನಾಗ ಹೇಳ್ತಾರ ನಮ್ಮ ಮಾತಾಜಿ ಅವ್ರು, ಬರ್ರಿ ಅಟೆಂಡ್ ಮಾಡ್ರಿ ಅಂತಂದ್ರ ಲಿಂಕ್ ಕಳಿಸ್ತೀನಿ ಮಾತಾಜಿ. ಜಪ ಅಂದ್ರೆ ಜಪ ಅಂದ್ರೆ ಅದು ಜ್ಞಾನ, ಆ ಲೆವೆಲ್ ಜಪ ಅಂದ್ರೆ ಫಸ್ಟ್ ಇದು, ಆಮೇಲೆ ಬಾಕಿ ಎಲ್ಲ. ಗೊತ್ತಾಯ್ತಾ ಮಾತಾಜಿ? ಮನುಷ್ಯ ಈ ಲೆವೆಲ್ಗೆ ಬರೋದಕ್ಕೆ ತುಂಬಾ ಟೈಮ್ ಆಗತ್ತೆ. ಫಸ್ಟ್ ಅವನ ಇಂದ್ರಿಯ ಭೋಗದಲ್ಲಿ ಅವ್ನು ಇರ್ತಾನೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇಂದ್ರಿಯ ಭೋಗ ಆದ್ರೆ ಆಮೇಲೆ ಅವನು ಜ್ಞಾನ ಲೆವೆಲ್ ಬರ್ತಾನೆ. ಜ್ಞಾನ, ಮನಸ್ಸು, ಬುದ್ಧಿ ಎಲ್ಲ ಆಮೇಲೆ ನಿಧಾನಕ್ಕೆ. ಅದು ಫಸ್ಟೇ ನಾವು ಶ್ಲೋಕಗಳು ಹೇಳ್ಕೊಂಡು ಜ್ಞಾನ ಕೊಟ್ಕೊಂಡ್ರೆ ಯಾರಿಗೂ ಬೇಡಪ್ಪ ಅಂತಾರ, ಇದೆಲ್ಲ ನಮ್ಗೆ ಅರ್ಥ ಆಗೋ ವಿಷಯ ಅಲ್ಲ, ಬೇಡ ಅಂತಾರೆ. ಫಸ್ಟ್ ಒಳ್ಳೆ ಊಟ ಮಾಡೋಣ, ಒಳ್ಳೆ ಪ್ರಸಾದ ತಿನ್ನೋಣ ಬನ್ನಿ ಅಂದ್ರೆ ಫಸ್ಟ್ ರೆಡಿ ಆಗ್ತಾರ. ಆಯ್ತು ಅಂತ ಫಸ್ಟ್ ಅವ್ನ ಹತ್ರ ಬಡಿಸ್ಕೋಬೇಕಲ್ವಾ ನೀವು. ಫಸ್ಟ್ ದೂರ ಮಾಡ್ಬಿಟ್ರೆ ಹೆಂಗೆ ಜ್ಞಾನ ಕೊಟ್ಬಿಟ್ರು? ಜ್ಞಾನ ಮಾಡ್ಸೋದು ಎಲ್ಲರೂ ಇಲ್ಲ. ಈಗ ನಾವೆಲ್ಲ ಈ ಜ್ಞಾನ ಚರ್ಚೆ ಯಾಕೆ ಮಾಡ್ತಿದೀವಿ ಅಂದ್ರೆ ನೀವೆಲ್ಲರೂ ಅಷ್ಟು ನಿಮ್ಗೆ ಕೆಪಾಸಿಟಿ ಇದೆ ಇವಾಗ ತಗೊಳಕ್ಕೆ, ಅಲ್ವಾ? ಫಸ್ಟೇ ದಿನ ನಮ್ ದೊಡ್ಡ ಲೆಕ್ಚರ್ ಫುಲ್ ಡೇ ಹೇಳಿದ್ರೆ ಏನನ್ಸುತ್ತೆ, ಅಪ್ಪ ಆಗಲ್ಲಪ್ಪ ಅನ್ಸುತ್ತೆ. ಇವಾಗ ನಮ್ಗದು ಶಕ್ತಿ ಬಂದಿದೆ ಇವಾಗ ಕೇಳಕ್ಕೆ, ಇಷ್ಟ ಆಗ್ತಿದೆ ನಮ್ಗೆ ಆ ರುಚಿ ಸಿಗ್ತಿದೆ. ಆ ರುಚಿ ಸಿಗ್ಬೇಕಲ್ಲ ಅವ್ರಿಗೆ. ಅದಕ್ಕೆ ಫಸ್ಟ್ ಫುಡ್, ಆಹಾರ, ಫಸ್ಟ್ ಫುಡ್ ಡಿಸ್ಟ್ರಿಬ್ಯೂಷನ್. ಪ್ರಸಾದನೇ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಪ್ರಸಾದ.
ಪ್ರಸಾದದಿಂದನೇ ಮ್ಯಾಜಿಕ್ ಆಗೋದ್ರಿ. ಅಷ್ಟು ಪ್ರಸಾದ ಮೋಸ್ಟ್ ಇಂಪಾರ್ಟೆಂಟ್. ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಏನೂ ಮಾಡ್ತಿದ್ರು ಪರವಾಗಿಲ್ಲ, ಪ್ರಸಾದ ತಿನ್ಕೊಂಡು ಹೋದ್ರು ಪರವಾಗಿಲ್ಲ. ಪ್ರಸಾದ ಆದ್ರೂ ತಿಂದ್ರಲ್ಲ ಅವರು, ಸಾಕು. ನಿಮ್ ಜೊತೆ ಇದ್ರಲ್ಲ ಅವರು, ಸಾಕು. ಫಸ್ಟ್ ಅಷ್ಟೇ ಅಷ್ಟೇ ಕೊಡ್ಬೇಕು, ನಿಧಾನಕ್ಕೆ ಹೆಚ್ಚಿಸ್ಬೇಕು. ಆಯ್ತಾ? ಇದು ಒಂದು ಕಲೆ. ಇದು ಅವ್ರಿಗೆ ಹೆಂಗ್ ಹೇಳ್ಕೊಡ್ತೀರಾ ಅಂದ್ರೆ ತುಂಬಾ ಒಂದು ನಿಮ್ ಮಗು ತರ ನೋಡ್ಕೋಬೇಕು. ಅವ್ರಿಗೆ ನಿಧಾನವಾಗಿ ಕೊಡ್ಬೇಕು. ಫಸ್ಟೇ ಎಲ್ಲ ಕೊಟ್ಬಿಟ್ರೆ ಅವ್ರು ಹೆದರ್ಕೊಂಡು ಓಡೋಗ್ ದೂರ ಹೋಗ್ಬಿಡ್ತಾರೆ, ಬರಲ್ಲ ಮತ್ತೆ ನಮ್ಮ ಹತ್ರಕ್ಕೆ. ಹೆದರ್ಸ್ಬಾರ್ದು, ನಿಧಾನವಾಗಿ ಪ್ರೀತಿಯಿಂದ ಅವ್ರನ್ನ ಕರ್ಕೊಂಬರ್ಬೇಕು. ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ನಿಮ್ಮನ್ನ ಇಷ್ಟಪಡ್ಬೇಕು ಅವ್ರು. ಆಯ್ತಾ? ಅವಾಗ ಅವ್ರಿಗೆ ನನಗೂ ಆಗತ್ತೆ ಇದು ಅಂತ ಅವ್ರಿಗೆ ಅನ್ಸತ್ತೆ, ನಿಮಗೋಸ್ಕರ ಅವಾಗ ಅವ್ರು ಮಾಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ನೀವು ಕೃಷ್ಣ ಮಾತಾಜಿ. ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಮತ್ತೆ ಹಿಂಗೆಲ್ಲರಿಗೆ ಹೇಳ್ತೀವಿ ನಾವು ಇದ್ರ ಬಗ್ಗೆ. ಸ್ಟಾರ್ಟಿಂಗ್ ದಲ್ಲಿ ಜಪ ಮಾಡಿ ಮತ್ತ ಭಗವದ್ಗೀತೆ ತಗೊಂಡಿರಿ, ಒಂದೊಂದು ಶ್ಲೋಕ ಹೇಳಿರಿ ಮನೆಯಲ್ಲಿ ಓದ್ರಿ ಅಂತ ಹೇಳ್ತಿದ್ವಿ ಆ ಟೈಮ್ದಲ್ಲಿ. ಅವರು ನಾನು ಅದೇ ತರ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಸೆಕೆಂಡ್ ಮತ್ ನಮ್ಮ ಮನೆಯಲ್ಲಿ ನಾನು ಇಟ್ಟು ತಿಂಗಳಕ್ಕೊಮ್ಮೆ ಇಟ್ಟು ಕೀರ್ತನ ಭಜನೆ ಯಾರು ಕರೆಸಿ ಪ್ರವಚನ ಸ್ಟಾರ್ಟ್ ಮಾಡಿಸಿದೆ ಮಾತಾಜಿ. ಅದು ಕಂಟಿನ್ಯೂ 5 ವರ್ಷ ಆಯ್ತ್ರಿ ಮಾತಾಜಿ ಇದೇ ತರ. ವೆರಿ ಗುಡ್, ವೆರಿ ಗುಡ್. 5 ವರ್ಷ ಇದೇ ತರ ಮಾಡ್ತಾ ಹೋಗ್ತಾ ಇದ್ದೆ. ಆಮೇಲೆ ಏನಾತಂದ್ರ ನನಗ ಪ್ರಚಾರ ಸೇವೆ ಜಾಸ್ತಿ ಇತ್ರಿ ಮಾತಾಜಿ, ಹೇಳೋದು ಮತ್ತ ಏನ್ ಜಾಸ್ತಿ ಇದು ಇತ್ತು. ಆದ್ರೆ ಸ್ವತಃ ನಾನು ಕಲಿತು ಶ್ಲೋಕ ಕಲಿತು ಮತ್ ನಾನು ಹೇಳ್ಬೇಕು ಅನ್ನೋದು ಯಾರು ನನಗೆ ಅದ್ರ ಬಗ್ಗೆ ಹೇಳಿಲ್ಲ, ಅದ್ರ ಬಗ್ಗೆ ನಾನು ವಿಚಾರ ಮಾಡಿಲ್ಲ, ಅಷ್ಟು ಸೀರಿಯಸ್ ತಗೊಂಡಿದ್ದಿಲ್ಲ ಮಾತಾಜಿ. ಈಗ ಎಲ್ಲಾ ಕ್ಲಾಸ್ ನಲ್ಲಿ ಅಟೆಂಡ್ ಮಾಡ್ತೀನಿ, ಆದ್ರೂ ಈಗ ನಾನು ಸೀರಿಯಸ್ ಆಗಿ ನಾ ತಗೊಂತೀನಿ ಅಂತ ಹೇಳಿ ಈಗ ಪ್ರಚಾರ ಸೇವೆ ಕಡಿಮೆ ಆಗ್ಬಿಟ್ಟೈತಿ ಮಾತಾಜಿ. ಎಲ್ಲಾರು ಅದ್ರ ಬಗ್ಗೆ ಕೇಳ್ತಿದ್ರು, ಈ ತರ ಏನ್ ಮಾಡ್ಬೇಕು ಏನಿಲ್ಲ ಅಂತ ಎಲ್ಲಾ ಕೇಳ್ತಿದ್ರು. ಎಲ್ಲಿ ಪ್ರವಚನ ಇದ್ರೆ, ಎಲ್ಲಿ ಕೀರ್ತನೆ ಇದ್ರೆ ಇದು ಇಸ್ಕಾನ್ ನಲ್ಲಿ ಟೆಂಪಲ್ ನಲ್ಲಿ ಕರ್ಕೊಂಡು ಹೋಗ್ತಿದ್ದೆ, ಎಲ್ಲಾ ಮಾಡ್ತಿದ್ದೆ. ಈಗ ನಾ ಕಲಿಬೇಕಂತ ಹೇಳಿ ಸ್ಟಾಪ್ ಆಗ್ಬಿಟ್ಟೈತಿ ಮಾತಾಜಿ. ಅವ್ರು ನೀವು ಎಲ್ಲಿ ಬರ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇಲ್ಲ, ನೀವು ಯಾವಾಗ ನೋಡಿ ಆನ್ಲೈನ್ ಕ್ಲಾಸ್ ನಲ್ಲಿ ಇರ್ತೀರಿ ಅಂತ ಹೇಳಿ ನೀವ್ ಬರ್ತಾ ಇಲ್ಲ, ಎಲ್ಲಿ ಕರ್ಕೊಂಡ್ ಹೋಗ್ತಾ ಇಲ್ಲ, ನಮ್ಗೆ ಏನಾರು ಪ್ರಸಾದ್ ತಂದ್ ಕೊಡ್ತಿದ್ರಿ, ಮತ್ ಏನಾರು ಮಾಡ್ಕೊಡ್ತಿದ್ರಿ, ಏನಿಲ್ಲ ಈಗ ಅಂತೇಳಿ. ಇಲ್ಲ, ನಾನು ಮೊದ್ಲ ಸರಿಯಾಗಿ ಆಗಿ ಆಮೇಲೆ ಇನ್ನೊಬ್ರು ಹೇಳುವುದು ಹಂಗಾಗಿ ನಾನು ಸೀರಿಯಸ್ ತಗೊಂತಾ ಇದ್ದೀನಿ ಅಂತೇಳಿ ಹೇಳಿದೀನಿ. ಆದ್ರೂನು ಅವ್ರಿಗೆ ಫಾಲೋ ಅಪ್ ಮಾಡ್ತಾ ಇರ್ತೀನ್ರಿ ಮಾತಾಜಿ. ಆದ್ರೂ ನಾನು ಅವರು ಹಂಗ ಆಗೋದ್ ಸಲಾಗಿ ಏನಾಗಿತ್ತು ಮಾತಾಜಿ, ಅವರು ಬೇರೆ ಕಡೆ ಇದು ಆಗ್ಬಿಟ್ಟಾರೆ, ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಮಾತಾಜಿ. 100 ಮೇಲೆ ಅದಾರ ಮೆಂಬರ್ಸ್, ಅದಾರ ನಮ್ ಸಮಾಜ ಒಳಗ ಅದಾರಿ ಮಾತಾಜಿ. ಈಗ ಅವ್ರಿಗೆ ಹ್ಯಾಂಗ ನಾನು ಕರ್ಕೊಂಡ್ ಬರ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಈಗ ಸ್ವಲ್ಪ ಚಿಕ್ಕದಾಗ ಏನಾದ್ರು ಒಂದು ಡೈಲಿ, ಅಂದ್ರೆ ನೀವು ಡೈಲಿ ಅಲ್ಲದೆ ಹೋದ್ರು ವಾರಕ್ಕೊಂದ್ ದಿವಸ ಒಂದ್ ಚಿಕ್ಕ ಪ್ರೋಗ್ರಾಮ್ ಮಾಡಕ್ಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಆಲ್ರೆಡಿ ಅಷ್ಟು ಒಳ್ಳೆ ಲೀಡರ್ ಆಗಿರೋದ್ರಿಂದ, ಜನ ಸಂಪರ್ಕದಲ್ಲಿ ನೀವು ಇರೋದ್ರಿಂದ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿ ಡೈಲಿ ನೀವು ಏನ್ ಕೇಳ್ತಿದ್ದೀರೋ ಕ್ಲಾಸ್ಗಳಲ್ಲಿ ಅದನ್ನೇ ಒಂದು ಚಿಕ್ಕ ಪ್ರೋಗ್ರಾಮ್, ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಅರ್ಧ ಗಂಟೆದಲ್ಲಿ ಒಂದ್ 5 ನಿಮಿಷ ಎಲ್ಲರೂ ಬರ್ತಾರೆ, 5 ನಿಮಿಷದಲ್ಲಿ 1 ರೌಂಡ್ ಎಲ್ಲರೂ ಜಪ, ಸ್ವಲ್ಪ ಬಂದು ಅವ್ರಿಗೇನು ಮತ್ತೆ ಕೀರ್ತನ ಭಜನೆ ಮಾಡಿಸ್ತಿದ್ದೆ, ಎಲ್ಲಾ ಮಾಡ್ತಿದ್ದೆ. ಮತ್ತೆ 1 ರೌಂಡ್ ಜಪ, ಹೆಂಗೆ ನಮ್ ಕ್ಲಾಸ್ ಹೆಂಗ್ ನಾವು ಮಾಡ್ತೀವಿ ಅದೇ ತರ ಸೇಮ್ ಫಾರ್ಮ್ಯಾಟ್ ನೀವು ಆನ್ ಫಿಸಿಕಲ್ ಮಾಡ್ತೀರಾ ಅಷ್ಟೇ. 1 ರೌಂಡ್ ಜಪ, 1 ಕೀರ್ತನೆ, ಆಮೇಲೆ 2 ಶ್ಲೋಕ, 2-3 ಶ್ಲೋಕ ಹೇಳೋದು. ಶ್ಲೋಕ ಹೇಳಿದ್ರು ಪರವಾಗಿಲ್ಲ, ಬರೀ ತಾತ್ಪರ್ಯ ಹೋದ್ರು ಪರವಾಗಿಲ್ಲ. ಸ್ಟೋರಿ ಹೇಳ್ತೇನ್ರಿ ಮಾತಾಜಿ, ಕೀರ್ತನೆ ಸೇಮ್ ಶ್ಲೋಕ ಯಾವ ಬರ್ತಾವ ಅದು ಇದು ಹೇಳ್ತಾ ಇರ್ತೇನ್ರಿ. ಅವರು ಅಷ್ಟೇ ಕಲಿತಾರ ಹುಡುಗರು, ಮತ್ತ ಅವ್ರಿಗೆ ಮಾಡಿಸ್ತೀನಿ, ಅವ್ರಿಗೆ ಹೇಳ್ತೀನಿ. ಮತ್ತೆ ನಾನು ಎಲ್ಲಾರ್ಗೆ ಈಗ ವರ್ಷಕ್ಕೊಮ್ಮೆ ಹಂಗ ವರ್ಷಕ್ಕೆ 2 ಸಲ ಹಿಂಗೆ ಇಟ್ಟಿದ್ದೀನಿ ಈ ವರ್ಷ. ಈ ಸರಿ ಹ್ಯಾಂಗ್ ಮಾಡಿ ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಅದರ ಮಾರ್ಗದರ್ಶನ ಹೇಳಿ ಮಾತಾಜಿ. ಮಾತಾಡೋಣ ಮಾತಾಜಿ, ಮಾತಾಡೋಣ ಫೋನಲ್ಲಿ. ಓಕೆ ಮಾತಾಜಿ, ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಹ್ಮ್ ಓಕೆ, ನೀವು ಮತ್ತೆ ಶುರು ಮಾಡಿದ್ರೆ ಅವ್ರಿಗೆಲ್ರಿಗೂ ಒಂದು ಒಳ್ಳೆ ಇದ್ದಂಗೆ ಇರುತ್ತೆ ಅಲ್ವಾ, ಒಂದ್ ಒಳ್ಳೆ ಎನ್ಕರೇಜ್ಮೆಂಟ್ ನಮ್ ಇರುತ್ತೆ. ಸಮಾಜದೊಳಗ ಇದು ದೇವಂ ಪಾರ್ಕದ ಮತ್ತ ಇದು ಭಗವದ್ಗೀತೆ ಯಥಾರೂಪ ಇಲ್ರಿ ಅದು, ಏನು ಗೋರಖ್ಪುರದ್ದು ಅದರಲ್ಲಿ, ಮತ್ತೆ ವಾರ್ಕರ್ ನಲ್ಲಿ ಇದು ಪಂಡ್ರಪುರದ್ದು ವಾರ್ಕರ್ ನಲ್ಲಿ ಅಲ್ಲಿ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಅದು 4-5 ಒಂದು ಗ್ರೂಪ್ ಇದ್ದಿದ್ದು ಈಗ 4-5 ಗ್ರೂಪ್ ಆಗ್ಬಿಟ್ಟಿದೆ.
ಹಾ 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 ಮತ್ತೆ ಹಾ ನೀವು ಇಟ್ಟಿದ್ದು ಆತರ ಅಲ್ಲಿ ನಮ್ಗೆ ಸಿಗಂಗಿಲ್ಲ ಅಂತ ಹೇಳ್ತಾರ್ರಿ ಮಾತಾಜಿ. ಹೇಳ್ತಾರ ಅವರು, ಆದ್ರೆ ನಿಮ್ಗೆ ನಿಮ್ ಆತರ ಇಲ್ಲ ಅಂತ. ನೋಡಿದ್ರೆ ಅಂದ್ರೆ ಕೃಷ್ಣ ಭಕ್ತಿ ರುಚಿ ಅವ್ರಿಗೆ ಸಿಕ್ಕಿದೆ, ಹಾ ರುಚಿ ಸಿಕ್ಕಿದೆ ಮಾತಾಜಿ, ಹಾ ಎಲ್ಲಾ ಕಡೆ ರುಚಿ ಅದ್ರ ಸಿಕ್ಕಿದೆ ಅವ್ರಿಗೆ. ನಾಲ್ಕೈದು ಅದನ್ನ ನೀವು ಮತ್ತೆ ಕೊಡ್ಬೇಕು. ಈಗ ನೋಡಿ ಮಾತಾಜಿ, ಈಗ ಎಲ್ರಿಗೂ ನನ್ ಹೇಳ್ತಾ ಇರೋದು ಕಡೆಯಿಂದ ನಾನು, ಆಗ್ತಾ ಇಲ್ಲ ಏನು ಈಗ ಪ್ರಯತ್ನ ಅದ. ರೇಣುಕಾ ಮಾತಾಜಿ ಒಬ್ರೇ ಅಂತ ಅಲ್ಲ, ಈಗ ಎಲ್ಲರೂ ಒಂದು ಲೀಡರ್ ಸ್ಥಾನ ತಗೋಬೇಕು. ಈಗ ನಾವು ಲೀಡರ್ ಆಗದೆ ಹೋದ್ರೆ ಇನ್ಯಾರೋ ಒಬ್ರು ಬರ್ತಾರೆ, ಇನ್ಯಾರೋ ತಗೊಂತಾರೆ. ಅದೇ ತರ ಆಗಿದೆ ಮಾತಾಜಿ. ನಾವಿವಾಗ ನಾವು ಕೊಡ್ತಾ ಇರೋದು ಬೆಸ್ಟ್, ನಾವು ಬೆಸ್ಟ್ ಜ್ಞಾನ ಎಲ್ಲಾದ್ರಲ್ಲೂ ಬೆಸ್ಟ್ ಕೊಡ್ತಾ ಇರೋದು. ಒಳ್ಳೆ ಆಹಾರ, ಒಳ್ಳೆ ಪ್ರಸಾದ, ಒಳ್ಳೆ ಮಾತು, ಒಳ್ಳೆ ಕತೆ ಅಲ್ವಾ, ಒಳ್ಳೆ ವ್ಯಕ್ತಿಗಳು ಮಾಡ್ತಿರೋದು ಇದು. ಸೊ ಅವ್ರು ಲೀಡರ್ ಆಗ್ಬೇಕಾ ಅಥವಾ ಇನ್ಯಾರೋ ಒಂದು ಲೀಡರ್ ಆಗಕ್ಕೆ ನಾವು ಅನುಮತಿ ಕೊಡ್ಬೇಕಾ? ನೀವು ಯೋಚನೆ ಮಾಡಿ ಹೇಳಿ. ಅದಕ್ಕೆ ಕೃಷ್ಣಂಗೆ ಯಾಕ ಆ ಯುದ್ಧ ನಡೆಯೋದಕ್ಕೆ ಕಾರಣನೇ ಅದು. ಭಕ್ತರು ನಿಂತ್ಕೋಬೇಕಾ ಯುದ್ಧ ಲೀಡರ್ ಜಾಗದಲ್ಲಿ, ರಾಜಸ್ಥಾನದಲ್ಲಿ, ಅಥವಾ ಅಧರ್ಮ ಪಕ್ಷದಲ್ಲಿರೋ ವ್ಯಕ್ತಿಗಳು ನಿಂತ್ಕೋಬೇಕಾ? ನೀವ್ ಹೇಳಿ ಅಲ್ವಾ. ಅಂದ್ರೆ ಎಲ್ಲರೂ ಅಧರ್ಮ ಅಲ್ಲದೆ ಇರ್ಬೋದು, ಬಟ್ ಪರ್ಫೆಕ್ಟ್ ಮಾರ್ಗ ಏನಿದೆ ಚೈತನ್ಯ ಮಹಾಪ್ರಭು ಕೊಟ್ಟಿರೋ ಮಾರ್ಗ, ಅದನ್ನ ತೋರ್ಸೋಂತ ವ್ಯಕ್ತಿಗಳು ಎಲ್ಲಿದ್ದಾರೆ? ಅವ್ರು ಬಂದು ನಿಂತ್ಕೋಬೇಕು, ಮುಂದೆ ನಿಂತ್ಕೋಬೇಕು, ಅವ್ರ ಲೀಡರ್ ಸ್ಥಾನ ತಗೋಬೇಕು. ಯಾರೋ ಲೀಡರ್ ಆಗೋದಲ್ಲ, ಡಿವೋಟೀಸ್ ಲೀಡರ್ಸ್ ಆಗ್ಬೇಕು. ಈವನ್ ಕ್ಷತ್ರಿಯದಲ್ಲೂ ಅಷ್ಟೇ ನಾ ಹೇಳ್ತಿರೋದು, ಈವನ್ ಪಾಲಿಟಿಕ್ಸ್ ಅಲ್ಲೂ ಅಷ್ಟೇ ಆಯ್ತಾ. ನಿಮ್ಮೂರಿಗೆ ನೀವೇ ನಾಯಕರಾಗಬೇಕು. ಯಾರೋ ನಾಯಕರ ಹಾಕಿ ನಾವು ಅನುಮತಿ ಕೊಡ್ಬಾರ್ದು. ಯಾಕಂದ್ರೆ ಅವ್ನಿಗೆ ಏನ್ ಗೊತ್ತಿದೆ, ಜ್ಞಾನ ಏನಿದೆ, ಭಕ್ತಿ ಏನಿದೆ, ಏನ್ ವಿದ್ಯೆ ಇದೆ, ಅವ್ನು ಏನ್ ಹೇಳ್ಕೊಳ್ತಾನೆ, ಏನ್ ನೋಡ್ತಾನೆ, ಅವನೆಲ್ಲ ಹೇಳೋದೊಂದು ಮಾಡೋದು, ಬರೀ ದುಡ್ಡು ತಿಂತಾನಷ್ಟೆ. ಡಿವೋಟೀಸ್ ಹತ್ರ ಅಲ್ಲ, ಎಲ್ಲಾನು ಕೃಷ್ಣಂದಂತ ಅವ್ರು ಒಪ್ಪಿಸ್ತಾರೆ. ಸೊ ಎಲ್ಲಾ ಫೀಲ್ಡ್ ಅಲ್ಲೂ ಡಿವೋಟೀಸ್ ಇರಬೇಕು. ಡಾಕ್ಟ್ರು, ಇಂಜಿನಿಯರು, ಲೀಡರು, ಪ್ರೀಚರು, ಎಲ್ಲರಲ್ಲೂ ಕೃಷ್ಣ ಡಿವೋಟೀಸೇ ಇರ್ಬೇಕು. ಅವರೇ ಕಾಣಿಸ್ಕೋಬೇಕು, ಬೇರೆಯವರಲ್ಲ. ಅವರೆಲ್ಲ ಏನೋ ಒಂದ್ ಸ್ವಲ್ಪ ಹುಳುಗಳಿದ್ದಂಗೆ ಅಷ್ಟೇ, ಹಂಗೆ ಸೈಡಲ್ಲಿ ತಿರುಗಾಡ್ತಿರ್ತಾರಷ್ಟೇ. ಅವ್ರಿಗೇನು ಲೆಕ್ಕ ಇಲ್ಲ ಅವ್ರದ್ದೆಲ್ಲ, ಸುಮ್ಮನೆ ಇರ್ತಾರಷ್ಟೇ. ಅವ್ರಿಗೂ ಫ್ರೀ ಆಗೆಲ್ಲ ಗಾಳಿ ಬೆಳಕು ಸಿಗ್ತಾ ಇರುತ್ತೆ, ತಗೋತಾ ಇರ್ತಾರೆ. ರಿಯಲ್ ಆಗಿ ಸಿಗ್ತಾ ಇರೋದು ಓನ್ಲಿ ಡಿವೋಟೀಸ್ಗೋಸ್ಕರ ಕೊಡ್ತಾ ಇರೋದಲ್ಲ. ಅದು ಭಾಗವತದಲ್ಲೂ ಇದೆ, ಶಾಸ್ತ್ರದಲ್ಲೇ ಇದೆ. ಬೆಳಕು, ದೀಪ, ಗಾಳಿ ಎಲ್ಲ ಇರೋದು ಜನರಿಗೋಸ್ಕರ ಅಲ್ವಂತೆ. ಇದು ಓನ್ಲಿ ಭಕ್ತರಿಗೋಸ್ಕರ ಇರೋದು. ಇದು ಪ್ರತಿನಿತ್ಯ ಸೂರ್ಯೋದಯ ಯಾಕಾಗತ್ತೆ, ಯಾರಿಗೋಸ್ಕರ ಆಗ್ತಾ ಇರೋದು? ಈ ಕರ್ಮಿಗಳಿಗ ಅಥವಾ ಈ ಅಭಕ್ತರ್ಗ? ಪ್ರತಿನಿತ್ಯ ಸೂರ್ಯ ಬರೋದು ಡಿವೋಟೀಸ್ಗೋಸ್ಕರ ಬರೋದು. ಸೊ ಡಿವೋಟೀಸ್ಗೆ ಅಷ್ಟು ಸ್ಥಾನ ಇದೆ. ನಾನು ನಿಮ್ಗೊಂದು ಚಾರ್ಟ್ ಕಳಿಸ್ತೀನಿ, ನಾನು ನಿಮ್ಗೊಂದು ಫೋಟೋ ಕಳಿಸ್ತೀನಿ, ಅದ್ರಲ್ಲಿ ನೋಡಿ ಡಿವೋಟೀಸ್ ಸ್ಥಾನ ಎಲ್ಲಿದೆ ಅಂದ್ರೆ ಕೃಷ್ಣನ್ಕಿಂತ ಮೇಲಂತೆ. ಕೃಷ್ಣನೇ ಹೇಳ್ತಾ ಇರೋದು, ನನ್ಕಿಂತ ಮೇಲ್ ನನ್ ಭಕ್ತರಂತ. ಗೊತ್ತಾ, ಎಲ್ಲ ಕೆಳಗಿಂದ ಬರ್ತಾನೆ. ಕೆಳಗಿದ ಫೋಟೋದಲ್ಲಿ ಹೆಂಗಿದೆ ಅಂದ್ರೆ ಕೆಳಗಿದ ಶುರು ಆಗತ್ತೆ, ಪ್ರಾಣಿ ವರ್ಗ ಎಲ್ಲ ಮುಗಿದ್ಮೇಲೆ ಕೊನೆಗೆ ಮನುಷ್ಯ ವರ್ಗ ಬರುತ್ತೆ, ಕೊನೆಗೆ ಬ್ರಾಹ್ಮಣ ವರ್ಗ ಬರುತ್ತೆ, ಅದಾದ್ಮೇಲೆ ಜ್ಞಾನಿಗಳ ವರ್ಗ ಬರುತ್ತೆ, ಅದಾದ್ಮೇಲೆ ದೇವತೆಗಳು, ಜ್ಞಾನಿಗಳೆಲ್ಲ ಮೇಲ್ ಕೊನೆಗೆ ಕೃಷ್ಣ ಬರ್ತಾನೆ. ಕೃಷ್ಣ ಆದ್ಮೇಲೆ ಡಿವೋಟೀಸ್ ಇರೋದು. ಸೊ ಡಿವೋಟೀಸ್ ಎಲ್ಲಾ ಕಡೆ ಇರ್ಬೇಕು. ಫಸ್ಟ್ ನಾವು ನಿಂತ್ಕೋಬೇಕು, ನಾವು ಸ್ಟ್ರಾಂಗ್ ಆಗಿರ್ಬೇಕು, ನಮಗೆ ತತ್ವ ಅರ್ಥ ಆಗ್ಬೇಕು, ನಾವು ಚೆನ್ನಾಗಿ ಪವರ್ಫುಲ್ ಆಗಿ ಪ್ರೀಚಿಂಗ್ ಮಾಡ್ಬೇಕು. ಏನಿಗೆ ಪ್ರಭುಪಾದ ಏನ್ ಹೇಳಿದ್ರು ಅದೇ ಅಷ್ಟೇ, ಏನು ಅದ್ರಲ್ಲೇನು ಹಿಂಜರಿಕೆ ಏನೂ ಇಲ್ಲ, ನಾಚಿಕೆ ಪಟ್ಕೊಳ್ಳೋದು ಏನೂ ಇಲ್ಲ ಅಲ್ಲಿ, ಅಲ್ವಾ. ಸೊ ನೀವೆಲ್ಲರೂ ಒಳ್ಳೆ ಒಳ್ಳೆ ಲೀಡರ್ಸ್ ಆದ್ರೆ ಎಷ್ಟು ದೊಡ್ಡ ಸರ್ವಿಸ್ ಅದು ಪ್ರಭುಪಾದಿಗೆ, ಗುರು ಮಹಾರಾಜ್ಗೆ. ಅದೇ ನಾವು ಮಾಡ್ಬೇಕು. ಸೊ ನಾವು ಮಾತಾಡೋಣ ಮಾತಾಜಿ, ರೇಣುಕಾ ಮಾತಾಜಿ ಹೆಂಗಿದೆ ನಮ್ಮ ಮುಂದುವರ್ಸೋಣ ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ ನಿಮ್ಗೆ. ಓಕೆ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಓಕೆ ಡಿವೋಟಿ ಸ್ಟಾಪ್ ಮಾಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಗುರು ವೃಂದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ಮೆಲ್ಲರ ಹರೇ ಕೃಷ್ಣ ಮಾತಾಜಿ. ಮತ್ತೆ ನಾಳೆ ಮಾಡೋಣ, ಕ್ಲಾಸ್ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ದಂಡ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ದಂಡ ಪ್ರಣಾಮ ಶಿಲ್ಪಾ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಸುಧಾ ಮಾತಾಜಿ, ಸುರೇಖಾ ಮಾತಾಜಿ, ಅರುಣಾ ಮಾತಾಜಿ, ಲಕ್ಷ್ಮೀ ಜಯರಾಮ್ ಮಾತಾಜಿ, ನಿಶಾಂತ ಮಾತಾಜಿ, ರೇಣುಕಾ ಪವಾರ್ ಮಾತಾಜಿ. ಹರೇ ಕೃಷ್ಣ ಎಲ್ಲ ಡಿವೋಟೀಸ್. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ ದಂಡ ಮಾತಾಜಿ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ.